ಓಕೆ, ಸೊ ಈಗ ಪಾರ್ಟ್ ಎಲ್ಲಿ ನೋಡಿ ಕ್ವಶನ್ ನಂಬರ್ 47. ಓಕೆ, ಕ್ವಶನ್ ನಂಬರ್ 47. ಸೊ ನಿಮಗೆ ನಾನು ಏನು ಕ್ವಶನ್ ಈಗ ಸಾಲ್ವ್ ಮಾಡಿಸ್ತೀನಿ ನೋಡಿ. ಈಗ ಏನು ಕ್ವಶನ್ ಕಂಟಿನ್ಯೂಟಿ ಯಾವ ಚಾಪ್ಟರ್ನಿಂದ ಕೇಳ್ತಾರೆ? ಕಂಟಿನ್ಯೂಟಿಯಿಂದ. ಸೊ ಕಂಟಿನ್ಯೂಟಿಯಿಂದ ನಾನು ಏನು ಕ್ವಶನ್ ಸಾಲ್ವ್ ಮಾಡ್ತೀನಿ ಆ ಕ್ವಶನ್ಸ್ ನೀಟಾಗಿ ಸಾಲ್ವ್ ಮಾಡಿದ್ರೆ ಸಾಕು, ಬೇರೆ ಕ್ವಶನ್ಸ್ ಯಾವ ಸಾಲ್ವ್ ಮಾಡೋದು ಬೇಕಾಗಿಲ್ಲ. ಓಕೆ, ಸೊ ಇಷ್ಟು ಕ್ವಶನ್ಸ್ ನೀಟಾಗಿ ಸಾಲ್ವ್ ಮಾಡಿ. ಇಲ್ಲಿ ಕಂಟಿನ್ಯೂಟಿ ಅಂದರೆ ಏನು? ಫಸ್ಟ್ ಆಫ್ ಆಲ್ ಕಂಟಿನ್ಯೂಸ್ ಫಂಕ್ಷನ್ಸ್ ಅಂದರೆ ಏನು ಅದು ಕಲಿಯೋಣ. ಸೊ ನೀವು ಫಸ್ಟ್ ಇಯರಲ್ಲಿ ಏನು ಕಲ್ತಿದ್ರ? ಸೊ ಲಿಮಿಟ್ಸ್ ಬಗ್ಗೆ ಕಲ್ತಿದ್ದೆ. ಲಿಮಿಟ್ ಇದು ಅಪ್ಡೇಟೆಡ್ ಫಾರ್ಮ್ ಏನು? ಕಂಟಿನ್ಯೂಟಿ ಅಂತ ಹೇಳ್ಬೋದು. ಓಕೆ, ಸೊ ನಿಮಗೆ ಫಸ್ಟ್ ಆಫ್ ಆಲ್ ಸೊ ಲಿಮಿಟ್ಸಲ್ಲಿ ಏನು ಕಲ್ತಿದ್ದೆ ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್. ಸೊ ದಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಸಮ್ ಫೈನೈಟ್ ವ್ಯಾಲ್ಯೂ ಇರಬೇಕಂತಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದರೆ ಏನು? ಸೊ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಎ ಫ್ರಮ್ ನೆಗೆಟಿವ್ ಡೈರೆಕ್ಷನ್. ಸೊ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಎ ಫ್ರಮ್ ಪಾಸಿಟಿವ್ ಡೈರೆಕ್ಷನ್. ಸೊ ದಟ್ ವ್ಯಾಲ್ಯೂ ಈಕ್ವಲ್ ಟು ಸಮ್ ಏನೋ ಫೈನೈಟ್ ಇರಬೇಕಂತ ಹೇಳಿದ್ವಿ. ಓಕೆ, ಸೊ ಇದು ಯಾವ್ದಾರ ಒಂದು ಫೈನೈಟ್ ವ್ಯಾಲ್ಯೂ ಇರಬೇಕಂತ ಹೇಳಿದ್ವಿ. ಇನ್ನು ಲಿಮಿಟ್ಸ್ ಆವಾಗ ಲಿಮಿಟ್ ಎಕ್ಸಿಸ್ಟ್ ಅಂತ ಹೇಳ್ತಿದ್ವಿ. ಓಕೆ, ಬಟ್ ವಾಟ್ ಈಸ್ ಕಂಟಿನ್ಯೂಸ್ ಫಂಕ್ಷನ್? ಕಂಟಿನ್ಯೂಸ್ ಫಂಕ್ಷನ್ ಏನು? ಕಂಟಿನ್ಯೂಸ್ ಫಂಕ್ಷನ್ ಅಂದರೆ ಏನಂದರೆ ಓಕೆ, ಸೊ ನಮ್ಮ ಕಂಟಿನ್ಯೂಸ್ ಫಂಕ್ಷನ್ ಅಂದರೆ ಯು ಜಸ್ಟ್ ಸಿ ನಮಗೆ ಈಗ ಗ್ರಾಫ್ ಹಾಕಿ ಅಂತಂದರು, ಕಂಟಿನ್ಯೂಸ್ ಫಂಕ್ಷನ್ ಗ್ರಾಫ್ ಹಾಕಿ ಅಂತಂದಾಗ ಸಪೋಸ್ ನಾವು ಹಿಂಗೆ ಪೆನ್ ಇಟ್ಟು ಹಿಂಗೆ ಥರ ಡ್ರಾ ಓದ್ತಕ್ಕಂದಾಗ ನಾವು ಪೆನ್ ಎತ್ತಲಾರ್ದಂಗೆ ಹೀಗೆ ಡ್ರಾ ಮಾಡ್ತಕ್ಕಂದಾಗ ಇಲ್ಲಿಂದ ಇಲ್ಲಿವರೆಗೆ ಫಂಕ್ಷನ್ ಇಸ್ ಕಂಟಿನ್ಯೂಸ್. ಬೇಕಾದ್ರೆ ನೋಡಿ ಎಲ್ಲೆಲ್ಲಾದರೂ ಪೆನ್ ಎತ್ತಕ್ಕಾಗುತ್ತಾ? ಓಕೆ, ಸೊ ಕಂಟಿನ್ಯೂಸ್ ಆಗಿ ನಾನು ಹಿಂಗೆ ಡ್ರಾ ಮಾಡ್ಕೊತಿದ್ದೆ. ಸೊ ದಿಸ್ ವಿ ಕಾಲ್ಡ್ ಆಸ್ ಕಂಟಿನ್ಯೂಸ್ ಗ್ರಾಫ್ ಪ್ರಕಾರ. ಓಕೆ, ಸೊ ಯಾವ್ಯಾವ ಕಂಟಿನ್ಯೂಸ್ ಅಲ್ಲ ಅಂದರೆ ಸಪೋಸ್ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಸೊ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ನಮಗೆ ಎಕ್ಸ್ ವ್ಯಾಲ್ಯೂ ನಾಟ್ ಈಕ್ವಲ್ ಟು 2 ಇದ್ದಾಗ ಫಂಕ್ಷನ್ ವ್ಯಾಲ್ಯೂ 3 ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಅದೇ ಥರ ಎಕ್ಸ್ ವ್ಯಾಲ್ಯೂ ಈಕ್ವಲ್ ಟು 2 ಇದ್ದಾಗ ಫಂಕ್ಷನ್ ವ್ಯಾಲ್ಯೂ 4 ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಇದ್ರದ್ದು ಗ್ರಾಫ್ ಹಾಕಿ ಇದು ಕಂಟಿನ್ಯೂಸ್ ಆಗುತ್ತಾ ಇಲ್ಲ ಅಂತ ನೋಡೋಣ. ಓಕೆ, ನಾವು ಚೂಡಿ ಗ್ರಾಫ್ ಪ್ರಕಾರ ಕಲಿಯೋಣ. ಫಸ್ಟ್ ಎಕ್ಸ್ ಈಸ್ ಈಕ್ವಲ್ ಟು 2 ಇರಲಾರ್ದಾಗ ಫಂಕ್ಷನ್ ಎಲ್ಲಿದೆ? ಎಕ್ಸ್ ಈಸ್ ಈಕ್ವಲ್ ಟು 2 ಇದ್ದಾಗ ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು ಸಪೋಸ್ ಇದು 1 ಇದು 2 ಅಂತ ಅಂದ್ಕೊಳ್ಳಿ. ಸೊ ಇದು 2 ಇದು 4 ಅಂತ ಅಂದ್ಕೊಳ್ಳಿ. ಓಕೆ, ನಾವು ಎಕ್ಸ್ ಈಸ್ ಈಕ್ವಲ್ ಟು 2 ಇದ್ದಾಗ ಫಂಕ್ಷನ್ ವ್ಯಾಲ್ಯೂ ಎಷ್ಟಿದೆ? 4 ಐತೆ. ಎಕ್ಸ್ ಈಸ್ ಈಕ್ವಲ್ ಟು ಇದ್ದಾಗ ಫಂಕ್ಷನ್ ವ್ಯಾಲ್ಯೂ 4 ಐತೆ ಬರ್ಕೊಂಬಿಡಿ. ಓಕೆ, ಅದೇ ಥರ ಎಕ್ಸ್ ವ್ಯಾಲ್ಯೂ 2 ಇರಲಾರ್ದಾಗ ಫಂಕ್ಷನ್ ವ್ಯಾಲ್ಯೂ ಎಷ್ಟಿದೆ? 3 ಇದೆ. ಎಕ್ಸ್ ವ್ಯಾಲ್ಯೂ 2 ಇರಲಾರ್ದಾಗ ಅಂದರೆ 2 ಇರಲಾರ್ದಾಗ ಫಂಕ್ಷನ್ ವ್ಯಾಲ್ಯೂ ಏನಾಗುತ್ತೆ? 3 ಅಂದರೆ 2 ಎಕ್ಸ್ ವ್ಯಾಲ್ಯೂ 2 ಬಿಟ್ಟು ಉಳ್ಕಿದ್ದು ಏನಾದ್ರು ತೊಗೊಳ್ಳಿ, 1 ತೊಗೊಳ್ಳಿ, 3 ತೊಗೊಳ್ಳಿ, 4 ಫಂಕ್ಷನ್ ವ್ಯಾಲ್ಯೂ ಏನು ಬರುತ್ತೆ? 3 ಬರ್ತಿದೆ. ಸೊ ನಾವು ಈಗ ನೋಡಿ, ಈಗ ನಾನು ಪೆನ್ ಇಲ್ಲಿ ಇಡ್ತೀನಿ, ಈಗ ಡ್ರಾ ಮಾಡ್ಕೊತ ಹೋಗ್ತೀನಿ. ಈಗ ಇದನ್ನು ಡ್ರಾ ಮಾಡ್ಕೊತ ಹೋದಾಗ ಇಲ್ಲಿ ನೆಕ್ಸ್ಟ್ ಫಂಕ್ಷನ್ ವ್ಯಾಲ್ಯೂ ಇಲ್ಲಿದೆ, ನಾನು ಪೆನ್ ಎತ್ತಬೇಕಾಗುತ್ತೆ ಇಲ್ಲಿ. ಸೊ ದೆನ್ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ನಾಟ್ ಎ ಕಂಟಿನ್ಯೂಸ್ ಫಂಕ್ಷನ್. ಇದು ಕಂಟಿನ್ಯೂಸ್ ಫಂಕ್ಷನ್ ಅಲ್ಲ. ಓಕೆ, ದಿಸ್ ಈಸ್ ನಾಟ್ ಕಂಟಿನ್ಯೂಸ್ ಫಂಕ್ಷನ್, ನಾಟ್ ಕಂಟಿನ್ಯೂಸ್. ಯಾವ ಪಾಯಿಂಟ್ ಅಂಟಲ್ಲಿ ಕಂಟಿನ್ಯೂಸ್ ಇಲ್ಲ? ಎಟ್ ಎಕ್ಸ್ ಈಸ್ ಈಕ್ವಲ್ ಟು 2ಗೆ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಸ್. ಬಟ್ ಇಲ್ಲಿ ನೋಡಿ, ಇಲ್ಲಿ ಚೆಕ್ ಮಾಡಿ ಅದೇ ಥರ. ಸಪೋಸ್ ಎಟ್ ಎಕ್ಸ್ ಈಸ್ ಈಕ್ವಲ್ ಟು 3 ಫಂಕ್ಷನ್ ಕಂಟಿನ್ಯೂಸ್ ಇದಲ್ಲ ನೋಡಿ, ಇಲ್ಲಿ ಫಂಕ್ಷನ್ ಕಂಟಿನ್ಯೂಸ್ ಅದಲ್ಲ. ಇಲ್ಲಿ ನಾನು ಪೆನ್ ಎತ್ತಲಾರ್ದಂಗೆ ಡ್ರಾ ಮಾಡ್ಬೋದು ಅದಲ್ಲ. ಸೊ ಇಲ್ಲಿ ಫಂಕ್ಷನ್ ಕಂಟಿನ್ಯೂಸ್ ಎಕ್ಸ್ ಈಸ್ ಈಕ್ವಲ್ ಟು 3, ಬಟ್ ಎಕ್ಸ್ ಈಸ್ ಈಕ್ವಲ್ ಟು 2 ಇದ್ದಾಗ ನಾವು ಫಂಕ್ಷನ್ ಕಂಟಿನ್ಯೂಸ್ ಇಲ್ಲ. ಇದು ಒಂದು ಫಂಕ್ಷನ್ನು. ಓಕೆ, ಈ ಥರದ್ದು ನೋಡಿ, ಈ ಥರ ನೀವು ಗ್ರಾಫ್ ಬಂದಾಗ ಸೊ ದೆನ್ ಯು ಕ್ಯಾನ್ ಸೇ ದಟ್ ಸೊ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಸ್. ಇದು ಗ್ರಾಫ್ ಪ್ರಕಾರ ಆಯಿತು. ಓಕೆ, ಸಪೋಸ್ ನಮಗೆ ಥಿಯರಿಟಿಕಲಿ ಹೋದಾಗ ಹೆಂಗಿರುತ್ತೆ? ಸೊ ನಮಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಬರ್ತಿತ್ತಾ? ರೈಟ್ ಹ್ಯಾಂಡ್ ಲಿಮಿಟ್ ಬರ್ತಿತ್ತು. ಓಕೆ, ದ ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್ ಆ್ಯಂಡ್ ವ್ಯಾಲ್ಯೂ ಆಫ್ ದಟ್ ಫಂಕ್ಷನ್. ಓಕೆ, ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಅಂದರೆ ಸಪೋಸ್ ದ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎ. ಓಕೆ, ಅಂದರೆ ನಮಗೆ ಎಲ್ಲಿ ಕಂಟಿನ್ಯೂಟಿ ಚೆಕ್ ಮಾಡ್ತಿದ್ವಿ ಅಲ್ಲಿನೂ ಏನು ಕಂಟಿನ್ಯೂಟಿ, ದ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ ನಮಗೆ ಇದು ಲೆಫ್ಟ್ ಹ್ಯಾಂಡ್ ಲಿಮಿಟ್ಗೆ ರೈಟ್ ಹ್ಯಾಂಡ್ ಲಿಮಿಟ್ಗೆ ಈಕ್ವಲ್ ಬಂದಾಗ ದೆನ್ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್. ಕಂಟಿನ್ಯೂಸ್ ಫಂಕ್ಷನ್ ಥಿಯರಿಟಿಕಲಿ ಅಂದರೆ ಏನು? ಲೆಫ್ಟ್ ಹ್ಯಾಂಡ್ ಲಿಮಿಟು, ರೈಟ್ ಹ್ಯಾಂಡ್ ಲಿಮಿಟು, ದ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಎಟ್ ದಟ್ ಪಾಯಿಂಟ್ ಇವು ಮೂರು ಸೇಮ್ ಬಂದಾಗ ದೆನ್ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್. ಅದು ಮೂರು ಸೇಮ್ ಅಂದರೆ ಏನು ಬರಬೇಕು? ಅದೊಂದು ಫೈನೈಟ್ ವ್ಯಾಲ್ಯೂ ಬರಬೇಕು. ಫೈನೈಟ್ ವ್ಯಾಲ್ಯೂ ಬಂದಾಗ ಮಾತ್ರ ಕಂಟಿನ್ಯೂಸ್. ಮತ್ತು ನೀವು ಇನ್ಫಿನಿಟಿ ಬಂದಾಗ ಇಟ್ ಈಸ್ ನಾಟ್ ಕಂಟಿನ್ಯೂಸ್. ಓಕೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದರೆ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ ಫ್ರಮ್ ಪಾಸಿಟಿವ್ ಡೈರೆಕ್ಷನ್, ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ ಫ್ರಮ್ ನೆಗೆಟಿವ್ ಡೈರೆಕ್ಷನ್. ಓಕೆ, ದಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಎಫ್ ಆಫ್ ಎಗೆ ಈಕ್ವಲ್ ಬಂದು ಅದು ಫೈನೈಟ್ ವ್ಯಾಲ್ಯೂ ಬಂದಾಗ ದೆನ್ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ಎ ಕಂಟಿನ್ಯೂಸ್ ಫಂಕ್ಷನ್. ಓಕೆ, ಸೊ ಇದ್ರ ಮೇಲೆ ನಾವೇನು ಮಾಡೋಣ ಅಂದರೆ ಇದ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. 4 ಮಾರ್ಕ್ಸಿನ ಬೋರ್ಡಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾರೆ. ಇದ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಫಸ್ಟ್ ಕ್ವಶನ್ ನೋಡಿ ಏನಿದೆ? ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು kx plus 1 if the x value is lesser than or equal to 5. 5 ಇದ್ದಾಗ ಫಂಕ್ಷನ್ ಏನಿದೆ? kx plus 1 ಆ್ಯಂಡ್ x ವ್ಯಾಲ್ಯೂ ಗ್ರೇಟರ್ ದನ್ 5 ಇದ್ದಾಗ ಫಂಕ್ಷನಲ್ಲಿ ಏನಿದೆ? 3x minus 5.
ಆ್ಯಂಡ್ ಇಟ್ ಈಸ್ ಕಂಟಿನ್ಯೂಸ್ ಎಟ್ ಎಕ್ಸ್ ಇಸ್ ಇಕ್ವಲ್ ಟು 5. ಅಂದೇನು ಹೇಳ್ತಿದ್ದಾರೆ ಅವರು, ಫಂಕ್ಷನ್ ಈಸ್ ಕಂಟಿನ್ಯೂಸ್ ಎಟ್ ಎಕ್ಸ್ ಇಸ್ ಇಕ್ವಲ್ ಟು 5 ಅಂದರೆ ಎಕ್ಸ್ ಇಸ್ ಇಕ್ವಲ್ ಟು 5 ಇದ್ದಾಗ ನಾವು ಪೆನ್ ಎತ್ತಲಾರ್ದಂಗೆ ಫಂಕ್ಷನ್ನ ಡ್ರಾ ಮಾಡ್ಬೋದು. ಬಟ್ ಕೆ ವ್ಯಾಲ್ಯೂ ಏನು ತೊಗೋಬೇಕು ಆ ಪಾಯಿಂಟಲ್ಲಿ ಅಂತಂದಾಗ ಮೀನಿಂಗ್ ಏನಂದರೆ, ಫಸ್ಟ್ ಆಫ್ ಆಲ್ ಅದನ್ನು ನಾನು ಇಲ್ಲಿ ಡ್ರಾ ಮಾಡ್ಕೋತೀನಿ ನೋಡಿ. ಮೀನಿಂಗ್ ಏನಂದರೆ, ಇಲ್ಲಿ ಎಕ್ಸ್ 5 ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಎಕ್ಸ್ ವ್ಯಾಲ್ಯೂ 5 ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಎಕ್ಸ್ ವ್ಯಾಲ್ಯೂ 5 ಇದ್ದಾಗ ಎಕ್ಸ್ ವ್ಯಾಲ್ಯೂ 5 ಅಥವಾ 5ಕ್ಕಿಂತ ಕಡಿಮೆ ಇದ್ದಾಗ ಫಂಕ್ಷನ್ ವ್ಯಾಲ್ಯೂ ಏನಿದೆ, 5 ಅಥವಾ 5ಕ್ಕಿಂತ ಕಡಿಮೆ ಇದ್ದಾಗ ಫಂಕ್ಷನ್ ವ್ಯಾಲ್ಯೂ ಕೆ ಎಕ್ಸ್ ಪ್ಲಸ್ 1 ಅಂದರೆ 5 ಅಥವಾ 5ಕ್ಕಿಂತ ಇಲ್ಲಿ ನಾವು ಫಂಕ್ಷನ್ ವ್ಯಾಲ್ಯೂ ಏನಿದೆ ಕೆ ಎಕ್ಸ್ ಪ್ಲಸ್ 1. ಅದೇ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ 5 ಇದ್ದಾಗ ಫಂಕ್ಷನ್ ವ್ಯಾಲ್ಯೂ ಏನಿದೆ 3x ಮೈನಸ್ 5. ನಾವು ಇಲ್ಲಿ ಕಂಟಿನ್ಯೂಸ್ ಇದೆ ಅಂತ ಹೇಳ್ತಿದ್ದಾರೆ, ಇಲ್ಲಿ ಕಂಟಿನ್ಯೂಸ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ನಾವೇನು ಮಾಡಬೇಕು, ಸೊ ಕೆ ವ್ಯಾಲ್ಯೂ ಕಂಡಿಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ಫಸ್ಟು ಫಂಕ್ಷನ್ ಬರ್ಕೊಳ್ಳಿ. ಫಂಕ್ಷನ್ ಎಂತಿದೆ, ಸೊ ನಮಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್. ಸೊ ಫಸ್ಟ್ ಎಟ್ ಎಕ್ಸ್ ಇಸ್ ಇಕ್ವಲ್ ಟು, ವಿ ಹ್ಯಾವ್ ಟು ಚೆಕ್ ದಿ ಕಂಟಿನ್ಯೂಟಿ. ಎಟ್ ಎಕ್ಸ್ ಇಸ್ ಇಕ್ವಲ್ ಟು 5 ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್. ಎಟ್ ಎಕ್ಸ್ ಇಸ್ ಇಕ್ವಲ್ ಟು 5 ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂತ ಹೇಳ್ತಿದ್ದಾರೆ. ಎಕ್ಸ್ ಇಸ್ ಇಕ್ವಲ್ ಟು 5 ಫಂಕ್ಷನ್ ಕಂಟಿನ್ಯೂಸ್. ಈಗ ನಾನು ಮಾಡಬೇಕು, ಫಂಕ್ಷನ್ ಕಂಟಿನ್ಯೂಸ್ ಇದ್ದಾಗ ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟು ದ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಈಕ್ವಲ್ ಇರುತ್ತೆ, ಹೌದಲ್ಲ? ಓಕೆ, ವಿಚ್ ಮೀನ್ಸ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು a from negative direction. So f of x that is equal to limit x tends to a from positive direction. f of x that value is equal to f of a ಗೆ ಈಕ್ವಲ್ ಇರುತ್ತೆ. ಬಟ್ ಅಂದರೆ a ವ್ಯಾಲ್ಯೂ ಏನಿಲ್ಲಿ, a ವ್ಯಾಲ್ಯೂ 5 ಇದ್ದಂಗ, ಸೊ ನಮಗೆ ಲಿಮಿಟ್ x is tending towards 5 from negative direction. f of x, okay, that is limit x is tending towards 5 from positive direction. f of x that is equal to f of 5 ಗೆ ಈಕ್ವಲ್ ಇದ್ದಾಗ ದೆನ್ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ಎ ಕಂಟಿನ್ಯೂಸ್ ಫಂಕ್ಷನ್. ಓಕೆ, ಕಂಟಿನ್ಯೂಸ್ ಫಂಕ್ಷನ್, ಈ ಕಂಟಿನ್ಯೂಸ್ ಫಂಕ್ಷನ್ ಇರುತ್ತೆ, ಇದನ್ನು ಯೂಸ್ ಮಾಡ್ಕೊಂಡು ನಾವು ಕೆ ವ್ಯಾಲ್ಯೂ ಕಂಡುಹಿಡ್ಕೊಳ್ಳೋಣ. ಓಕೆ, ಅಂದರೆ ಇಲ್ಲಿ ನೋಡಿ, ಎಕ್ಸ್ ವ್ಯಾಲ್ಯೂ 5 ಅಥವಾ 5ಕ್ಕಿಂತ ಎಕ್ಸ್ ವ್ಯಾಲ್ಯೂ ಟೆಂಡಿಂಗ್ ಟುವರ್ಡ್ಸ್, ಅಂದರೆ ಈ ಕಡೆಯಿಂದ ಬಂದಿರುವಾಗ ಫಂಕ್ಷನ್ ವ್ಯಾಲ್ಯೂ ಏನಿದೆ, ಸೊ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 5 ಫ್ರಮ್ ನೆಗೆಟಿವ್ ಡೈರೆಕ್ಷನ್, ಫಂಕ್ಷನ್ ವ್ಯಾಲ್ಯೂ ಏನಿದೆ ಕೆ ಎಕ್ಸ್ ಪ್ಲಸ್ 1. ಓಕೆ, ಸೊ ಅದೇ ಥರ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 5 ಫ್ರಮ್ ಪಾಸಿಟಿವ್ ಡೈರೆಕ್ಷನ್, ಈ ಕಡೆಯಿಂದ ಬರ್ದಾಗ ಫಂಕ್ಷನಲ್ಲಿ ಏನಿದೆ 3x ಮೈನಸ್ 5 ಬರ್ಕೊಂಬಿಡಿ. 3x ಮೈನಸ್ 5 ದಟ್ ಈಸ್ ಈಕ್ವಲ್ ಟು ದ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಎಟ್ ಎಕ್ಸ್ ಈಸ್ ಈಕ್ವಲ್ ಟು 5. ಎಕ್ಸ್ ಈಸ್ ಈಕ್ವಲ್ ಟು 5 ಅಂದರೆ ಈಸ್ ಈಕ್ವಲ್ ಟು ಎಲ್ಲಿದೆ ಅಂದರೆ ವಿಚ್ ಮೀನ್ಸ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಎಷ್ಟಕ್ಕೆ ಈಕ್ವಲ್ ಇದೆ, ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಇಸ್ ಆಲ್ಸೋ ಈಕ್ವಲ್ ಟು ಕೆ ಎಕ್ಸ್ ಪ್ಲಸ್ 1. ಎಕ್ಸ್ ವ್ಯಾಲ್ಯೂ 5 ಇದ್ದಾಗ ಏನಿದೆ ಫಂಕ್ಷನ್ ವ್ಯಾಲ್ಯೂ ಕೆ ಎಕ್ಸ್ ಪ್ಲಸ್ 1. ಅಂದರೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಇದೇನಾಗುತ್ತೆ ಎಫ್ ಆಫ್ 5. ಓಕೆ, ಸೊ ಇದರಲ್ಲಿ ಯು ಟೇಕ್ ದೀಸ್ ಟು ಆರ್ ಯು ಟೇಕ್ ದೀಸ್ ಟು, ಇವೆರಡರಲ್ಲಿ ಇದಾದ್ರೂ ತೊಗೋಬೋದು, ನಾವು ಇವೆರಡು ಈಕ್ವಲ್ ಆಗಿಬಿಡ್ತವೆ. ಸೊ ಇವೆರಡು ಸಾಲ್ವ್ ಮಾಡ್ಕೊಂಡು ತೊಗೋಣ. ಇವೆರಡು ಸಾಲ್ವ್ ಮಾಡ್ಕೊಂಡು ಹೋದಾಗ ನೋಡಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಡೈರೆಕ್ಟಾಗಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ನಮಗೆ. ಸೊ ಡೈರೆಕ್ಟಾಗಿ ಅಂದರೆ 5 ಇದನ್ನು ಲಿಮಿಟ್ ಎಕ್ಸ್ಟೆಂಡ್ಸ್ 5 ಅಂತ ಹೇಳ್ತಾರೆ, 5 ಅಂತ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. ಸೊ 5 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಒಂದು ಪ್ರಾಪರ್ ಫಾರ್ಮೆಟರ್ ಬಂದಾಗ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲ ನಿಮಗೆ ಇಂಡಿಟರ್ಮಿನೆಂಟ್ ಫಾರ್ಮ್ ಬಂದಾಗ ದಟ್ ಈಸ್ ಸೆಕೆಂಡ್ರಿ. ಇಲ್ಲಿ 5 ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ, ಸೊ ದಿಸ್ ವಿಲ್ ಬಿಕಮ್ 5 k5 ಪ್ಲಸ್ 1 ಲಿಮಿಟ್ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ವಿಚ್ ಈಸ್ ಈಕ್ವಲ್ ಟು, ಇದರಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 ಇಂಟು 5 ಮೈನಸ್ 5. ಓಕೆ, ದಟ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದಿ ಫಂಕ್ಷನ್, ಅಂದರೆ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಈಸ್ ಕೆ ಇಂಟು 5 ಪ್ಲಸ್ 1. ಓಕೆ, ನಾವು ಈ ವರ್ಡ್ ಈಕ್ವಲ್ ಮಾಡ್ಕೊಳ್ಳಿ, ಐದರ್ ಈ ವರ್ಡ್ ಈಕ್ವಲ್ ಮಾಡ್ಕೊಳ್ಳಿ. ಇಲ್ಲಿ ಮಾಡ್ತೀನಿ ನೋಡಿ ನೆಕ್ಸ್ಟು. ಓಕೆ, ಸೊ ಇದೇನಾಗುತ್ತೆ 5k ಪ್ಲಸ್ 1 ವಿಚ್ ಇಸ್ ಈಕ್ವಲ್ ಟು 3 5 ಜಾ 15 ಮೈನಸ್ 5. ಓಕೆ, ಸೊ 5k ಪ್ಲಸ್ 1 ಅಂದರೆ 5k ಪ್ಲಸ್ 1 ಯು ರೈಟ್ ಆ್ಯಸ್ ಇಟ್ ಈಸ್. ಓಕೆ, 15 ಮೈನಸ್ 5 ಅಂದರೆ ಎಷ್ಟಾಗುತ್ತೆ 10 ಆಗುತ್ತೆ. ಈ ಪ್ಲಸ್ 1 ಆ ಕಡೆ ತೊಗೊಂಡೋಗಿ ಏನಾಗುತ್ತೆ ಮೈನಸ್ ಆಗುತ್ತೆ, 10 ಮೈನಸ್ 1. ಸೊ 5k ಇಸ್ ಇಕ್ವಲ್ ಟು ಏನಾಗುತ್ತೆ, ಸೊ 10 ಮೈನಸ್ 1 ಅಂದರೆ 9 ಆಗುತ್ತೆ. k ಇಸ್ ಇಕ್ವಲ್ ಟು k ವ್ಯಾಲ್ಯೂ ಎಷ್ಟಾಗುತ್ತೆ 9 ಡಿವೈಡೆಡ್ ಬೈ k ವ್ಯಾಲ್ಯೂ ಇಸ್ ಈಕ್ವಲ್ ಟು 9 ಡಿವೈಡೆಡ್ ಬೈ 5. ಓಕೆ, ಇಷ್ಟೇ ಆನ್ಸರ್. ಅವ್ರು ಏನು ಕೇಳ್ತಿದ್ದಾರೆ, ಸೊ ಎಟ್ ಎಕ್ಸ್ ಈಸ್ ಈಕ್ವಲ್ ಟು 5 ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಅಂತ ಹೇಳ್ತಿದ್ದಾರೆ. ಸೊ ಕಂಟಿನ್ಯೂಸ್ ಆಗಬೇಕಂದ್ರೆ ಕೆ ವ್ಯಾಲ್ಯೂ ಏನಂತ ಹೇಳ್ತಾರೆ, ಅದೇ ಥರ ಕೆ ವ್ಯಾಲ್ಯೂ ಏನು ಬರುತ್ತೆ 9/5. ನಾವೇನು ಮಾಡಿದ್ದೀವಿ ಅಂದರೆ ಫಸ್ಟ್ ಎಕ್ಸ್ ಈಸ್ ಈಕ್ವಲ್ ಟು 5 ಇದ್ದಾಗ ಫಂಕ್ಷನ್ ಕಂಟಿನ್ಯೂಸ್ ಇದೆ. ಫಂಕ್ಷನ್ ಕಂಟಿನ್ಯೂಸ್ ಅಂದರೆ ಮೀನಿಂಗ್ ಏನು, ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಇರುತ್ತೆ. ಆ ರೈಟ್ ಹ್ಯಾಂಡ್ ಲಿಮಿಟ್ ಕೂಡ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಈಕ್ವಲ್ ಇರುತ್ತೆ. ಅದರಿಂದ ಯು ಟೇಕ್ ಐದರ್ ದೀಸ್ ಟು ಆರ್ ದೀಸ್ ಟು ತೊಗೊಂಡು ಯೂಸ್ ಮಾಡ್ಕೊ, ಅಥವಾ ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಮಾಡಿಕೊಂಡು ಸಾಲ್ವ್ ಮಾಡ್ಕೊತ ಹೋದಾಗ ಸೊ ನಿಮ್ಗೆ ಏನು ಬರುತ್ತೆ, ಇಷ್ಟು ವ್ಯಾಲ್ಯೂ ಬರುತ್ತೆ, ಕೆ ವ್ಯಾಲ್ಯೂ ಬರುತ್ತೆ ಇಷ್ಟು. ಸೊ ಇಷ್ಟು ಮಾಡಿದರೆ ಸೊ ನಿಮಗೆ 4 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಇದನ್ನು ಬರ್ಕೊಳ್ಳಿ.
ಓಕೆ, ಈ ಕ್ವಶನ್ ನೋಡಿ ಹೆಂಗಿದೆ. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಕೆ ಎಕ್ಸ್ ಸ್ಕ್ವೇರ್, ಎಕ್ಸ್ ವ್ಯಾಲ್ಯೂಸ್ ಲೆಸರ್ ದನ್ ಆರ್ ಈಕ್ವಲ್ ಟು 2, ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ 2 ಇದ್ದಾಗ ಫಂಕ್ಷನಲ್ಲಿ 3 ಇದೆ. ಸೊ ಕಂಟಿನ್ಯೂಸ್ ಎಟ್ ಎಕ್ಸ್ ಈಸ್ ಈಕ್ವಲ್ ಟು 2. ಈಗ ಜಸ್ಟ್ ನಾವು ಹೆಂಗೆ ಮಾಡಿದ್ವಿ, ಸೇಮ್ ಎಕ್ಸಾಕ್ಟ್ಲಿ ಸೇಮ್ ಫಂಕ್ಷನ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಈಸ್ ಈಕ್ವಲ್ ಟು 2 ಇದ್ದಾಗ ಕಂಟಿನ್ಯೂಸ್ ಇದೆ ಅಂತ ಹೇಳ್ತಿದ್ದಾರೆ. ಎಕ್ಸ್ ಈಸ್ ಈಕ್ವಲ್ ಟು ಇದ್ದಾಗ ಕಂಟಿನ್ಯೂಸ್ ಇದ್ದಾಗ ಸೊ ನಮಗೆ ಕೆ ವ್ಯಾಲ್ಯೂ ಏನು ಬರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಫಸ್ಟ್ ಆಫ್ ಆಲ್ ಫಂಕ್ಷನ್ ಹೆಂಗೆ ಡಿಫೈನ್ ಮಾಡಿದ್ದಾರೆ ನೋಡಿ. ಫಸ್ಟ್ ಆಫ್ ಆಲ್ ಫಂಕ್ಷನ್ ನೋಡಿ, ಸಪೋಸ್ ಎಕ್ಸ್ ಈಸ್ ಈಕ್ವಲ್ ಟು 2, ಎಕ್ಸ್ ವ್ಯಾಲ್ಯೂ 2 ಐತೆ. ಓಕೆ, ಸೊ ಎಕ್ಸ್ ವ್ಯಾಲ್ಯೂ 2 ಇದ್ದಾಗ ನಮ್ಗೆ ಫಂಕ್ಷನ್ ವ್ಯಾಲ್ಯೂ ಇಲ್ಲಿ ನೋಡಿ, ಎಕ್ಸ್ ವ್ಯಾಲ್ಯೂ 2 ಅಥವಾ 2ಕ್ಕಿಂತ ಇದ್ದಾಗ ಫಂಕ್ಷನಲ್ಲಿ ಏನಿದೆ, 2 ಅಥವಾ 2ಕ್ಕಿಂತ ಕಡಿಮೆ ಅಂದರೆ ಅಥವಾ 2 ಅಥವಾ 2ಕ್ಕಿಂತ ಕಡಿಮೆ ಇಲ್ಲಿ. ಸೊ ದಟ್ ಈಸ್ ಕೆ ಎಕ್ಸ್ ಸ್ಕ್ವೇರ್ ಇದೆ. ಓಕೆ, ಎಕ್ಸ್ ವ್ಯಾಲ್ಯೂ 2ಕ್ಕಿಂತ ಜಾಸ್ತಿ ಇದ್ದಾಗ ಫಂಕ್ಷನಲ್ಲಿ ಏನಿದೆ, 3 ಇದೆ. ಓಕೆ, ಸೊ 2 ಅಥವಾ 2ಕ್ಕಿಂತ ಕಡಿಮೆ ಇದ್ದಾಗ ಫಂಕ್ಷನ್ ವ್ಯಾಲ್ಯೂ ಇಸ್ ಕೆ ಎಕ್ಸ್ ಸ್ಕ್ವೇರ್. ಎಕ್ಸ್ ವ್ಯಾಲ್ಯೂ 2ಕ್ಕಿಂತ ಜಾಸ್ತಿ ಇದ್ದಾಗ ಫಂಕ್ಷನ್ ವ್ಯಾಲ್ಯೂ ಇಸ್ 3. ಸೊ ವಿಚ್ ಮೀನ್ಸ್ ಎಟ್ ಎಕ್ಸ್ ಈಸ್ ಈಕ್ವಲ್ ಟು, ಅವ್ರು ಏನು ಹೇಳಿದ್ರೆ, ಎಟ್ ಎಕ್ಸ್ ಈಸ್ ಈಕ್ವಲ್ ಟು 2 ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಅಂತ ಹೇಳಿದ್ದಾರೆ. ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಅಂತ ಹೇಳಿದ್ದಾರೆ. ಓಕೆ, ಸೊ ಇದನ್ನು ಹೇಳಿದ್ದಾರೆ ಅವರು. ಓಕೆ, ಇದನ್ನು ಹೇಳಿದಾಗ ಸೊ ನೆಕ್ಸ್ಟ್ ಏನು, ಸೊ ನಮಗೆ ಎಫ್ ಆಫ್ ಎಕ್ಸ್ ಈ ಪಾಯಿಂಟಲ್ಲಿ ಕಂಟಿನ್ಯೂಸ್ ಅಂತ ಇದ್ದಾಗ ಅಂತಂದಾಗ ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟು ಈಕ್ವಲ್ ಇರುತ್ತೆ. ಓಕೆ, ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಇರುತ್ತೆ. ಅದರ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಇಸ್ ಆಲ್ಸೋ ಈಕ್ವಲ್ ಟು, ಸೊ ಸೇಮ್ ಇರುತ್ತೆ. ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದರೆ ಏನು, ಸೊ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2 from negative direction f of x, that value is equal to limit x is tending towards 2 from positive direction f of x is equal to f of 2ಗೆ ಈಕ್ವಲ್ ಇರುತ್ತೆ. ಇವು 3 ಈಕ್ವಲ್ ಇರ್ತವೆ. ಇವು 3 ಈಕ್ವಲ್ ಬಂದಾಗ ಇದನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡೋಣ, ಕೆ ವ್ಯಾಲ್ಯೂ ಕಂಡುಹಿಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ನೋಡಿ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2 ಅಂದರೆ ಇಲ್ಲಿಂದ ಬರ್ತಿದ್ವಿ. ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ನೆಗೆಟಿವ್ ಡೈರೆಕ್ಷನ್ಯಿಂದ ಬರ್ತಿದೆ. ಸೊ ನೆಗೆಟಿವ್ ಡೈರೆಕ್ಷನ್ಯಿಂದ ಬಂದಾಗ ಫಂಕ್ಷನಲ್ಲಿ ಇಲ್ಲಿ ಏನಿರುತ್ತೆ ಚೆಕ್ ಮಾಡಬೇಕು. ಇಲ್ಲಿ ಫಂಕ್ಷನಲ್ಲಿ ಏನಿದೆ, ಕೆ ಎಕ್ಸ್ ಸ್ಕ್ವೇರ್. ಅದಕ್ಕೋಸ್ಕರ ಏನು ಮಾಡೋಣ, ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2 ಫ್ರಮ್ ನೆಗೆಟಿವ್ ಡೈರೆಕ್ಷನ್ ಫಂಕ್ಷನಲ್ಲಿ ಈಸ್ ಕೆ ಎಕ್ಸ್ ಸ್ಕ್ವೇರ್. ಕೆ ಎಕ್ಸ್ ಸ್ಕ್ವೇರ್ ಬರ್ಕೊಳ್ಳಿ, ದಟ್ ಈಸ್ ಈಕ್ವಲ್ ಟು, ಸೊ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2 ಫ್ರಮ್ ಪಾಸಿಟಿವ್ ಡೈರೆಕ್ಷನ್ ಅಂದರೆ ಈ ಕಡೆಯಿಂದ ಬರ್ತಿದೆ ನೋಡಿ. ಈ ಕಡೆಯಿಂದ ಬಂದು ಇಲ್ಲಿ ಪಾಸಿಟಿವ್, ಈ ಕಡೆಯಿಂದ ಬಂದು ಇಲ್ಲಿ ಫಂಕ್ಷನಲ್ಲಿ ಚೆಕ್ ಮಾಡ್ತೀವಿ. ಇಲ್ಲಿ ಫಂಕ್ಷನಲ್ಲಿ ಏನಿರುತ್ತೆ, ಇಲ್ಲಿ ಫಂಕ್ಷನಲ್ಲಿ 3 ಇದೆ, ಅದನ್ನು 3 ಬರ್ದ್ಕೊಳ್ಳಿ. ಸೊ ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ 2. ಎಫ್ ಆಫ್ 2 ಅಂದರೆ ಏನು, ಸೊ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಎಕ್ಸ್ ಇಸ್ ಈಕ್ವಲ್ ಟು 2 ಇದ್ದಾಗ ಫಂಕ್ಷನ್ ಎಲ್ಲಿದೆ, ಕೆ ಎಕ್ಸ್ ಸ್ಕ್ವೇರ್. ಅಂದರೆ ಎಫ್ ಆಫ್ 2 ಏನಾಗುತ್ತೆ, ಎಫ್ ಆಫ್ 2 ಈಸ್ ಈಕ್ವಲ್ ಟು ಕೆ ಟೈಮ್ಸ್ ಆಫ್ 2 ಸ್ಕ್ವಯರ್ ಪ್ಲಸ್ 1. ಅಂದರೆ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ 4k ಪ್ಲಸ್ 1. ಓಕೆ, ದಿಸ್ ಎಫ್ ಆಫ್ 2 ವ್ಯಾಲ್ಯೂ ಏನಾಗುತ್ತೆ, 4k ಪ್ಲಸ್ 1. ಅದರಲ್ಲಿ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇದು ಡೈರೆಕ್ಟಾಗಿ ಲಿಮಿಟ್ಸು ಸಬ್ಸ್ಟಿಟ್ಯೂಟ್ ಮಾಡಿ. ಡೈರೆಕ್ಟಾಗಿ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಸೊ ಸಾರಿ ಪ್ಲಸ್ 1 ಇಲ್ಲ ಇಲ್ಲಿ ಬರೇ. ಸೊ ಹಿಯರ್ ನಿಮ್ಗೆ ಏನಿದೆ, ಕೆ ಎಕ್ಸ್ ಸ್ಕ್ವೇರ್ ಅದು ಎಷ್ಟೇ ಇದೆ, ಸೊ ಕೆ ಎಕ್ಸ್ ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ 4k ಆಗುತ್ತೆ. ಓಕೆ, ಇದು 4k ಆಯಿತಾ. ಇದರಲ್ಲೂ ವ್ಯಾಲ್ಯೂ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಲಿಮಿಟ್ ಎಕ್ಸ್ಟೆನ್ಸ್ 2 ಅಂತಿದೆ, 2 ಫ್ರಮ್ ನೆಗೆಟಿವ್ ಡೈರೆಕ್ಷನ್ ಅಂದರೆ ಸೊ ಕೆ ಇಂಟು 2 ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡಿ ಡೈರೆಕ್ಟಾಗಿ. ಓಕೆ, ನೆಗೆಟಿವ್ ಅಂತ ಇದ್ದಾಗ ನೆಗೆಟಿವ್ ಸಬ್ಸ್ಟಿಟ್ಯೂಟ್ ಮಾಡೋದು, ಮೈನಸ್ ಸಬ್ಸ್ಟಿಟ್ಯೂಟ್ ಮಾಡಬಾರ್ದು. ಓಕೆ, ಡೈರೆಕ್ಟಾಗಿ 2 ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇದೇನಾಗುತ್ತೆ, ಸೊ ಲಿಮಿಟ್ ಅಪ್ಲೈ ಮಾಡಿದಾಗ ಕಾನ್ಸ್ಟೆಂಟ್ ಫಂಕ್ಷನ್ ಲಿಮಿಟ್ ಅಪ್ಲೈ ಮಾಡಿದ್ರೆ ವಾಪಸ್ ಅದೇ ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ 2 ಕಂಡು ಹಿಡಿದ್ವಿ. ಏನು ಎಫ್ ಆಫ್ 2 ಏನು ಬಂದಿದೆ, 4k ಬಂದಿದೆ. ಸೊ 3ರಲ್ಲಿ ಯಾವ್ದಾರು 2 ಈಕ್ವಲ್ ಮಾಡಿ, ಐದರ್ ಯು ಮೇಕ್ ಇಟ್ ದೀಸ್ 2 ಈಕ್ವಲ್, ಐದರ್ ಈ 2 ಈಕ್ವಲ್ ಮಾಡಿ. ಸೊ ನಮಗೇನು ಬರುತ್ತೆ, ಸೊ 3 ಈಸ್ ಈಕ್ವಲ್ ಟು 4k ಬರುತ್ತವ, ಅಥವಾ ಇದನ್ನು 4k ಈಸ್ ಈಕ್ವಲ್ ಟು 3 ಬರುತ್ತೆ. ನಾವೇನು ಮಾಡಿ, ಸೊ 4ನ ಈ ಕಡೆ ಕಳಿಸಿ. ಸೊ ಏನಾಗುತ್ತೆ, 4ನ ಈ ಕಡೆ ಕಳಿಸಾಗ ಕೆ ಈಸ್ ಈಕ್ವಲ್ ಟು, ಸೊ 3 ಡಿವೈಡೆಡ್ ಬೈ 4 ಆಗುತ್ತೆ. ಓಕೆ, 4ನ ಈ ಕಡೆ ಕಳಿಸಿದ್ರೆ 3/4. ಸೊ ದಿಸ್ ಈಸ್ ದಿ ವ್ಯಾಲ್ಯೂ ಆಫ್ ದಿ ಫಂಕ್ಷನ್. ಅಂದರೆ ಏನು ಹೇಳ್ತಿದ್ದಾರೆ, ಇಷ್ಟೇ ನೋಡಿ. ಸೊ ನಮಗೆ 3 4 ಮಾಡ್ಸೋಕ್ಕೆ ಇಷ್ಟೇ. ನಾವೇನು ಹೇಳಬೇಕು, ಎಟ್ ಎಕ್ಸ್ ಈಸ್ ಈಕ್ವಲ್ ಟು ಫಂಕ್ಷನ್ ಇಸ್ ಕಂಟಿನ್ಯೂಸ್. ಕಂಟಿನ್ಯೂಸ್ ಬಂದಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಈಕ್ವಲ್ ಇರ್ತವೆ. ಈಕ್ವಲ್ ಬಂದಾಗ ಸೊ ಬರ್ಕೊಳ್ಳಿ. ಸೊ ನಮಗೆ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2 ಫ್ರಮ್ ನೆಗೆಟಿವ್ ಡೈರೆಕ್ಷನ್ ಫಂಕ್ಷನಲ್ಲಿ ಏನಿದೆ ಬರ್ಕೊಳ್ಳಿ. ಅದೇ ಥರ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2 ಫ್ರಮ್ ಪಾಸಿಟಿವ್ ಡೈರೆಕ್ಷನ್ ಫಂಕ್ಷನ್ ವ್ಯಾಲ್ಯೂ ಏನಿದೆ ಅದು ಬರ್ಕೊಳ್ಳಿ. ಅದಾದ ದ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಎಟ್ ದಟ್ ಪಾಯಿಂಟ್ ಅದು ಬರ್ಕೊಳ್ಳಿ. ಡೈರೆಕ್ಟಾಗಿ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಕೆ ವ್ಯಾಲ್ಯೂ ಬರುತ್ತೆ. ಕೆ ವ್ಯಾಲ್ಯೂಸ್ ಬರೆದ್ಬಿಟ್ರೆ ಮುಗೀತು. ಸೊ ಇಷ್ಟೇ ನಮಗೆ ಆನ್ಸರು. ಓಕೆ, ಇದನ್ನು ಬರ್ಕೊಳ್ಳಿ, ಕಾಪಿ ಮಾಡ್ಕೊಳ್ಳಿ. ಓಕೆ, ಸೊ ಕ್ವಶನ್ ನಂಬರ್ 3 ನೋಡಿ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಕೆ ಎಕ್ಸ್ ಪ್ಲಸ್ 1 ಇಫ್ ಎಕ್ಸ್ ವ್ಯಾಲ್ಯೂ ಲೆಸರ್ ದನ್ ಇಕ್ವಲ್ ಟು ಪೈ. ಅಂದರೆ ಲೆಸರ್ ದನ್ ಇಕ್ವಲ್ ಟು ಪೈ ಇದ್ದಾಗ ಫಂಕ್ಷನಲ್ಲಿ ಏನಿರುತ್ತೆ, ಕೆ ಎಕ್ಸ್ ಪ್ಲಸ್ 1. ಗ್ರೇಟರ್ ದನ್ ಪೈ ಇದ್ದಾಗ ಫಂಕ್ಷನಲ್ಲಿ ಕಾಸ್ ಎಕ್ಸ್ ಅಂತ ಇರುತ್ತೆ. ದೆನ್ ದಟ್ ಈಸ್ ಕಂಟಿನ್ಯೂಸ್ ಎಟ್ ಎಕ್ಸ್ ಈಸ್ ಈಕ್ವಲ್ ಟು ಪೈ. ಅಂದರೆ ಎಕ್ಸ್ ವ್ಯಾಲ್ಯೂ ಪೈ ಇದ್ದಾಗ ಫಂಕ್ಷನ್ ಕಂಟಿನ್ಯೂಸ್ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ಮೀನಿಂಗ್ ಏನು, ಫಸ್ಟ್ ಫಂಕ್ಷನ್ ಯಾವ ಥರ ಡಿಫೈನ್ ಮಾಡ್ಕೊಂಡು ಅದು ಬರ್ಕೊಳ್ಳೋಣ. ಓಕೆ, ವಿಚ್ ಮೀನಿಂಗ್ ಏನು, ಎಟ್ ಎಕ್ಸ್ ಈಸ್ ಈಕ್ವಲ್ ಟು ಪೈ. ಅಂದರೆ ಪೈ ಅಥವಾ ಪೈಕ್ಕಿಂತ ಕಡಿಮೆ ಇದ್ದಾಗ ಫಂಕ್ಷನಲ್ಲಿ ಏನಿದೆ, ಪೈ ಅಥವಾ ಪೈಕ್ಕಿಂತ ಕಡಿಮೆ ಇದ್ದಾಗ ಫಂಕ್ಷನಲ್ಲಿ ಕೆ ಎಕ್ಸ್ ಪ್ಲಸ್ 1.
ಕೆ ಎಕ್ಸ್ ಪ್ಲಸ್ ಒನ್ ಅಥವಾ ಪೈಕ್ಕಿಂತ ಕಡಿಮೆ. ಇಲ್ಲಿ ಇಷ್ಟರೊಳಗೆ ಫಂಕ್ಷನಲ್ಲಿ ಏನಿದೆ ಅಂದರೆ ಸೊ ನಮಗೆ ಕೆ ಎಕ್ಸ್ ಪ್ಲಸ್ ಒನ್. ಅದೇ ಥರ ಪೈಕ್ಕಿಂತ ಜಾಸ್ತಿ ಎಕ್ಸ್ ವ್ಯಾಲ್ಯೂ ಪೈಕ್ಕಿಂತ ಜಾಸ್ತಿ ಇದ್ದಾಗ ನಮ್ಮ ಫಂಕ್ಷನಲ್ಲಿ ಏನಿದೆ ಕಾಸ್ ಎಕ್ಸ್, ಫಂಕ್ಷನಲ್ಲಿ ಏನಿದೆ ಕಾಸ್ ಎಕ್ಸ್ ಇದೆ. ಸೊ ಅವ್ರು ಏನು ಹೇಳಿದರೆ ಎಕ್ಸ್ ಈಸ್ ಈಕ್ವಲ್ ಟು ಪೈ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂದರೆ ಸೊ ನಾವು ಸಾಲ್ವ್ ಮಾಡ್ಕೊಂಡು ಹೋಗಿ ಪೈ ಎಕ್ಸ್ ವ್ಯಾಲ್ಯೂ ಕಂಟಿನ್ಯೂಸ್ ಇದ್ದು ಪೈ ಇದ್ದಾಗ ಕಂಟಿನ್ಯೂಸ್ ಇದ್ದಾಗ ಸೊ ನಮಗೆ ಕೆ ವ್ಯಾಲ್ಯೂ ಕಂಡಿಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ದಟ್ ಸಾಲ್ವ್ ಮಾಡ್ಕೊಂಡ್ರಿ ಹೇಳಿ ಎಕ್ಸ್ ಈಸ್ ಈಕ್ವಲ್ ಟು 5 ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್. ಓಕೆ, ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಅಂತ ಸೊ ಬರ್ಕೊಳ್ಳಿ ಫಸ್ಟು. ಇದಾಯ್ತಾ? ಸೊ ಇದಾದಮೇಲೆ ಸೊ ಪೈ ಇದ್ದಾಗ ಸಾರಿ ನಾಟ್ ಇಟ್ ಈಸ್ ನಾಟ್ ಪೈ, ಇದನ್ನು ಪೈ ಅಲ್ಲ, ಇದು ಪೈ ಅಲ್ಲ ಪೈ ಇದು. ಓಕೆ, ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಪೈ ಇದ್ದಾಗ ಫಂಕ್ಷನಲ್ಲಿಯೂ ಕಂಟಿನ್ಯೂಸ್ ಇದೆ ಅಂತ ಹೇಳ್ತಿದ್ರು. ಅಂದರೆ ಮೀನಿಂಗ್ ಏನು, ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟು ದಟ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಎಟ್ ದಟ್ ಪಾಯಿಂಟ್. ಅಂದರೆ ಸೊ ಲಿಮಿಟ್ ಈಸ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಪೈ ಫ್ರಮ್ ನೆಗೆಟಿವ್ ಡೈರೆಕ್ಷನ್. ಸೊ ದಟ್ ಈಸ್ ಈಕ್ವಲ್ ಟು ಸೊ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ ಪೈ ಫ್ರಮ್ ಪಾಸಿಟಿವ್ ಡೈರೆಕ್ಷನ್ ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ ಪೈ. ಓಕೆ, ಇವು ಮೂರು ಈಕ್ವಲ್ ಇರ್ತವೆ. ಇವು ಮೂರು ಈಕ್ವಲ್ ಇದ್ದಾಗ ಸೊ ನಮಗೆ ಕೆ ವ್ಯಾಲ್ಯೂ ಏನು ಬರುತ್ತೆ ಅಂತ ಕಂಡುಹಿಡಿ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ ಇಲ್ಲೇನು ಕೊಟ್ಟಿದ್ದಾರೆ, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಪೈ ಫ್ರಮ್ ನೆಗೆಟಿವ್ ಡೈರೆಕ್ಷನ್. ಅಂದರೆ ಈ ಕಡೆಯಿಂದ ಇಲ್ಲಿ ಬರ್ತಿದ್ದೀವಿ, ಅಂದರೆ ನೆಗೆಟಿವ್ ಡೈರೆಕ್ಷನಿಂದ ಪೈಗೆ ಬರ್ತಿದ್ದೀವಿ. ಅಂದರೆ ಇಲ್ಲಿ ನೆಗೆಟಿವ್ ಡೈರೆಕ್ಷನ್ ಪೈಗೆ ಬರ್ತಿದ್ದೆ, ಇಲ್ಲಿ ಫಂಕ್ಷನಲ್ಲಿ ಏನಿದೆ ಸೊ ಕೆ ಎಕ್ಸ್ ಪ್ಲಸ್ ಒನ್ ಯು ರೈಟ್ ಇಟ್ ಕೆ ಎಕ್ಸ್ ಪ್ಲಸ್ ಒನ್. ಓಕೆ, ಸೊ ದಟ್ ಲಿಮಿಟ್ ಎಕ್ಸ್ ಟೆಂಡಿಂಗ್ ಟುವರ್ಡ್ಸ್ ಪೈ ಫ್ರಮ್ ಪಾಸಿಟಿವ್ ಡೈರೆಕ್ಷನ್. ಅಂದರೆ ಈ ಕಡೆಯಿಂದ ಈ ಕಡೆ ಬರ್ತಿದ್ದೀವಿ, ಈ ಕಡೆಯಿಂದ ಈ ಥರ ಬಂದದ ಅಂದರೆ ಪಾಸಿಟಿವ್ ಡೈರೆಕ್ಷನಿಂದ ಪೈಗೆ ರೀಚ್ ಆಗ್ತೀವಿ. ಅವಾಗ ಫಂಕ್ಷನಲ್ಲಿ ಇದೆ ಕಾಸ್ ಎಕ್ಸ್ ಇದೆ, ಯು ರೈಟ್ ಇಟ್ ಕಾಸ್ ಎಕ್ಸ್ ಇಯರ್. ಓಕೆ, ಸೊ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಎಟ್ ದಟ್ ಪಾಯಿಂಟ್ ಅಂದರೆ ಎಕ್ಸ್ ವ್ಯಾಲ್ಯೂ ಪೈ ಇದ್ದಾಗ ಫಂಕ್ಷನಲ್ಲಿ ಇದೆ ಕೆ ಎಕ್ಸ್ ಪ್ಲಸ್ ಒನ್ನು, ಯು ರೈಟ್ ಇಟ್ ಹಿಯರ್ ಎಫ್ ಆಫ್ ಪೈ ಈಸ್ ಈಕ್ವಲ್ ಟು ಕೆ ಪೈ ಪ್ಲಸ್ ಒನ್ ಬರೋದು. ಓಕೆ, ಎಫ್ ಆಫ್ ಪೈ ಈಸ್ ಈಕ್ವಲ್ ಟು ಕೆ ಪೈ ಪ್ಲಸ್ ಒನ್, ಇಲ್ಲಿ ಕೆ ಪೈ ಪ್ಲಸ್ ಒನ್ ಬರ್ದ್ಬಿಡಿ. ಓಕೆ, ವೈ ಬಿಕಾಟ್ ಎಕ್ಸ್ ವ್ಯಾಲ್ಯೂ ಪೈ ಇದ್ದಾಗ ಫಂಕ್ಷನ್ ಏನಿದೆ ಕೆ ಎಕ್ಸ್ ಪ್ಲಸ್ ಒನ್ ಅಂದರೆ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಕೆ ಎಕ್ಸ್ ಪ್ಲಸ್ ಒನ್. ಅಂದರೆ ಎಫ್ ಆಫ್ ಪೈ ವ್ಯಾಲ್ಯೂ ಇದ್ದಾಗ ಫಂಕ್ಷನಲ್ಲೂ ಕೆ ಪೈ ಪ್ಲಸ್ ಒನ್ ಆಗುತ್ತೆ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಪೈ ಇದ್ದಾಗ ಕೆ ಪೈ ಪ್ಲಸ್ ಒನ್ ಬರ್ತೀನಿ. ಇಷ್ಟ ಆಯಿತಾ? ನಾವು ಇದನ್ನು ಸಾಲ್ವ್ ಮಾಡ್ಕೊತ ಹೋಗಿ ಐದರ್ ಈ ವ್ಯಾಲ್ಯೂ ಈಕ್ವಲ್ ಮಾಡ್ಕೊಳ್ಳಿ ಅಥವಾ ಈ ವ್ಯಾಲ್ಯೂ ಈಕ್ವಲ್ ಮಾಡ್ಕೊಳ್ಳಿ. ಸೊ ನಿಮಗೆ ಆನ್ಸರ್ ಬರುತ್ತೆ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ, ಡೈರೆಕ್ಟಾಗಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ದಿಸ್ ವಿಲ್ ಬಿಕಮ್ ಕೆ ಪೈ ಪ್ಲಸ್ ಒನ್. ಸೊ ದಟ್ ಈಸ್ ಈಕ್ವಲ್ ಟು ಇದರಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಇದೇನಾಗುತ್ತೆ ಕಾಸ್ ಪೈ ದಟ್ ಈಸ್ ಈಕ್ವಲ್ ಟು ದಿಸ್ ಈಸ್ ಆಲ್ಸೋ ಕೆ ಪೈ ಪ್ಲಸ್ ಒನ್. ಓಕೆ, ಇದನ್ನು ಈಕ್ವಲ್. ಸೊ ಇದು ನೀವು ಎರಡು ಈಕ್ವಲ್ ಸಾಲ್ವ್ ಮಾಡ್ಕೊಂಡು ಹೋಗಿ. ಸೊ ನಮ್ಗೆ ಏನಾಗುತ್ತೆ ಕೆ ಪೈ ಪ್ಲಸ್ ಒನ್ ದಟ್ ಈಸ್ ಈಕ್ವಲ್ ಟು ಕಾಸ್ ಪೈ ವ್ಯಾಲ್ಯೂ ಏನು, ಕಾಸ್ ಪೈ ವ್ಯಾಲ್ಯೂ ಇಸ್ -1. ನಮಗೆ ಗೊತ್ತಿರಬೇಕು ಕಾಸ್ ಪೈ ವ್ಯಾಲ್ಯೂ ಇಸ್ -1. ಈಗೇನು ಮಾಡಿ ಪ್ಲಸ್ ಒನ್ನ ಆ ಕಡೆ ತೊಗೊಂಡೋಗಿ ಏನಾಗುತ್ತೆ ಸೊ -1 ಪ್ಲಸ್ ಒನ್ ಆ ಕಡೆ ತೊಗೊಂಡ್ರೆ -1 ಆಗುತ್ತೆ. ಇಲ್ಲಿ ಕೆ ಪೈ ಉಳಿದಿದೆ. ಓಕೆ, ಸೊ ಇಲ್ಲೇನು ಮಾಡಿ -1 ಏನಾಗುತ್ತೆ -2 ಆಗುತ್ತೆ. ಸೊ ನಮ್ಗೆ ಏನು ಕಂಡುಹಿಡಬೇಕು ಕೆ ವ್ಯಾಲ್ಯೂ ಕಂಡುಹಿಡಬೇಕು. ಕೆ ವ್ಯಾಲ್ಯೂ ಇಲ್ಲಿ ಇಟ್ಕೊಂಡು ಪೈ ಇಲ್ಲಿ ಕಳಿಸ್ಬಿಡಿ. ಸೊ ನಮ್ಗೆ ಆನ್ಸರ್ ಬರುತ್ತೆ ಕೆ ವ್ಯಾಲ್ಯೂ ಏನು ಬರುತ್ತೆ -2 ಡಿವೈಡೆಡ್ ಬೈ ಪೈ. ಅಂದರೆ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಎಕ್ಸ್ ಇಸ್ ಈಕ್ವಲ್ ಟು ಪೈ ಇದ್ದಾಗ ಕಂಟಿನ್ಯೂಸ್ ಇದ್ದಾಗ ಕೆ ವ್ಯಾಲ್ಯೂ ಏನು ಬರುತ್ತೆ ಅಂದರೆ -2 ಡಿವೈಡೆಡ್ ಬೈ ಪೈ. ಇಷ್ಟು ಮಾಡಿದರೆ 4 ಮಾರ್ಕ್ಸ್ ನೋಡಿ. ಓಕೆ, ಸೊ ನೀಟಾಗಿ ಸಾಲ್ವ್ ಮಾಡಿ. ಓಕೆ, ಸೊ ಇಲ್ಲಿ ನೋಡಿ ಈ ಕ್ವಶನ್ ಏನಿದೆ ಅಂದರೆ ಸೊ ಫೈಂಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ಎ ಆ್ಯಂಡ್ ಬಿ ಸೊ ದಟ್ ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ ಎಕ್ಸ್ ವ್ಯಾಲ್ಯೂ ಲೆಸರ್ ದನ್ ಈಕ್ವಲ್ ಟು 3 ಇದ್ದಾಗ ಫಂಕ್ಷನ್ ವ್ಯಾಲ್ಯೂ ಏನಿದೆ ಎ ಎಕ್ಸ್ ಪ್ಲಸ್ 1 ಇದೆ. ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ 3 ಇದ್ದಾಗ ಫಂಕ್ಷನ್ ವ್ಯಾಲ್ಯೂ ಬಿ ಎಕ್ಸ್ ಪ್ಲಸ್ 3 ಇದೆ. ಈಸ್ ಕಂಟಿನ್ಯೂಸ್ ಎಟ್ ಎಕ್ಸ್ ಈಸ್ ಈಕ್ವಲ್ ಟು 3. ಸೊ ಇಷ್ಟೊತ್ತು ಏನು ಮಾಡಿದ್ವಿ ಇಟ್ಸ್ ಎಕ್ಸಾಕ್ಟ್ಲಿ ಸೇಮ್. ನಾವೇನು ಮಾಡಿದೆ ಅಂದರೆ ಎಕ್ಸ್ ವ್ಯಾಲ್ಯೂ 3 ಇದ್ದಾಗ ಕಂಟಿನ್ಯೂಸ್ ಇದೆ. ಸೊ ನಾವೇನು ಮಾಡ್ತಿದ್ವಿ ಕೆ ವ್ಯಾಲ್ಯೂ ಫೈಂಡ್ ಮಾಡ್ತಿದ್ವಿ. ಈಗ ಏನು ಮಾಡೋದು 2 ಅನ್ನೌನ್ಸ್ ಕೊಟ್ಟಿದ್ದಾರೆ. ಆ 2 ಅನ್ನೌನ್ಸ್ ನಡುವೆ ಏನು ರಿಲೇಷನ್ಶಿಪ್ ಇರುತ್ತೆ ಅದು ಕಂಡುಹಿಡಿ ಅಂತ ಹೇಳಿದ್ರೆ ಫಸ್ಟ್ ಏನು ಮಾಡಿ ಫಂಕ್ಷನ್ ಏನು ಕೊಟ್ಟಿದ್ದಾರೆ ಅದನ್ನು ಡಿಫೈನ್ ಮಾಡಿ ಬರ್ಕೊಂಡು. ಫಂಕ್ಷನ್ ಏನು ಕೊಟ್ಟಿದ್ದಾರೆ ಫಸ್ಟ್ ಆಫ್ ಆಲು ಫಂಕ್ಷನ್ ನೋಡಿ ನಮಗೆ ಎಟ್ ಎಕ್ಸ್ ಈಸ್ ಈಕ್ವಲ್ ಟು 3 ಅಂದರೆ 3 ಇದ್ದಾಗ ಫಂಕ್ಷನ್ ವ್ಯಾಲ್ಯೂ 3 ಇದ್ದಾಗ ಅಥವಾ 3ಕ್ಕಿಂತ ಕಡಿಮೆ ಇದ್ದಾಗ ಫಂಕ್ಷನ್ ವ್ಯಾಲ್ಯೂ ಇಲ್ಲೆಲ್ಲ ಫಂಕ್ಷನ್ ವ್ಯಾಲ್ಯೂ ಏನಿರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಫಂಕ್ಷನ್ ವ್ಯಾಲ್ಯೂ ಇಸ್ ಎ ಎಕ್ಸ್ ಪ್ಲಸ್ 1. ಓಕೆ, ಇಲ್ಲೆಲ್ಲ ಫಂಕ್ಷನ್ ವ್ಯಾಲ್ಯೂ ಏನಿದೆ ಎ ಎಕ್ಸ್ ಪ್ಲಸ್ 1 ಇದೆ. ಅದೇ 3ಕ್ಕಿಂತ ಜಾಸ್ತಿ ಇದ್ದಾಗ ಫಂಕ್ಷನ್ ವ್ಯಾಲ್ಯೂ ಏನಿದೆ ಸೊ ದಟ್ ಈಸ್ ಬಿ ಎಕ್ಸ್ ಪ್ಲಸ್ 3 ಇದೆ ಅಂತ ತಿಳಿದಿದೆ. ಓಕೆ, ಫಂಕ್ಷನ್ ವ್ಯಾಲ್ಯೂ 3ಕ್ಕಿಂತ ಜಾಸ್ತಿ ಇದ್ದಾಗ ನಮಗೇನಿದೆ ಬಿ ಎಕ್ಸ್ ಪ್ಲಸ್ 3. ಅದು ನೋಡಿ 3 ಅಥವಾ 3ಕ್ಕಿಂತ ಕಡಿಮೆ ಇದ್ದಾಗ ಫಂಕ್ಷನ್ ವ್ಯಾಲ್ಯೂ ಇಸ್ ಎ ಎಕ್ಸ್ ಪ್ಲಸ್ 1. 3ಕ್ಕಿಂತ ಜಾಸ್ತಿ ಇದ್ದಾಗ ಫಂಕ್ಷನ್ ವ್ಯಾಲ್ಯೂ ಇಸ್ ಬಿ ಎಕ್ಸ್ ಪ್ಲಸ್ 3 ಅಂತ ಹೇಳ್ತಿದ್ದಾರೆ. ಸೊ ನಮಗೆ ಏನು ಎಟ್ ಎಕ್ಸ್ ಈಸ್ ಈಕ್ವಲ್ ಟು 3 ಫಂಕ್ಷನ್ ಈಸ್ ಕಂಟಿನ್ಯೂಸ್. ಎಟ್ ಎಕ್ಸ್ ಈಸ್ ಇದು ಬರ್ಕೊಳ್ಳಿ. ಎಟ್ ಎಕ್ಸ್ ಈಸ್ ಈಕ್ವಲ್ ಟು 3 ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಅಂತ ಬರ್ಕೊಳ್ಳಿ ಫಸ್ಟ್.
ಎಫ್ ಆಫ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಅಂದರೆ ಏನು ಮಾಡೋಣ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಬರ್ಕೊಳ್ಳೋಣ ರೈಟ್ ಹ್ಯಾಂಡ್ ಲಿಮಿಟ್ ಬರ್ಕೊಳ್ಳೋಣ ಓಕೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಬರ್ಕೊಂಡು ಅದು ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಎಟ್ ದಟ್ ಪಾಯಿಂಟ್ 3 ಈಕ್ವಲ್ ಇರಬೇಕು ಎಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಇದ್ದಾಗ ಕಂಟಿನ್ಯೂಸ್ ಇದ್ದಾಗ ಸೊ ಅಂದರೆ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 3 ಫ್ರಮ್ ನೆಗೆಟಿವ್ ಡೈರೆಕ್ಷನ್ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 3 ಫ್ರಮ್ ಪಾಸಿಟಿವ್ ಡೈರೆಕ್ಷನ್ ಎಫ್ ಆಫ್ ಎಕ್ಸ್ ದಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಎಫ್ ಆಫ್ 3ಗೆ ಈಕ್ವಲ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಇದು ಕಂಡೀಷನ್ ಅವ್ರು ಕೊಟ್ಟಿರೋ ಕಂಡೀಷನ್ ಇದನ್ನು ಯೂಸ್ ಮಾಡ್ಕೊಂಡು ಎ ಮತ್ತು ಬಿ ನಡುವೆ ರಿಲೇಷನ್ ಕಂಡಿಡಿ ಅಂತ ಹೇಳ್ತಿದ್ದಾರೆ ಓಕೆ ಇಲ್ಲಿ ನೋಡಿ ನಾವೇನು ಮಾಡೋಣ ಫಸ್ಟು ಎಕ್ಸ್ ವ್ಯಾಲ್ಯೂ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 3 ಫ್ರಮ್ ನೆಗೆಟಿವ್ ಡೈರೆಕ್ಷನ್ ಅಂದರೆ ಈ ಕಡೆಯಿಂದ ಈ ಕಡೆ ಬರ್ತಿದ್ದೀವಿ ನಮಗೆ ನೆಗೆಟಿವ್ ಡೈರೆಕ್ಷನಿಂದ ಬರ್ತಿದ್ದೀವಿ 3ಗೆ ನಮ್ಮ ಫಂಕ್ಷನಲ್ಲಿ ಏನಿದೆ ಇಲ್ಲಿ ಎ ಎಕ್ಸ್ ಪ್ಲಸ್ 1 ಇಲ್ಲಿ ಫಂಕ್ಷನಲ್ಲಿ ನಮಗೇನಿದೆ ಎ ಎಕ್ಸ್ ಪ್ಲಸ್ 1 ದಟ್ ಯು ರೈಟ್ ಇಟ್ ಎ ಎಕ್ಸ್ ಪ್ಲಸ್ 1 ಓಕೆ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 3 ಫ್ರಮ್ ಪಾಸಿಟಿವ್ ಡೈರೆಕ್ಷನ್ ಅಂದರೆ ಈ ಕಡೆಯಿಂದ ಈ ಕಡೆ ಬರುವಾಗ ಪಾಸಿಟಿವ್ ಡೈರೆಕ್ಷನಿಂದ ಇಲ್ಲಿ ಫಂಕ್ಷನಲ್ಲಿ ಏನಿದೆ ಬಿ ಎಕ್ಸ್ ಪ್ಲಸ್ 3 ಓಕೆ ಬಿ ಎಕ್ಸ್ ಪ್ಲಸ್ 3 ಓಕೆ ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ 3 ಎಫ್ ಆಫ್ 3 ಅಂದ್ರೇನು ಅಂದರೆ ಎಕ್ಸ್ ವ್ಯಾಲ್ಯೂ 3 ಇದ್ದಾಗ ಫಂಕ್ಷನ್ ಏನಿದೆ ಎ ಎಕ್ಸ್ ಪ್ಲಸ್ 1 ಓಕೆ ಅಂದರೆ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಏನು ಬರುತ್ತೆ ಅಂದರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ 1 ಅಂದರೆ ಎಫ್ ಆಫ್ 3 ಇದ್ದಾಗ ಫಂಕ್ಷನ್ ಏನಾಗುತ್ತೆ 3a ಪ್ಲಸ್ 1 ಆಗುತ್ತೆ ಓಕೆ ಇದಾಗುತ್ತೆ ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರೆಯೋಣಂತೆ ಎಫ್ ಆಫ್ 3 ಓಕೆ ನಾವು ಯು ಜಸ್ಟ್ ಸಿ ಡೈರೆಕ್ಟಾಗಿ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ 3a ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು ಇಲ್ಲಿ ನಾವು ಡೈರೆಕ್ಟಾಗಿ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ ಸೊ b3 ಪ್ಲಸ್ 3 ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ 3 ಅಲ್ಲಿ ಏನಿದೆ 3a ಪ್ಲಸ್ 1 ಓಕೆ ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಈ ವರ್ಡ್ ಈಕ್ವಲ್ ಮಾಡಿ ಅಥವಾ ಈ ವರ್ಡ್ ಈಕ್ವಲ್ ಮಾಡಿ ನಮ್ಗೆ ಏನು ಬರುತ್ತೆ ನೋಡಿ ಸೊ ಈ ವರ್ಡ್ ಈಕ್ವಲ್ ಮಾಡೋಣ 3a ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು 3b ಪ್ಲಸ್ 3 ಓಕೆ ಸೊ ಈ ವರ್ಡ್ ಈಕ್ವಲ್ ಮಾಡಿದಾಗ ಏನಾಗುತ್ತೆ ಈಗ ನೋಡಿ ಏನು ಮಾಡೋಣ ಪ್ಲಸ್ 1 ಆ ಕಡೆ ಕಳಿಸಿ ಏನಾಗುತ್ತೆ ಸೊ ನಮ್ಗೆ ಏನಾಗುತ್ತೆ ಪ್ಲಸ್ 1 ಆ ಕಡೆ ಕಳಿಸಿದ್ರೆ 3a ಈಸ್ ಈಕ್ವಲ್ ಟು ಏನಾಗುತ್ತೆ 3b ಓಕೆ 3b ಪ್ಲಸ್ 3 ಪ್ಲಸ್ 1 ಆ ಕಡೆ ಮೈನಸ್ 1 ಅವಾಗೇನಾಯಿತು 3a ಈಸ್ ಈಕ್ವಲ್ ಟು 3b ಪ್ಲಸ್ 2 ಇಷ್ಟು ಬಂತ ಓಕೆ ಸೊ ಈಗ ಏನು ಮಾಡೋಣ ಸೊ ಇಷ್ಟು ಮೇ ಬಿ ಇಷ್ಟು ಆನ್ಸರ್ ಇರಬೇಕು ಇಷ್ಟು ಇರಲಿಲ್ಲ ಅಂದರೆ ಏನು ಮಾಡೋಣ ಸೊ ನಾವು ಈ ವರ್ಡ್ನ ಕಂಪ್ಲೀಟ್ ಈಕ್ವೇಷನ್ನ 3ಇಂದ ಡಿವೈಡ್ ಮಾಡಿ 3ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ಸೊ ನಮಗೆ ದಿಸ್ ಈಸ್ 3a ಡಿವೈಡೆಡ್ ಬೈ 3 ವಿಚ್ ಈಸ್ ಈಕ್ವಲ್ ಟು 3b ಡಿವೈಡೆಡ್ ಬೈ 3 ಪ್ಲಸ್ 2 ಡಿವೈಡೆಡ್ ಬೈ 3 ಸೊ ಇದನ್ನು ಸ್ವಲ್ಪ ಸಾಲ್ವ್ ಮಾಡಿದ್ರೆ 3 ಕ್ಯಾನ್ಸಲ್ ಆಗುತ್ತೆ ಉಳಿಯೋದೇನು ಎ ಉಳಿಯುತ್ತೆ ವಿಚ್ ಈಸ್ ಈಕ್ವಲ್ ಟು ಇಲ್ಲಿ 3 ಕ್ಯಾನ್ಸಲ್ ಉಳಿಯೋದೇನಾಗುತ್ತೆ ಬಿ ಉಳಿಯುತ್ತೆ ಪ್ಲಸ್ ಇಲ್ಲಿ 2 ಡಿವೈಡೆಡ್ ಬೈ 3 ಇರುತ್ತೆ ಓಕೆ ಸೊ ದಿಸ್ ಈಸ್ ವಾಟ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ಎ ಆ್ಯಂಡ್ ಬಿ ಓಕೆ ಅಂದರೆ ಎ ವ್ಯಾಲ್ಯೂ ಇದಕ್ಕೆ ಈಕ್ವಲ್ ಇರುತ್ತೆ ಎ ವ್ಯಾಲ್ಯೂ ಬಿ ಪ್ಲಸ್ 2/3ಗೆ ಈಕ್ವಲ್ ಇರುತ್ತೆ ಅದು ಇದೇ ಕೇಳಿದ್ದಾರೆ ಅವರು ಅಂದರೆ ಎ ನಡುವೆ ಎ ಮತ್ತು ಬಿ ನಡುವೆ ಏನು ರಿಲೇಷನ್ಶಿಪ್ ಇರುತ್ತೆ ವೆನ್ ಎಕ್ಸ್ ಇಸ್ ಈಕ್ವಲ್ ಟು ಪೈ ಇದ್ದಾಗ ಎ ಮತ್ತು ಬಿ ನಡುವೆ ದಿಸ್ ರಿಲೇಷನ್ ವಿಲ್ ಹ್ಯಾವ್ ಓಕೆ ಎ ಇಸ್ ಈಕ್ವಲ್ ಟು ಬಿ ಪ್ಲಸ್ 2/3 ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಓಕೆ ಸೊ ನಾವು ದಿಸ್ ಕ್ವಶನ್ ನೋಡಿ ಏನು ಕೊಟ್ಟಿದ್ರೆ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಬಿ ಸೊ ಎಕ್ಸ್ ವ್ಯಾಲ್ಯೂ 2 ಅಥವಾ 2ಕ್ಕಿಂತ ಕಡಿಮೆ ಇದ್ದಾಗ ಫಂಕ್ಷನಲ್ಲೂ 5 ಇದೆ ಅದೇ ಥರ ಎಕ್ಸ್ ವ್ಯಾಲ್ಯೂ 2 ಮತ್ತು 10 ನಡುವೆ ಇದ್ದಾಗ ಫಂಕ್ಷನಲ್ಲೂ ಎ ಎಕ್ಸ್ ಪ್ಲಸ್ ಬಿ ಇದೆ ಎಕ್ಸ್ ವ್ಯಾಲ್ಯೂ 10ಕ್ಕಿಂತ ಜಾಸ್ತಿ ಅಥವಾ 10 ಅಥವಾ 10ಕ್ಕಿಂತ ಜಾಸ್ತಿ ಇದ್ದಾಗ ಫಂಕ್ಷನಲ್ಲಿ 20 ಇದೆ ಈ ಫಂಕ್ಷನ್ ಕಂಟಿನ್ಯೂಸ್ ಎವ್ರಿವೇರ್ ಅಂದರೆ ಎಲ್ಲ ಕಡೆ ಕಂಟಿನ್ಯೂಸ್ ಇದೆ ಅಂತದ್ದು ಕಂಟಿನ್ಯೂಸ್ ಎವ್ರಿವೇರ್ ಅಂದರೆ ಸೊ ನಮಗೆ ಪೆನ್ ಎತ್ತಲಾರ್ದಂಗೆ 2ಇಂದ 10ವರೆಗೆ ನಾವು ಗ್ರಾಫ್ ಆಗ್ಬೋದು ಅಂತ ಹೇಳ್ತಿದ್ದಾರೆ ಆ ಥರ ಇದ್ದಾಗ ಸೊ ನಮಗೆ ಎ ಮತ್ತು ಬಿ ವ್ಯಾಲ್ಯೂ ಕಂಡುಹಿಡಿ ಅಂತ ಹೇಳ್ತಿದ್ದಾರೆ ಓಕೆ ನಾವೇನು ಮಾಡೋಣ ಅಂದರೆ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 2ಗೆ ಕಂಟಿನ್ಯೂಸ್ ಅಂತ ಅಸ್ಯೂಮ್ ಮಾಡ್ಕೊಂಡು ಅಥವಾ ಕಂಟಿನ್ಯೂಸ್ ಇರುತ್ತೆ ಅಂತ ಹೇಳ್ಕೊಂಡು ನಾವೇನು ಮಾಡೋಣ ಒಂದು ಈಕ್ವೇಷನ್ ಕಂಡುಹಿಡ್ಕೊಂಡು ಅದೇ ಥರ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 10 ಇದ್ದಾಗ ನಾವು ಕಂಟಿನ್ಯೂಸ್ ಅಂತ ಹೇಳ್ಕೊಂಡು ನಮಗೆ ಇನ್ನೊಂದು ವ್ಯಾಲ್ಯೂ ಈಕ್ವೇಷನ್ ಕಂಡುಹಿಡಿಯೋಣ ಈಕ್ವೇಷನ್ ಬಂದಾಗ ಎರಡು ಈಕ್ವೇಷನ್ನ ಸಾಲ್ವ್ ಮಾಡಿದಾಗ ನಮಗೆ ಎ ಮತ್ತು ಬಿ ವ್ಯಾಲ್ಯೂ ಬರುತ್ತೆ ಫಸ್ಟ್ ಏನು ಮಾಡೋಣ ಆ ಫಂಕ್ಷನ್ನ ಹೆಂಗೆ ಡಿಫೈನ್ ಮಾಡಿದೆ ಅದು ಬರ್ಕೊಳ್ಳೋಣ ಫಂಕ್ಷನ್ನ ಹೆಂಗೆ ಡಿಫೈನ್ ಮಾಡಿದ್ದಾರೆ ನೋಡಿ ಫಸ್ಟು ಓಕೆ ಫಸ್ಟು ಯು ಡ್ರಾ ದಿ ಫಂಕ್ಷನ್ ಓಕೆ ಅಂದರೆ ಮೀನಿಂಗ್ ಏನು ಅಂದರೆ 2 ಇದೆ ನೋಡಿ ವ್ಯಾಲ್ಯೂ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಅದು ಸ್ವಲ್ಪ ದೊಡ್ಡದು ಹಾಕ್ಕೊಳ್ತೀನಿ ನೋಡಿ ಓಕೆ ಸೊ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಎಕ್ಸ್ ಇಸ್ ಈಕ್ವಲ್ ಟು 2 ಮತ್ತು ಎಕ್ಸ್ ಇಸ್ ಟು 2 ಎಕ್ಸ್ ಇಸ್ ಈಕ್ವಲ್ ಟು 10 ಓಕೆ ಎಕ್ಸ್ ವ್ಯಾಲ್ಯೂ 2 ಅಥವಾ 2ಕ್ಕಿಂತ ಕಡಿಮೆ ಇದ್ದಾಗ 2 ಅಥವಾ 2ಕ್ಕಿಂತ ಕಡಿಮೆ ಇದ್ದಾಗ ಫಂಕ್ಷನ್ ಏನಿದೆ 5 ಇದೆ ಓಕೆ ಎಕ್ಸ್ ವ್ಯಾಲ್ಯೂ 2 ಮತ್ತು 10 ನಡುವೆ ಇದ್ದಾಗ ಫಂಕ್ಷನಲ್ಲಿ ಏನಿದೆ ಎ ಎಕ್ಸ್ ಪ್ಲಸ್ ಬಿ ಓಕೆ ಎಕ್ಸ್ ವ್ಯಾಲ್ಯೂ 10 ಅಥವಾ 10ಕ್ಕಿಂತ ಜಾಸ್ತಿ ಇದ್ದಾಗ ಫಂಕ್ಷನಲ್ಲಿ ಏನಿದೆ 21 ಸೊ ಇಷ್ಟಿದೆ ಸೊ ನಮ್ಗೆ ಇಷ್ಟು ಕೊಟ್ಟಿದ್ದಾರೆ ಸೊ ಇದನ್ನೇನು ಮಾಡೋಣ ಸೊ ಫಸ್ಟ್ ಏನು ಮಾಡೋಣ ಇಟ್ ಈಸ್ ಕಂಟಿನ್ಯೂಸ್ ಎವ್ರಿವೇರ್ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಎವ್ರಿವೇರ್ ಅಂತ ಅಂದಾಗ ಸೊ ನಮಗೆ ಎಟ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಅಂತೇಳಿ ಅಸ್ಯೂಮ್ ಮಾಡ್ಕೊಂಡು
ಸೊ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಇಲ್ಲೊಂದು ಮಾಡೋಣ ಅಲ್ಲೊಂದು ಮಾಡೋಣ. ಓಕೆ, ಎಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಅಂತೇಳಿ ಅಂದ್ಕೊಳ್ಳೋಣ ನಾವು. ಆವಾಗ ಏನಾಗುತ್ತೆ, ಸೊ ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಇದ್ದಾಗ ಸೊ ಎಕ್ಸ್ ವ್ಯಾಲ್ಯೂ ಇಸ್ ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2 ಫ್ರಮ್ ನೆಗೆಟಿವ್ ಡೈರೆಕ್ಷನ್ ಎಫ್ ಆಫ್ ಎಕ್ಸ್ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2 ಫ್ರಮ್ ಪಾಸಿಟಿವ್ ಡೈರೆಕ್ಷನ್ ಎಫ್ ಆಫ್ ಎಕ್ಸ್ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎಫ್ ಆಫ್ 2ಗೆ ಈಕ್ವಲ್ ಇರುತ್ತೆ. ಓಕೆ, ಎಫ್ ಆಫ್ 2 ಇರುತ್ತೆ ಅಂದರೆ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2 ಅಲ್ಲಿಂದ ಇಲ್ಲಿಂದ ಇಲ್ಲಿವರೆಗೆ ನೆಗೆಟಿವ್ ಡೈರೆಕ್ಷನಿಂದ ಬರುವಾಗ ಫಂಕ್ಷನ್ ಏನಿದೆ 5 ಇದೆ. ಓಕೆ, ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2 ಫ್ರಮ್ ನೆಗೆಟಿವ್ ಡೈರೆಕ್ಷನ್ ಎಫ್ ಆಫ್ ಎಕ್ಸ್ ಏನಿದೆ 5 ಇದೆ, 5 ಬರ್ಕೊಳ್ಳಿ. ಓಕೆ, ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 2 ಫ್ರಮ್ ಪಾಸಿಟಿವ್ ಈ ಕಡೆಯಿಂದ ಈ ಕಡೆ ಬರುವಾಗ ಅಂದರೆ ಪಾಸಿಟಿವ್. ಇಲ್ಲಿ ಫಂಕ್ಷನಲ್ಲಿ ಏನಿದೆ ಎ ಎಕ್ಸ್ ಪ್ಲಸ್ ಬಿ ಇದೆ, ಯು ರೈಟ್ ಇಟ್ ಎ ಎಕ್ಸ್ ಪ್ಲಸ್ ಬಿ ಇರಲಿ. ದಟ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 2. ಎಕ್ಸ್ ಇಸ್ ಈಕ್ವಲ್ ಟು 2 ಇದ್ದಾಗ ಫಂಕ್ಷನ್ ಎಲ್ಲಿದೆ 5 ಇದೆ, 5 ಬರ್ಕೊಂಬಿಡಿ ಡೈರೆಕ್ಟಾಗಿ. ಓಕೆ, ಸೊ ನಾವು ಯು ಜಸ್ಟ್ ಸಿ ಸೊ ಕಾನ್ಸ್ಟೆಂಟ್ಗೆ ಲಿಮಿಟ್ ಅಪ್ಲೈ ಮಾಡಿದಾಗ ಏನಾಗುತ್ತೆ ವಾಪಸ್ ಕಾನ್ಸ್ಟೆಂಟೇ ಬರುತ್ತೆ, ಕಾನ್ಸ್ಟೆಂಟ್ ಬರ್ಕೊಂಬಿಡಿ ಫಸ್ಟ್. ಸೊ ಡೈರೆಕ್ಟಾಗಿ ಇಲ್ಲಿ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ, ಸೊ ದಿಸ್ ವಿಲ್ ಬಿಕಮ್ ಎ ಇಂಟು 2 ಪ್ಲಸ್ ಬಿ ದಟ್ ಈಸ್ ಈಕ್ವಲ್ ಟು 5. ಓಕೆ, ದಟ್ ಈಸ್ ಈಕ್ವಲ್ ಟು 5, ದಟ್ ಈಸ್ ಈಕ್ವಲ್ ಟು 5 ಆಗುತ್ತೆ. ಓಕೆ, ಸೊ ದೆನ್ ಇಟ್ ವಿಲ್ ಬಿಕಮ್ ವಾಟ್ 2a ಪ್ಲಸ್ ಬಿ ಈಸ್ ಈಕ್ವಲ್ ಟು 5. ಇದು ಈಕ್ವೇಷನ್ 1 ಅಂತೇಳಿ ಅಸ್ಯೂಮ್ ಮಾಡ್ಕೊಳ್ಳೋಣ. 2a ಪ್ಲಸ್ ಬಿ ಈಸ್ ಈಕ್ವಲ್ ಇದು ಈಕ್ವೇಷನ್ 1. ಈ ಈಕ್ವೇಷನ್ 1 ಅಂತೇಳಿ ಅಸ್ಯೂಮ್ ಮಾಡ್ಕೊಳ್ಳೋಣ. ನಾವು ಫಸ್ಟ್ ಆಫ್ ಆಲ್ ನಾನು ಎಕ್ಸ್ ಇಸ್ ಕೂಡ 2a ಅಂತ ಯಾಕೆ ತೊಗೊಂಡಿದ್ದೀನಿ. ಓಕೆ, ಎಕ್ಸ್ ಇಸ್ ಕೂಡ 2a ಯಾಕೆ ನಾನು ಕಂಟಿನ್ಯೂಟಿ ಎಕ್ಸ್ ಇಸ್ ಕೂಡ 2 ಇದ್ದಾಗ ಯಾಕೆ ಚೆಕ್ ಮಾಡ್ತೀನಿ ಅಂದರೆ ನಮಗೆ ಕಂಟಿನ್ಯೂಟಿ ಎಲ್ಲಿ ಚೆಕ್ ಮಾಡಬೇಕಂದ್ರೆ ಎಲ್ಲಿ ಫಂಕ್ಷನ್ ಬ್ರೇಕ್ ಆಗ್ತಿದೆ ನೋಡಿ. ಫಂಕ್ಷನ್ ಇಲ್ಲಿ ಒಂದು ಕಡೆ ಬ್ರೇಕ್ ಆಗ್ತಿದೆ, ಇಲ್ಲಿ ಒಂದು ಕಡೆ ಅಂದರೆ ಸೊ ಎಕ್ಸ್ ಇಸ್ ಈಕ್ವಲ್ ಟು 2 ಅಥವಾ 2ಕ್ಕಿಂತ ಕಡಿಮೆ ಅಥವಾ ಏನೋ ಒಂದು ವ್ಯಾಲ್ಯೂ ಇದೆ, ಎಕ್ಸ್ ಕೂಡ 2ಕ್ಕಿಂತ ಜಾಸ್ತಿ ಇದ್ದಾಗ ಏನೋ ಇರುತ್ತೆ, ಇಲ್ಲಿ ಫಂಕ್ಷನ್ ಬ್ರೇಕ್ ಆಗ್ತಿದೆ. ಆ ಪಾಯಿಂಟ್ಸಲ್ಲಿ ಮಾತ್ರ ನಾನು ಕಂಟಿನ್ಯೂಟಿ ಚೆಕ್ ಮಾಡ್ತಿದ್ದೀನಿ. ಓಕೆ, ಅದೇ ಥರ ಎಕ್ಸ್ ಇಸ್ ಈಕ್ವಲ್ ಟು 2 ಕಂಟಿನ್ಯೂಟಿ ಚೆಕ್ ಮಾಡಿ ಕಂಟಿನ್ಯೂಸ್ ಅಂತ ಅಸ್ಯೂಮ್ ಮಾಡ್ಕೊಂಡಿನ ಅದೇ ಥರ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 10 ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್. ಓಕೆ, ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್. ಆವಾಗ ಏನಾಗುತ್ತೆ, ಸೊ ಲಿಮಿಟ್ x is tending towards 10 from negative direction f of x that is equal to limit x is tending towards 10 from positive direction f of x that is equal to f of 10 ಗೆ ಈಕ್ವಲ್ ಇರುತ್ತೆ. ಓಕೆ, ಇದು f of 10 ಗೆ ಈಕ್ವಲ್ ಇರುತ್ತೆ. ಸೊ ಈಗ ನೋಡಿ ನಮ್ಗೆ ಏನಾಗಿದೆ, ನಮಗೆ ಹೀಗೆ ಸೊ ನಮಗೆ ಅಂದರೆ ಇಲ್ಲಿಂದ ಈಗ ಬರ್ತಿದ್ದೀವಿ ಅಂದರೆ ನೆಗೆಟಿವ್ ಡೈರೆಕ್ಷನಿಂದ ಬರ್ತಿದ್ದೀವಿ ಫ್ರಮ್ ನೆಗೆಟಿವ್. ಇಲ್ಲಿ ಫಂಕ್ಷನಲ್ಲಿ ಏನಿದೆ ಎ ಎಕ್ಸ್ ಪ್ಲಸ್ ಬಿ ಅಂದರೆ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 10 ಫ್ರಮ್ ನೆಗೆಟಿವ್ ಡೈರೆಕ್ಷನ್. ಫಂಕ್ಷನಲ್ಲಿ ಏನಿದೆ ಎ ಎಕ್ಸ್ ಪ್ಲಸ್ ಬಿ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 10 ಫ್ರಮ್ ನೆಗೆಟಿವ್ ಡೈರೆಕ್ಷನ್ ಫಂಕ್ಷನಲ್ಲಿ ಈಸ್ ಎ ಎಕ್ಸ್ ಪ್ಲಸ್ ಬಿ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 10 ಫ್ರಮ್ ಪಾಸಿಟಿವ್ ಅಂದರೆ ಈ ಕಡೆಯಿಂದ ಈ ಕಡೆ ಬರುವಾಗ. ಓಕೆ, ಈ ಕಡೆಯಿಂದ ಬರುವಾಗ ಅಂದರೆ ಪಾಸಿಟಿವ್ ಡೈರೆಕ್ಷನ್ ಇಲ್ಲಿ ಫಂಕ್ಷನಲ್ಲಿ ಏನಿದೆ 21, ಐ ರೈಟ್ ಇಟ್ 21 ಹಿಯರ್ 21. ಓಕೆ, ಸೊ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಎಟ್ ಎಕ್ಸ್ ಈಸ್ ಈಕ್ವಲ್ ಟು 10. ಎಕ್ಸ್ ಈಸ್ ಈಕ್ವಲ್ ಟು 10 ಇದ್ದಾಗ ಫಂಕ್ಷನಲ್ಲಿ ಏನಿದೆ 21, ಎಕ್ಸ್ ಈಸ್ ಈಕ್ವಲ್ ಟು 10 ಇದ್ದಾಗ ಫಂಕ್ಷನಲ್ಲಿ ಈಸ್ 21. ಯು ರೈಟ್ ಇಟ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 10 ಇದ್ದಾಗ ಫಂಕ್ಷನಲ್ಲಿ 21 ಇದೆ, 21 ಬರ್ದ್ಬಿಡಿ. ಡೈರೆಕ್ಟಾಗಿ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ ಈಗ. ಓಕೆ, ಸೊ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇದೇನಾಗುತ್ತೆ, ಸೊ 10 a ಪ್ಲಸ್ ಬಿ ಬರುತ್ತೆ, ಇಲ್ಲಿ ಕಾನ್ಸ್ಟೆಂಟ್ ಲಿಮಿಟ್ 21 ಬರುತ್ತೆ, ಅದು 21 ಇಸ್ ಈಕ್ವಲ್ ಟು 21 ಬರುತ್ತೆ. ವಿಚ್ ಮೀನ್ಸ್ ಇವೆರಡು ಏನಿದೆ, ಸೊ 10a ಪ್ಲಸ್ ಬಿ ಈಸ್ ಈಕ್ವಲ್ ಟು 21. ಓಕೆ, ಇದು ಈಕ್ವೇಷನ್ 2 ಅಂತ ಅಸ್ಯೂಮ್ ಮಾಡ್ಕೊಂಡು. ಓಕೆ, ಇಲ್ಲಿ ಸಾಲ್ವ್ ಮಾಡೋಣ ನೋಡಿ ಈಕ್ವೇಷನ್ 1 and 2. ಓಕೆ, ಈಕ್ವೇಷನ್ 1 and 2 ಇಲ್ಲಿ ಸಾಲ್ವ್ ಮಾಡೋಣ. ಸೊ ನಮ್ಗೆ ಏನು ಬರುತ್ತೆ, ಸೊ ನಮ್ಗೆ ಈಕ್ವೇಷನ್ 1 ಏನಿದೆ, ಸೊ 2a ಪ್ಲಸ್ ಬಿ ಈಸ್ ಈಕ್ವಲ್ ಟು 5. ಸೊ ಈಕ್ವೇಷನ್ 2 ಏನಿದೆ ನಮಗೆ, ಸೊ 10a ಪ್ಲಸ್ ಬಿ ಈಸ್ ಈಕ್ವಲ್ ಟು 21. ಓಕೆ, ಸೊ ನಾವು ಇವೆರಡು ಈಕ್ವೇಷನ್ ಸಾಲ್ವ್ ಮಾಡ್ಬೇಕಂದ್ರೆ ಏನು ಮಾಡೋಣ, ಒಂದರೊಳಗೆ ಒಂದು ಸಬ್ಸ್ಟ್ರಾಕ್ಟ್ ಮಾಡೋಣ. ಇದ್ರೊಳಗೆ ಸಬ್ಸ್ಟ್ರಾಕ್ಟ್ ಮೈನಸ್. ಓಕೆ, 10ನಲ್ಲಿ 2ಅಲ್ಲಿ 10a ಕಳೆದಾಗ ಏನಾಗುತ್ತೆ -8a. ಓಕೆ, ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಗುತ್ತೆ. 5ಅಲ್ಲಿ 21 ಹೋದಾಗ ಎಷ್ಟಾಗುತ್ತೆ, 5ಅಲ್ಲಿ 21 ಹೋದಾಗ -16 ಬರುತ್ತೆ. ಓಕೆ, ಮೈನಸ್ ಗೆಟ್ ಕ್ಯಾನ್ಸಲ್, 8 1 ಜ 8 16, 8 1 ಜ 8 2 ಜ. ಸೊ ನಮಗೆ ಎ ವ್ಯಾಲ್ಯೂ ಎಷ್ಟು ಬಂತು, ಎ ವ್ಯಾಲ್ಯೂ 2 ಬಂತು. ಎ ವ್ಯಾಲ್ಯೂ 2 ಅಂತ ಅದಿಸ್ ಎ ವ್ಯಾಲ್ಯೂನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಯು ನೋ ದಟ್ 2a ಪ್ಲಸ್ ಬಿ ಈಸ್ ಈಕ್ವಲ್ ಟು 5. ಎ ವ್ಯಾಲ್ಯೂ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 2 × 2 ಪ್ಲಸ್ ಬಿ ಈಸ್ ಈಕ್ವಲ್ ಟು 5. ಓಕೆ, ಸೊ 2 × 2 ಮಾಡಿದ್ರೆ 4 ಆಗುತ್ತೆ. 4ನ ಅಕೌಂಟ್ ತೊಗೊಂಡೋಗಿ ಬಿ ಈಸ್ ಈಕ್ವಲ್ ಟು 5 ಮೈನಸ್ ಬಿ ಈಸ್ ಈಕ್ವಲ್ ಟು 5
5 ಮೈನಸ್ 4 ದಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 1 ಆಗುತ್ತೆ. ಓಕೆ, ಬಿ ವ್ಯಾಲ್ಯೂ ಎಷ್ಟು ಬರುತ್ತೆ 1 ಬರುತ್ತೆ. ಅವ್ರು ಏನು ಕಂಡುಹಿಡಿ ಅಂತ ಹೇಳಿದ್ರು, ಎ ಮತ್ತು ಬಿ ವ್ಯಾಲ್ಯೂ ಕಂಡುಹಿಡಿ ಅಂತ ಹೇಳಿದ್ರು. ಓಕೆ, ಯಾವಾಗ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್, ಫಂಕ್ಷನ್ ಕಂಟಿನ್ಯೂಸ್ ಇದ್ದಾಗ ಎ ಮತ್ತು ಬಿ ವ್ಯಾಲ್ಯೂ ಕಂಡುಹಿಡಿ ಅಂತ ಹೇಳಿದ್ರೆ ನಮಗೆ x = 2 ಅಂತ x = 2 ತೊಗೊಂಡು f(x) ಕಂಟಿನ್ಯೂಸ್ ಅಂತ ಅಂದ್ಕೊಂಡಿವಿ. ಅದನ್ನು ಯೂಸ್ ಮಾಡಿಕೊಂಡು ನಾವು ಒಂದು ಇಕ್ವೇಷನ್ ತೊಗೊಂಡು, ಅದೇ ಥರ x = 10 ಅಂತ ತೊಗೊಂಡು f(x) ಕಂಟಿನ್ಯೂಸ್ ಆ ಪಾಯಿಂಟಲ್ಲಿ ಕಂಟಿನ್ಯೂಸ್ ಅಂತ ಅಸ್ಯೂಮ್ ಮಾಡಿಕೊಂಡು ನಾವೇನು ಮಾಡಿದ್ದೀವಿ, ಸೊ ಇನ್ನೊಂದು ಇಕ್ವೇಷನ್ ತೊಗೊಂಡಿವಿ. ಈ ಎರಡು ಇಕ್ವೇಷನ್ ಸಾಲ್ವ್ ಮಾಡಿದ್ರೆ ನಮಗೇನು ಬಂತು, a = 2 ಬಂತು, b = 1 ಬಂತು. ಓಕೆ, ಇಷ್ಟೇ ಕ್ವಶನ್. ಓಕೆ, ಇಷ್ಟು ಕ್ವಶನ್ ಸಾಲ್ವ್ ಮಾಡಿದ್ರಾ? ಒಂದು ಕ್ವಶನ್ ನಾನು ಸಾಲ್ವ್ ಮಾಡಿಲ್ಲ. ಓಕೆ, ಆ ಕ್ವಶನು ಬಂದರೆ ಬರುತ್ತೆ. ಓಕೆ, ಸೊ ಅದನ್ನು ನಾನು ಸಾಲ್ವ್ ಮಾಡೋಕ್ಕೆ ನನಗೆ ಅಷ್ಟು ಟೈಮ್ ಇಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಅದರದ್ದು ಸೊಲ್ಯೂಷನ್ ನಾನು ಇಲ್ಲಿ ಹಾಕಿರ್ತೀನಿ, ಅಲ್ಲಿ ಸೊಲ್ಯೂಷನ್ ನೋಡಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊಲ್ಯೂಷನ್ ನೋಡ್ಕೊಳ್ಳಿ. ಓಕೆ, ಈಗ 47 ಕ್ವಶನ್ನಲ್ಲಿ 47 ಫಸ್ಟ್ ಕ್ವಶನ್ ಸಾಲ್ವ್ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್ ಯಾವ ಥರದ್ದು ಬರುತ್ತೆ, ನೆಕ್ಸ್ಟ್ ಕ್ವಶನ್ ಡಿಟರ್ಮಿನೆಂಟ್ಸಿಂದ ಬರುತ್ತೆ. ಓಕೆ, ಸೊ ಡಿಟರ್ಮಿನೆಂಟ್ಸಿಂದ ಬರುತ್ತೆ. ಸೊ ಡಿಟರ್ಮಿನೆಂಟ್ಸಿಂದ ಈಗ ನೆಕ್ಸ್ಟ್ ನಾನು ಕ್ವಶನ್ಸ್ ಏನು ಸಾಲ್ವ್ ಮಾಡ್ತೀನಿ, ಆ ಕ್ವಶನ್ ಸಾಲ್ವ್ ಮಾಡಿಬಿಟ್ರೆ ಸಾಕು, ಬೇರೆ ಕ್ವಶನ್ಸ್ ನೋಡೋದು ಬೇಕಾಗಿಲ್ಲ. ಓಕೆ, ಇಷ್ಟು ಕ್ವಶನ್ಸು ನೀವು ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡಿ. ನಾವು ಇಲ್ಲಿ ಈ ಕ್ವಶನ್ ನೋಡಿದೆ, ಶೋ ದಟ್ ಮ್ಯಾಟ್ರಿಕ್ಸ್ A = satisfy equation a² - 4a + i. ಸೊ ಈ ಕೊಟ್ಟಿರೋ ಮ್ಯಾಟ್ರಿಕ್ಸು ನಾವೇನು ಮಾಡಬೇಕು, ಈ ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡಬೇಕು. ಓಕೆ, ಅದೇ ಥರ ಸೊ ವೇರ್ i is the 2x2 identity matrix and O is the 2x2 0 matrix and find A inverse. ಓಕೆ, ಸೊ ನಾವೇನು ಮಾಡಬೇಕಂದ್ರೆ ಫಸ್ಟು ಇದು ಈಕ್ವೇಷನ್ ತೊಗೊಂಡು ಇದರಲ್ಲಿ ಇದನ್ನು 0 ಅಂತೇಳಿ ಪ್ರೂವ್ ಮಾಡಬೇಕು, ಆಮೇಲೆ A ಇನ್ವರ್ಸ್ ಫೈಂಡ್ ಮಾಡಬೇಕು ಅಷ್ಟೇ. ಓಕೆ, ಫಸ್ಟ್ ಏನು ಮಾಡಿ, ಸೊ ಕೊಟ್ಟಿರೋ ಈಕ್ವೇಷನ್ ಬರ್ಕೊಳ್ಳಿ. ಸೊ A = ಅಥವಾ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ, A = 2 3 1 2. ಓಕೆ, ಇಷ್ಟ ಆಯಿತಾ? ಇಷ್ಟಾದಮೇಲೆ ಏನು ನೋಡಿ, ಸೊ ನಾವೇನು ಪ್ರೂವ್ ಮಾಡಬೇಕು, ಟು ಪ್ರೂವ್ A × -4a + i = 0 ಅನ್ನೋದು ಕೊಡ್ಬೋದು. ಮತ್ತೇನು ಮಾಡಬೇಕು, ವಿ ಹ್ಯಾವ್ ಟು ಫೈಂಡ್ A ಇನ್ವರ್ಸ್ ಏನಂತ ಕಂಡುಹಿಡಬೇಕು. ಓಕೆ, ಸೊ ನೀವು ಮ್ಯಾಟ್ರಿಸಸಲ್ಲಿ ಕಲ್ತಿರ್ತೀರ. ಓಕೆ, A² ಕಂಡುಹಿಡ್ತಾರೆ. ಸೊ ಇದನ್ನೇ ಪ್ರೂವ್ ಮಾಡಬೇಕಾ ಅಂದರೆ A² ಕಂಡುಹಿಡಬೇಕು, ಆಮೇಲೆ 4a ಕಂಡುಹಿಡಬೇಕು, ಪ್ಲಸ್ i ಮಾಡಿದಾಗ ಅದು 0 ಬಂದಾಗ ದೆನ್ ಇದನ್ನು ಈಕ್ವೇಷನ್ ಸ್ಯಾಟಿಸ್ಫೈ ಅಂತ ಅರ್ಥ. ಓಕೆ, ಸೊ ಮಾಡೋಣ. ಈಗ ನೋಡಿ, A² ಕಂಡುಹಿಡ್ಕೊಳ್ಳಿ. ನಾವು A² ಏನು A × A. ಸೊ A × A ಅಂದಾಗ ನಮಗೇನು ಬರುತ್ತೆ, ಸೊ A ಕ್ರಾಸ್ನ A ಮ್ಯಾಟ್ರಿಕ್ಸ್ನ A ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ಈ ಮ್ಯಾಟ್ರಿಕ್ಸ್ ನೋಡ್ಕೊಂಡು ಕೇರ್ಫುಲ್ಲಾಗಿ ಬರ್ಕೊಳ್ಳಿ. ಸೊ 2 3 1 2. ಓಕೆ, ಸೊ ನಮಗೆ ದಿಸ್ ಈಸ್ ಆಲ್ಸೋ 2x2 ಆ್ಯಂಡ್ ದಿಸ್ ಈಸ್ ಆಲ್ಸೋ 2x2. ಎರಡು 2x2 ಮ್ಯಾಟ್ರಿಕ್ಸ್. ಎರಡು 2x2 ಮ್ಯಾಟ್ರಿಕ್ಸ್ ಅಂದರೆ ನಮಗೆ ಎರಡು ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡೋದಕ್ಕೆ ಇಲ್ಲಿ ಕಾಲಮ್ ಇಲ್ಲಿ ರೋ ಸೇಮ್ ಇರಬೇಕು. ಬರೋ ಮ್ಯಾಟ್ರಿಕ್ಸ್ ಏನು, ಇವೆರಡು ಕ್ರಾಸ್ ಪ್ರಾಡಕ್ಟ್ ಮ್ಯಾಟ್ರಿಕ್ಸ್ ಬರುತ್ತೆ ನಮಗೆ. ಅಂದರೆ ಬರುತ್ತೆ ನಮ್ಮ ಮ್ಯಾಟ್ರಿಕ್ಸು 2x2 ಬರುತ್ತೆ. ಸೊ ದಟ್ ಈಸ್ 2x2 ಬರುತ್ತೆ. ಓಕೆ, ನಾವು ಏನು ಮಾಡಬೇಕು ಅಂದರೆ 4 ಎಲಿಮೆಂಟ್ಸ್ ಅದು. 4 ಎಲಿಮೆಂಟ್ಸ್ ಅಂದರೆ ಇಲ್ಲಿ ಫಸ್ಟ್ ರೋ ಫಸ್ಟ್ ಎಲಿಮೆಂಟ್, ಫಸ್ಟ್ ರೋ ಸೆಕೆಂಡ್ ಎಲಿಮೆಂಟ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಅಂದರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ 2 × 2 ಮಾಡಿದ್ರೆ ಎಷ್ಟಾಗುತ್ತೆ, 4 ಆಗುತ್ತೆ. ಸೊ 3 × 1 ಮಾಡಿದ್ರೆ 3 ಆಗುತ್ತೆ. ಓಕೆ, ಅದೇ ಥರ ಫಸ್ಟ್ ರೋ ಸೆಕೆಂಡ್ ಕಾಲಮ್ 2 × 3 ಮಾಡಿದ್ರೆ ಎಷ್ಟಾಗುತ್ತೆ, 6 ಆಗುತ್ತೆ. 3 × 2 ಮಾಡಿದ್ರೆ ಏನಾಗುತ್ತೆ, 6 ಆಗುತ್ತೆ. ಓಕೆ, ಅದೇ ಥರ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಮಾಡಿ 1 × 2 ಮಾಡಿದಾಗ ಏನಾಗುತ್ತೆ, 2 ಆಗುತ್ತೆ. ಪ್ಲಸ್ 2 × 1 ಮಾಡಿದಾಗ ಏನಾಗುತ್ತೆ, 2 ಆಗುತ್ತೆ. ಅದೇ ಥರ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಫಸ್ಟ್ 1 × 3 ಮಾಡಿದಾಗ ಏನಾಗುತ್ತೆ, 3 ಆಗುತ್ತೆ. 2 × 2 ಮಾಡಿದಾಗ 4 ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ನಮಗೆ A² ಏನು ಬರುತ್ತೆ ನೋಡಿ, A² = 7 12. ಓಕೆ, 7 12 4 7. ಇಷ್ಟ ಆಯಿತಾ? ಇದು A² ಕಂಡುಹಿಡಿದು. A² ಕಂಡುಹಿಡಬೇಕಂದ್ರೆ A² ಕಂಡುಹಿಡಿದ್ಮೇಲೆ ನೆಕ್ಸ್ಟ್ ಏನು ಕಂಡುಹಿಡಬೇಕು, 4a ಕಂಡುಹಿಡ್ಕೊಳ್ಳಿ. ಸೊ 4a = 4 ಟೈಮ್ಸ್ ಆಫ್ A ಮ್ಯಾಟ್ರಿಕ್ಸ್ ಏನಿದೆ ನೋಡಿ. ಸೊ 2 3 1 2. ಓಕೆ, ಇಷ್ಟ ಆಯಿತಾ? 2 3 1 2 ಆಯಿತಾ? ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ದಿಸ್ ಈಸ್ 8, ದಿಸ್ ಈಸ್ 12. ಓಕೆ, ದಿಸ್ ಈಸ್ 4, ದಿಸ್ ಈಸ್ 8. ಇದಾಯಿತಾ? ಐಡೆಂಟಿಟಿ ಮ್ಯಾಟ್ರಿಕ್ಸ್. I ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಯು ನೋ ದಟ್ I = what? I = 1 0 0 1. ಸೊ ಇದನ್ನು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಇಲ್ಲೇ ಮಾಡಿಬಿಡೋಣ. ಸೊ ಇಲ್ಲೇ ಮಾಡಿಬಿಡೋಣ ನೋಡಿ, ಇಲ್ಲೇ ಸೈಡಿಗೆ ಆಗುತ್ತೆ ಸ್ಪೇಸು. ಎಲ್ಲ ಇಲ್ಲೇ ಮಾಡಿಬಿಡಿ, ಇಲ್ಲಾಂದರೆ ನೆಕ್ಸ್ಟ್ ಸ್ಲೈಡಲ್ಲಿ ಮಾಡೋದು. ಇಲ್ಲೇ ಮಾಡಿಬಿಡಿ, ಇಲ್ಲಾಂದರೆ ಈಸಿ ಆಗುತ್ತೆ ನಿಮ್ಗೆ ಎಲ್ಲ ಕ್ಯಾಲ್ಕುಲೇಷನ್ಸ್ ಬರ್ಸ್ಕೊಳ್ಳೋದು. ಸೊ A²
4a ಪ್ಲಸ್ ಐ. ಬಟ್ ನೀವೇನು ಮಾಡಿ, ನೀವು ಕಂಟಿನ್ಯೂಸ್ ಕೆಳಗೆ ಮಾಡ್ಕೊಂತ ಹೋಗಿ. ನಾನು ಇಲ್ಲಿ ಬರ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತೇಳಿ ಇಲ್ಲೇ ಮಾಡ್ತಿದ್ದೀನಿ, ನೀವು ಕೆಳಗೆ ಮಾಡ್ಕೊಂಡಿದ್ದೀನಿ. ಸೊ ಎ ಸ್ಕ್ವೇರ್ ಏನಿದೆ, ಎ ಸ್ಕ್ವೇರ್ ವಾಟ್ ಐ ಹ್ಯಾವ್ ಗಾಟ್ ಇಟ್ ಆಸ್ 7 12 4 7. ಓಕೆ, ಮೈನಸ್ 4a ಏನು ಬಂದಿದೆ, 4a ಇಸ್ 8 12 8 12 4 8. ಸೊ 4 8 ಬಂದು ಪ್ಲಸ್ ಐ ಮ್ಯಾಟ್ರಿಕ್ಸ್ ಏನು ಬಂದೆ 1 0 0 1 ಇಷ್ಟು ಬಂದಿದ್ದೀನ. ಸೊ ಇಷ್ಟು ಬಂದಮೇಲೆ ಏನು ಮಾಡಬೇಕು, ಇವೆಲ್ಲ ಆ್ಯಡ್ ಮಾಡಿ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆ್ಯಡ್ ಮಾಡಿದಾಗ ನಮ್ಗೆ ಏನು ಬರುತ್ತೆ. ಸೊ ಕರೆಸ್ಪಾಂಡಿಂಗ್ ಮ್ಯಾಟ್ರಿಕ್ಸ್ 7 ಪ್ಲಸ್ ಇಲ್ಲಿ ನೆಕ್ಸ್ಟ್ ಇಲ್ಲಿ ಬರೀತೀನಿ 7 ಮೈನಸ್ 8 ಪ್ಲಸ್ 1. ಓಕೆ, ಇಲ್ಲಿ 12 ಮೈನಸ್ 12. ಓಕೆ, ಹಿಯರ್ 4 ಮೈನಸ್ 4 4 ಮೈನಸ್ 4. ಹಿಯರ್ 7 ಮೈನಸ್ 8 ಪ್ಲಸ್ 1. ಓಕೆ, ಇದು ರಿಸಲ್ಟೆಂಟ್ ಏನು ಬರುತ್ತೆ, 7 ಪ್ಲಸ್ 1 ಮಾಡಿದ್ರೆ 8 ಬರುತ್ತೆ, 8 ಮೈನಸ್ 8 ಬಂದರೆ 0 ಬರುತ್ತೆ. ಸೊ ಇದು ರಿಸಲ್ಟೆಂಟ್ ಏನು ಬರುತ್ತೆ 0 0 0 0. ಓಕೆ, ಇಷ್ಟ ಆಯ್ತಾ. ಏನು ಮಾಡ್ಬೋದು ಇದರಿಂದ ಹೇಳ್ಬೋದು, ಹೆನ್ಸ್ a ಸ್ಕ್ವಯರ್ ಮೈನಸ್ 4a ಪ್ಲಸ್ ಐ ಈಸ್ ಈಕ್ವಲ್ ಟು 0 ಈಸ್ ಪ್ರೂವ್ಡ್. ಈಗ ನಾವೇನು ಕಂಡಿಡಬೇಕು, ಸೊ ವಿ ಶುಡ್ ಫೈಂಡ್ ಎ ಇನ್ವರ್ಸ್ ಕಂಡಿಡಬೇಕು. ಸೊ ನಾರ್ಮಲ್ ಆಗಿ ನೀವು ಎ ಇನ್ವರ್ಸ್ ಹೆಂಗೆ ಕಂಡಿಡ್ತಾರೆ ಗೊತ್ತಾ. ಸೊ ನಾರ್ಮಲ್ ಆಗಿ ಯೂಸಿಂಗ್ ಡಿಟರ್ಮೆಂಟ್ ಕಂಡುಬಿಡ್ತಾರೆ. ಸೊ ನಮ್ಗೆ ಡಿಟರ್ಮೆಂಟ್ ಕಂಡಿಡ್ಬೋದು ಯೂಸಿಂಗ್ ದಿಸ್ ಇಕ್ವೇಷನ್ ಅಂತ ಹೇಳಿದ್ರೆ, ಯೂಸಿಂಗ್ ದಿಸ್ ಇಕ್ವೇಷನ್ ಫೈಂಡ್ ಎ ಇನ್ವರ್ಸ್ ಅಂತ ಕೇಳಿದ್ರು. ಸೊ ಫಸ್ಟ್ ಇದು ಎ ಇಕ್ವೇಷನ್ ಬರ್ಕೊಳ್ಳಿ. ಸೊ ಎ ಸ್ಕ್ವಯರ್ ಮೈನಸ್ 4a ಪ್ಲಸ್ ಐ ದಟ್ ಈಸ್ ಈಕ್ವಲ್ ಟು 0. ಓಕೆ, ಇದನ್ನು ಯೂಸಿಂಗ್ ಈಕ್ವೇಷನ್, ಫಸ್ಟ್ ಆಫ್ ಆಲ್ ಇದನ್ನು ಯೂಸಿಂಗ್ ದಿಸ್ ಇಕ್ವೇಷನ್ ಎ ಇನ್ವರ್ಸ್ ಕಂಡುಹಿಡಬೇಕಂದ್ರೆ ಕೆಲವೊಂದು ಪ್ರಾಪರ್ಟೀಸ್ ಗೊತ್ತಿರ್ಬೇಕು ನಮಗೆ. ಪ್ರಾಪರ್ಟೀಸ್ ಏನು, ಸೊ ಎ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಇಂಟು ಐ ಅಥವಾ ಐ ಇಂಟು ಎ ಇನ್ವರ್ಸ್. ಸೊ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ಅಂದರೆ, ಸೊ ದಟ್ ಈಸ್ ಆಲ್ವೇಸ್ ಈಕ್ವಲ್ ಟು ಎ ಇನ್ವರ್ಸ್ ಅಂತ ಅರ್ಥ. ಓಕೆ, ಅದೇ ಥರ ಐ ಇಂಟು ಎ ಅಥವಾ ಎ ಇಂಟು ಐ ದಟ್ ಈಸ್ ಆಲ್ವೇಸ್ ಈಕ್ವಲ್ ಟು ಎ ಅಂತ ಅರ್ಥ. ಓಕೆ, ಇನ್ನೊಂದು ಸೊ ಎ ಇಂಟು ಎ ಇನ್ವರ್ಸ್ ಅಥವಾ ಎ ಇನ್ವರ್ಸ್ ಇಂಟು ಎ, ಸೊ ದಟ್ ಈಸ್ ಈಕ್ವಲ್ ಟು ಐ ಅಂತ ಅರ್ಥ. ಅದೇ ಯಾವುದೇ ಮ್ಯಾಟ್ರಿಕ್ಸ್ ಜೊತೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದಾಗ ಏನು ಮ್ಯಾಟ್ರಿಕ್ಸ್ ಬರುತ್ತೆ ಅದೇ ಬರುತ್ತೆ ನಮಗೆ. ಅದೇ ಥರ ಯಾವುದೇ ಮ್ಯಾಟ್ರಿಕ್ಸಿಂದ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದಾಗ ಏನೇ ಬರುತ್ತೆ ಅದೇ. ಸೊ ಎ ಇಂಟು ಎ ಇನ್ವರ್ಸ್ ಮಾಡಿದಾಗ ನಮ್ಗೆ ಏನು ಬರುತ್ತೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅದನ್ನೇ ಇಲ್ಲಿ ಪ್ರೂವ್ ಮಾಡೋಣ. ಓಕೆ, ಫಸ್ಟ್ ಏನು ಮಾಡೋಣ, ಇದರಿಂದ ಎ ಇಕ್ವೇಷನಿಂದ ಎ ಇನ್ವರ್ಸ್ ಕಂಡು. ಸೊ ದಿಸ್ ಎ ಸ್ಕ್ವೇರ್ನ ಹೆಂಗೆ ಬರಿಬೋದು, ಸೊ ಐ ಕ್ಯಾನ್ ರಿಟ್ ಆಸ್ ಎ ಇಂಟು ಎ ಬರಿಬೋದಾ, ಎ ಇಂಟು ಎ ಮೈನಸ್ 4a ಪ್ಲಸ್ ಐ ದಟ್ ಈಸ್ ಈಕ್ವಲ್ ಟು 0. ಸೊ ನಾವು ಏನು ಮಾಡೋಣ, ಎ ಇನ್ವರ್ಸ್ ಕಂಡುಹಿಡ್ಬೇಕಂದ್ರೆ ಸೊ ಇದನ್ನು ಎ ಇನ್ವರ್ಸಿಂದ ಪ್ರೀ ಮಲ್ಟಿಪ್ಲೈ ಮಾಡಿ. ಪ್ರೀ ಮಲ್ಟಿಪ್ಲೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್. ಸೊ ಎರಡು ಕಡೆ ಪ್ರೀ ಮಲ್ಟಿಪ್ಲೈ ಮಾಡಿ. ಸೊ ಅವಾಗ ಏನಾಗುತ್ತೆ, ಸೊ ಹಿಯರ್ ಎ ಇನ್ವರ್ಸ್ ಇಂಟು ಎ ಓಕೆ ಮೈನಸ್ 4 ಹೆಂಗಿದೆ ಅದು ಹಂಗೆ ಬರ್ಕೊಳ್ಳಿ. ಇಲ್ಲಿ ಎ ಇನ್ವರ್ಸ್ ಇಂಟು ಎ ಪ್ಲಸ್ 4i ಎ ಇನ್ವರ್ಸ್ ಇಂಟು ಐ ದಟ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು 0 ಮ್ಯಾಟ್ರಿಕ್ಸ್. ಓಕೆ, ನಾವು ಜಸ್ಟ್ ಎ ಇನ್ವರ್ಸ್ ಇಂಟು 0 ಮ್ಯಾಟ್ರಿಕ್ಸ್ ಬರುತ್ತೆ, ಏನು ಬರುತ್ತೆ, ಸೊ ಅಗೇನ್ ಇಲ್ಲಿ ಗೆಟ್ 0 ಮ್ಯಾಟ್ರಿಕ್ಸ್. ನಾವು ಎ ಇನ್ವರ್ಸ್ ಇಂಟು ಎ ಮಾಡ್ತೀನಿ, ಏನು ಬಂತು, ಐ ಮ್ಯಾಟ್ರಿಕ್ಸ್ ಬಂದಿತ್ತು, ಐ ರೈಟ್ ಇಟ್ ಎಸ್ ಐ ಇಂಟು ಎ. ಓಕೆ, ಮೈನಸ್ ಮತ್ತು 4 ಟೈಮ್ಸ್ ಆಫ್ ಎ ಇನ್ವರ್ಸ್ ಇಂಟು ಎ ಮಾಡಿದಾಗ ಏನು ಬರುತ್ತೆ, ಅಗೇನು ಇಲ್ಲಿ ಗೆಟ್ ಐ ಮ್ಯಾಟ್ರಿಕ್ಸ್. ಇಲ್ಲೇನಾಗುತ್ತೆ ಪ್ಲಸ್ ಎ ಇನ್ವರ್ಸ್ ಇಂಟು ಐ ಮಾಡಿದಾಗ ಏನಾಗುತ್ತೆ, ಸೊ ಇಲ್ಲಿ ಗೆಟ್ ಎ ಇನ್ವರ್ಸ್ ಮ್ಯಾಟ್ರಿಕ್ಸ್. ಓಕೆ, ನಾವೇನು ಕಂಡಿಡ್ಬೇಕು, ಎ ಇನ್ವರ್ಸ್ ಕಂಡಿಡ್ಬೇಕಾ, ಎ ಇನ್ವರ್ಸ್ ಇಲ್ಲಿ ಇಟ್ಕೊಂಡು ಉಳ್ಕಿದ್ದೆಲ್ಲ ಹಾಕಿ ತೊಗೊಂಡು, ಅಥವಾ ಇನ್ನೊಂದು ಸ್ವಲ್ಪ ಸ್ಟೆಪ್ ಐ ಇಂಟು ಎ ಮಾಡಿದಾಗ ಏನು ಬರುತ್ತೆ, ಎ ಬರುತ್ತೆ. ಸೊ ದಿಸ್ ಇಸ್ ಮೈನಸ್ 4 ಹೆಂಗಿದೆ ಹಂಗೆ ಇಟ್ಕೊಳ್ಳಿ, ಪ್ಲಸ್ ಎ ಇನ್ವರ್ಸ್ ಹೆಂಗಿದೆ ತಗೊಳ್ಳಿ. ಸೊ ವಿಚ್ ಮೀನ್ಸ್ ಎ ಇನ್ವರ್ಸ್ ಕಂಡಿಡ್ಬೇಕು. ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ ಎ ಇನ್ವರ್ಸ್. ಸೊ ಎ ಇನ್ವರ್ಸ್ ತೊಗೊಳ್ಳಿ. ಸೊ ಎ ಇನ್ವರ್ಸ್ ವಿಚ್ ಇಸ್ ಈಕ್ವಲ್ ಟು ಇದನ್ನೆಲ್ಲ ಕಡೆ ಕೊಡಿಸಿ, ಮೈನಸ್ 4i ಕಡೆ ಹೋದಾಗ ಏನಾಗುತ್ತೆ, ಪ್ಲಸ್ 4i ಪ್ಲಸ್ ಎ ಕಡೆ ಹೋದಾಗ ಏನಾಗುತ್ತೆ, ಮೈನಸ್ ಎ ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 4i ಅಂದರೆ ಏನು, ಸೊ 4 ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ನ 4ಇಂದ ಮಲ್ಟಿಪ್ಲೈ ಮಾಡೋಕು. ದಿಸ್ ಇಟ್ ವಿಲ್ ಬಿಕಮ್ 4 0 0 4 ಮೈನಸ್ ಆಫ್ ಎ ಮ್ಯಾಟ್ರಿಕ್ಸ್ ಏನಿದೆ, ಎ ಮ್ಯಾಟ್ರಿಕ್ಸ್ ಅನ್ನೋದು ಸೊ ನಮಗೆ ಇಲ್ಲಿ ಬರ್ಕೊಂಡಿದ್ದೀನಿ ಎ ಮ್ಯಾಟ್ರಿಕ್ಸ್ ಎ 2 3 1 2 2 3 1 2 ದಟ್ ಈಸ್ 2 3 1 2. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು ಇದರಲ್ಲಿ ಇದು ಸಬ್ಸ್ಟ್ರಾಕ್ಟ್ ಮಾಡಿ 4ಅಲ್ಲಿ 2 ಹೋದಾಗ ಏನು ಬರುತ್ತೆ ನಮಗೆ, ಸೊ 4ಅಲ್ಲಿ 2 ಹೋದಾಗ 2 ಬರುತ್ತೆ. ನೆಕ್ಸ್ಟು 0ಅಲ್ಲಿ 3 ಹೋದಾಗ ಮೈನಸ್ 3 ಬರುತ್ತೆ. ನೆಕ್ಸ್ಟು 0ಅಲ್ಲಿ 1 ಹೋದಾಗ ದಟ್ ಈಸ್ ಮೈನಸ್ 1. ಸೊ 4ಅಲ್ಲಿ 2 ಹೋದಾಗ ಸೊ ದಟ್ ಈಸ್ 2. ಸೊ ದಿಸ್ ಈಸ್ ವಾಟ್ ಎ ಇನ್ವರ್ಸ್. ಓಕೆ, ಸೊ ನಿಮ್ಗೆ ಈಸಿ ಇದೆ ಕ್ವಶನು. ಫಸ್ಟ್ ಏನು ಮಾಡಬೇಕಂದ್ರೆ ಇದನ್ನು ಈಕ್ವಲ್ ಟು 0 ಪ್ರೂವ್ ಮಾಡಬೇಕು. ಆಮೇಲೆ ಇದನ್ನು ಯೂಸಿಂಗ್ ದಿಸ್ ಇಕ್ವೇಷನ್ನೇ ನಮಗೆ ಎ ಇನ್ವರ್ಸ್ ಕಂಡು ಹಿಡ್ಕೋಬೇಕು. ಓಕೆ, ಇಷ್ಟು ಮಾಡಿದರೆ ನಿಮಗೆ
ನಿಮಗೆ 4 ಮಾರ್ಕ್ಸ್ ಬರುತ್ತೆ, ಈಸಿಯಾಗಿ ಬರುತ್ತೆ. ಸೊ ಫಸ್ಟ್ ನೋಡಿ ಏನು ಮಾಡಿದ್ದೀನಿ, ಮ್ಯಾಟ್ರಿಕ್ಸ್ ಬರ್ಕೊಂಡಿದ್ದೀನಿ. ಆಮೇಲೆ ಸೊ ನಾವೇನು ಮಾಡೀನಿ, ಎ ಸ್ಕ್ವೇರ್ ಕಂಡು ಹಿಡ್ಕೊಂಡಿದ್ದೀನಿ. ಎ ಸ್ಕ್ವೇರ್ ಕಂಡು ಹಿಡ್ಕೊಂಡು ಈ ಇಕ್ವೇಷನಲ್ಲಿ ಹಾಕ್ಕೊಂಡು ಝೀರೋ ಮ್ಯಾಟ್ರಿಕ್ಸ್ ಅಂತ ಪ್ರೂವ್ ಮಾಡಿ. ಝೀರೋ ಮ್ಯಾಟ್ರಿಕ್ಸ್ ಅಂತ ಪ್ರೂವ್ ಮಾಡಿದ್ಮೇಲೆ ಆಮೇಲೆ ಈ ಇಕ್ವೇಷನ್ ಯೂಸ್ ಮಾಡಿಕೊಂಡು ಎ ಇನ್ವರ್ಸ್ನ ನಾನು ಮಲ್ಟಿಪ್ಲೈ ಮಾಡಿಕೊಂಡು ಎಲ್ಲ ಕಡೆ ಸೊ ನಮಗೆ ಎ ಇನ್ವರ್ಸ್ನ ತಂದಿದ್ದೀನಿ. ಎಲ್ಲ ಇಕ್ವೇಷನ್ ಇನ್ ಫಾರ್ಮ್ ಆಫ್ ಎ ಇನ್ವರ್ಸ್ ತಂದಿದ್ದೀನಿ. ಆವಾಗ ಅಲ್ಲಿ ಡೈರೆಕ್ಟಾಗಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಇಲ್ಲಿ ಇಟ್ ಆಸ್ ದಿಸ್ ಮಚ್. ಓಕೆ, ಸೊ ನಿಮಗೆ ಒಂದು ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೊಂಡು ಉಳಿಕಿದ್ದೆಲ್ಲ ಸೇಮೇ. ಓಕೆ, ಸೊ ನೋಡ್ಕೊಳ್ಳಿ ಫಸ್ಟು. ಓಕೆ, ಸೊ ಈ ಕ್ವಶನ್ ನೋಡಿ ಎಕ್ಸಾಕ್ಟ್ಲಿ ಸೇಮ್ ಹೆಂಗಿದೆ ಹಂಗೆ ಇದೆ. ಸೊ ನೀವೇನು ಮಾಡಿ, ವಿಡಿಯೋನ ಪಾಸ್ ಮಾಡಿ ನೀವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ನೀವು ಸಾಲ್ವ್ ಮಾಡಿದ್ಮೇಲೆ ಸೊಲ್ಯೂಷನ್ ನೋಡ್ಕೊಳ್ಳಿ. ಸೊ ಫಸ್ಟ್ ಆಫ್ ಆಲ್ ಏನಿದೆ ಇಲ್ಲಿ ಸೇಮ್ ಎಕ್ಸಾಕ್ಟ್ಲಿ ಏನು ಮಾಡಬೇಕಂದ್ರೆ ನಾವು ಸೊ ಸೇಮ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, ಸೊ ಇದು ಇಕ್ವೇಷನ್ನ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಅದನ್ನು ಈಕ್ವಲ್ ಟು 0 ಅಂತ ಪ್ರೂವ್ ಮಾಡೋಕೆ ಆಮೇಲೆ ಎ ಇನ್ವರ್ಸ್ ಕಂಡುಹಿಡಬೇಕು. ಓಕೆ, ಸೊ ನಾವೇನು ಬರೀಬೇಕು ಫಸ್ಟು ಇದನ್ನು ಸೊ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಸೊ ದಟ್ ಈಸ್ ವಾಟ್ ಮ್ಯಾಟ್ರಿಕ್ಸ್ 3 1 -1 2. ಇಲ್ಲೇನಿದೆ ಏನಂತ ಪ್ರೂವ್ ಮಾಡಬೇಕು, ಎ ಸ್ಕ್ವಯರ್ ಮೈನಸ್ 5a ಪ್ಲಸ್ 7i ದಟ್ ಈಸ್ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್ ಅಂತ ಪ್ರೂವ್ ಮಾಡಬೇಕು. ಓಕೆ, ಫಸ್ಟ್ ಎ ಅಂದರೆ ಎ ಸ್ಕ್ವೇರ್ ಕಂಡು ಹಿಡ್ಕೋಬೇಕಾ. ಸೊ ಎ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಎ ಇಂಟು ಎ. ಸೊ ನಮಗೆ ಎ ಇಂಟು ಎ, ಸೊ ಎ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಸೊ 3 ಇಂಟು 1 -1 2. ಸೊ 3 1 -1 2. ಸೊ ಈ ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ, ನಾವು ಮಲ್ಟಿಪ್ಲೈ ಮಾಡಿ ಸೊ ನಮಗೆ ಇಲ್ಲಿ 2 × 2 ಮ್ಯಾಟ್ರಿಕ್ಸು. ಸೊ ದಿಸ್ ಈಸ್ ಆಲ್ಸೋ 2 × 2 ಮ್ಯಾಟ್ರಿಕ್ಸು. ನಮ್ಗೆ ಬರೋ ಮ್ಯಾಟ್ರಿಕ್ಸ್ ಏನು, ಸೊ ದಟ್ ಈಸ್ 2 × 2 ಮ್ಯಾಟ್ರಿಕ್ಸೇ ಬರುತ್ತೆ. ಓಕೆ, ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ 3 3 × 9 3 3 × 9 1 × -1 is -1. ಫಸ್ಟ್ ರೋ ಸೆಕೆಂಡ್ ಕಾಲಮ್ 3 1 × 3 ನೆಕ್ಸ್ಟು 1 × 2 is +2. ನೆಕ್ಸ್ಟ್ ಅದೇ ಥರ ಸೆಕೆಂಡ್ ರೋ ಫಸ್ಟ್ ಕಾಲಮ್ -1 × 3 is -3 2 × -1 is -2. ಅದರ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ -1 × 1 is -1 2 × 2 is that is 4. ಓಕೆ, ಇದರ ರಿಸಲ್ಟೆಂಟ್ ಏನು ಬರುತ್ತೆ ನೋಡಿ, ದಟ್ ರಿಸಲ್ಟೆಂಟ್ ದಟ್ ಈಸ್ ಈಕ್ವಲ್ ಟು ಸೊ 9 - 1 is 8 3 + 2 is 5. ನೆಕ್ಸ್ಟು -3 - 2 is -5. ನೆಕ್ಸ್ಟು -1 + 4 is +3. ಓಕೆ, ಸೊ ದಿಸ್ ಯು ಹ್ಯಾವ್ ಗಾಟ್ ಇಟ್ ಎಸ್ ಎ ಸ್ಕ್ವೇರ್ ಆಯಿತಾ. ಎ ಸ್ಕ್ವೇರ್ ಆದಮೇಲೆ ನಾವೇನು ಇಟ್ಕೊಳ್ಬೇಕು, 5a ಕಂಡುಹಿಡಬೇಕು. ಪ್ಲೀಸ್ 5a is equal to 5 times of a ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಸೊ ದಟ್ ಈಸ್ 3 1 -1 2. ಓಕೆ, ಇಷ್ಟು ಬರ್ಕೊಂಡಾದ್ಮೇಲೆ ಇದನ್ನು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನಾಗುತ್ತೆ, ಸೊ ದಟ್ ಈಸ್ 5 3 × 15 5 1 × 5. ನೆಕ್ಸ್ಟು 5 × -1 is -5 5 × 2 is 10. ಸೊ 5a ಬಂತ. ಸೊ 5a ಬಂತು. ನಾವು ಇಷ್ಟು ಅಂದ್ಬಿಟ್ಟು 7i ಕಂಡುಹಿಡಬೇಕು. 7i ಅಂದ್ರೇನು, ಐಡೆಂಟಿಟಿ ಮ್ಯಾಟ್ರಿಕ್ಸ್ನ 7ನ ಇಂದ ಮಲ್ಟಿಪ್ಲೈ ಮಾಡೋಣ. 7 ಇಂಟು ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1. ಸೊ ದಟ್ ಈಸ್ ಈಕ್ವಲ್ ಟು 7 0 0 7 ಅಂತ ಅರ್ಥ. ಓಕೆ, ಇಷ್ಟು ಬಂದಿದ್ದಾನೆ. ಸೊ ನಾವು ಅದನ್ನು ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡ್ಕೊಳ್ಳಿ. ಸೊ ನಮ್ಗೇನು ಮಾಡಿ ಇದನ್ನು ಪ್ರೂವ್ ಮಾಡ್ಬೇಕಲ್ಲ, ಎ ಸ್ಕ್ವಯರ್ ಮೈನಸ್ 5a ಪ್ಲಸ್ 7i ದಟ್ ಈಸ್ ಈಕ್ವಲ್ ಟು 0 ಅಂತೇಳಿ ಪ್ರೂವ್ ಮಾಡಬೇಕು. ಎ ಸ್ಕ್ವೇರ್ ಏನಿದೆ ನೋಡಿ, ಎ ಸ್ಕ್ವೇರ್ ಬರ್ಕೊಳ್ಳಿ. ಎ ಸ್ಕ್ವೇರ್ ನಮಗೆ ವಾಟ್ ಯು ಹ್ಯಾವ್ 8 5 -5 3. ಓಕೆ, ಮೈನಸ್ ಆಫ್ 5 ಅನ್ನೋದೇನಿದೆ, ಸೊ 15 5 -5 10 15 5 -5 10. ಓಕೆ, ನೆಕ್ಸ್ಟ್ ಪ್ಲಸ್ 7a ಇದೆ, 7i ಇದೆ, ಪ್ಲಸ್ 7i. ಸೊ ದಟ್ ಈಸ್ 7 0 0 7. ಓಕೆ, ಇವೆಲ್ಲ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಅಲ್ಲೆಲ್ಲ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆ್ಯಡ್ ಮಾಡ್ಕೊಂಡಾಗ ಏನಾಗುತ್ತೆ ನೋಡಿ. ಸೊ 8 ಯು ರೈಟ್ ಆಸ್ ಇಟ್ ಈಸ್, ಪ್ಲಸ್ ಇಂಟು ಮೈನಸ್ ಇಸ್ -15. ಸೊ ದಿಸ್ ಈಸ್ ಪ್ಲಸ್ 7. ಇಷ್ಟ ಆಯಿತಾ. ನೆಕ್ಸ್ಟ್ ಇಲ್ಲಿ ಎಲಿಮೆಂಟ್ಸ್ ಇರುತ್ತೆ, 5 - 5 ಏನಾಗುತ್ತೆ 0 ಆಗುತ್ತೆ. 5 - 5 0 ಪ್ಲಸ್ 0 ಅಂದರೆ 0ನೇ ಬರುತ್ತೆ. ನೆಕ್ಸ್ಟು -5 ಮೈನಸ್ ಇಂಟು ಮೈನಸ್ ಏನಾಗುತ್ತೆ +5 ಆಗುತ್ತೆ. ಅದೇ ಥರ ಏನಾಗುತ್ತೆ 3 -10 ಓಕೆ ಪ್ಲಸ್ 7. ಓಕೆ, ಇದು ರಿಸಲ್ಟೆಂಟ್ ಏನು ಬರುತ್ತೆ ನೋಡಿ. ಸೊ ಇದರ ರಿಸಲ್ಟೆಂಟು ನಮಗೆ ಸೊ ಸಾಲ್ವ್ ಮಾಡಿದಾಗ ನಮಗೆ ಸೊ ದಟ್ ಈಸ್ 0. ವೈ ಬಿಕಾಸ್ +8 + 7 ಅಂದರೆ +15 ಬರುತ್ತೆ. +15 -15 ಮಾಡಿದಾಗ ಏನಾಗುತ್ತೆ 0 ಬರುತ್ತೆ. ಅದೇ -5 + 5 is 0 -5 + 5 is 0 3 + 7 is 10 10 - 10 is 0. ಓಕೆ, ಸೊ ಇಲ್ಲೇನು ಬರ್ಕೊಳ್ಳಿ, ಹೆನ್ಸ್ ಎ ಸ್ಕ್ವಯರ್ ಮೈನಸ್ 5a ಪ್ಲಸ್ 7i ಈಸ್ ಈಕ್ವಲ್ ಟು 0 ಈಸ್ ಪ್ರೂವ್ಡ್ ಅಂತ ಬರ್ಕೊಳ್ಳಿ. ಎಷ್ಟಾಯ್ತಾ. ಇದು ಪ್ರೂವ್ ಮಾಡ್ಬೇಕಂದ್ರೆ ನೋಡಿ ಎ ಇನ್ವರ್ಸ್ ಕಂಡುಹಿಡ್ಬೇಕು. ಸೊ ಎ ಇನ್ವರ್ಸ್ ಕಂಡುಹಿಡ್ಬೇಕಾ. ಸೊ ಎ ಇನ್ವರ್ಸ್ ಕಂಡುಹಿಡ್ಬೇಕಂದ್ರೆ ನೋಡಿ ಇದನ್ನು ಎರೇಸ್ ಮಾಡ್ಕೊಂಡ್ಬಿಡ್ತಾಳ್ರಿ. ಇದನ್ನು ಎ ಇನ್ವರ್ಸ್ ಕಂಡುಹಿಡ್ಬೇಕಾ ನಮಗೆ
ಸೊ ನಮಗೆ ಎ ನೋಟ್ಸ್ ಕಂಡುಬೇಕು. ಇದರಿಂದ ಈಕ್ವೇಷನ್ ಏನು? ಸೊ ಎ ಸ್ಕ್ವಯರ್ ಮೈನಸ್ 5a ಪ್ಲಸ್ 7i ಇಂದ ಸೊ ನಮ್ಗೇನು ಕಂಡುಬೇಕು? ಎ ಇನ್ವರ್ಸ್ ಕಂಡುಹಿಡಬೇಕು. ಸೊ ಈಕ್ವೇಷನ್ ನೋಡಿ ಏನಿದೆ, ಎ ಸ್ಕ್ವೇರ್ ಮೈನಸ್ 5 ಪ್ಲಸ್ ಇದರಿಂದ ಎ ಇನ್ವರ್ಸ್ ಕಂಡುಬೇಕು ಯೂಸಿಂಗ್ ದಿಸ್ ಡಿಟರ್ಮೆಂಟ್. ಓಕೆ, ಫಸ್ಟ್ ಏನು ಮಾಡಿ, ಪ್ರೀ ಮಲ್ಟಿಪ್ಲೈ ಮೈನಸ್ ಎ ಇನ್ವರ್ಸ್ ಆನ್ ಬೋತ್ ಸೈಡ್. ಪ್ರೀ ಮಲ್ಟಿಪ್ಲೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್. ಎರಡು ಕಡೆ ಎ ಇನ್ವರ್ಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? ಸೊ ದಿಸ್ ಈಸ್ ಎ ಇಂಟು ಎ ಬರ್ಕೊಳ್ಳಿ. ಸೊ ಎ ಇಂಟು ಎ ಬರ್ಕೊಂಡಾಗ ಸೊ ಎ ಇಂಟು ಎ, ಸೊ ಇಲ್ಲಿ ಎ ಇನ್ವರ್ಸಿಂದ ಮಲ್ಟಿಪ್ಲೈ ಮಾಡಿ. ಸೊ ಮೈನಸ್ 5 ಟೈಮ್ಸ್ ಆಫ್ ಎ ಇನ್ವರ್ಸ್ ಇಂಟು ಎ ಪ್ಲಸ್ 7 ಟೈಮ್ಸ್ ಆಫ್ ಎ ಇನ್ವರ್ಸ್ ಇಂಟು ಐ ದಟ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು 0 ಮ್ಯಾಟ್ರಿಕ್ಸ್. ಓಕೆ, ನೆಕ್ಸ್ಟು ಎ ಇನ್ವರ್ಸ್ ಇಂಟು ಎ ಅಂದರೆ ನಾನು ಏನು ಹೇಳಿದೆ? ಎ ಇನ್ವರ್ಸ್ ಇಂಟು ಎ ಕ್ಯಾನ್ ರೈಟ್ ಆಸ್ ಐ. ಸೊ ದಿಸ್ ವಿಲ್ ಬಿಕಮ್ ಔಟ್ ಐ ಇಂಟು ಎ minus 5 right as it is. A inverse into A ಅಂದರೆ ಏನು ಬರುತ್ತೆ? ಅಗೇನ್ ದಿಸ್ ಈಸ್ I ಪ್ಲಸ್ 7 ಇಂಟು A inverse into I. A inverse into I ಅಂದರೆ ಏನು ಬರುತ್ತೆ? ಅಗೇನ್ ಇಲ್ಲಿ ಗೆಟ್ A inverse ಬರುತ್ತೆ. ಯು ರೈಟ್ ಇಟ್ ಆಸ್ A inverse ದಟ್ ಈಸ್ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್. ನಮ್ಮ ಇಂಟೆನ್ಷನ್ ಏನು? ಅವನ್ ಇಂಟೆನ್ಷನ್ ಇಸ್ ಟು ಫೈಂಡ್ A inverse. ಅಂದರೆ A inverse ಈ ಕಡೆ ಬಿಟ್ಟು ಉಳಿಕಿದ್ದೆಲ್ಲ ಆ ಕಡೆ ತೊಗೊಂಬಿಡಿ. ಸೊ ಫಸ್ಟ್ ಇನ್ನೊಂದು ಇಕ್ವೇಷನ್ I ಇಂಟು A ಮಾಡಿದ್ರೆ ಏನು ಬರುತ್ತೆ? ದಟ್ ಈಸ್ A ಮೈನಸ್ 5A ಸೊ ಪ್ಲಸ್ 7A ಇನ್ವರ್ಸ್ ಆಫ್ 7A ಇನ್ವರ್ಸ್ ಇಸ್ ಈಕ್ವಲ್ ಟು 0. ಇದು 7A ಇನ್ವರ್ಸ್ ಈ ಕಡೆ ಬಿಟ್ಟು ಉಳ್ಕಿಂತೆಲ್ಲ ಆ ಕಡೆ ಬರ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ? 7A ಇನ್ವರ್ಸ್ ದಟ್ ಈಸ್ ಈಕ್ವಲ್ ಟು ಇದು ಮೈನಸ್ 5i ಆ ಕಡೆ ಹೋದ್ರೆ ಏನಾಗುತ್ತೆ? ಪ್ಲಸ್ 5i. ಸೊ ಪ್ಲಸ್ ಎ ಇದ್ದಿದ್ದ ಕಡೆ ಏನಾಗುತ್ತೆ? ಸೊ ದಟ್ ಈಸ್ ಮೈನಸ್ ಎ ಆಗುತ್ತೆ. ಪ್ಲಸ್ ಎ ಇದ್ದಿದ್ದ ಕಡೆ ಹೋದ್ರೆ ಏನಾಗುತ್ತೆ? ಮೈನಸ್ ಎ ಆಗುತ್ತೆ. ಸೊ ದಿಸ್ ಯು ರೈಟ್ ಆಸ್ ಇಟ್ ಈಸ್ 5A ಏನು ಬರ್ತದೆ? ದಟ್ ಈಸ್ 5005. ಓಕೆ, 5005 ಮೈನಸ್ ಆಫ್ ಎ ಮ್ಯಾಟ್ರಿಕ್ಸ್ ಏನಿತ್ತು ನಮಗೆ? ಎ ಮ್ಯಾಟ್ರಿಕ್ಸ್ ಏನಿತ್ತು ನೋಡಿ, 3 1 minus 1 2. 3 1 minus 1 2. ಸೊ 3 1 minus 1 2. ಓಕೆ, ಇಷ್ಟು ಬರ್ಬೇಕಿತ್ತು. ಇದನ್ನು ಸಾಲ್ವ್ ಮಾಡಿದಾಗ ಏನಾಗುತ್ತೆ? ಸಾಲ್ವ್ ಮಾಡಿದಾಗ ನಮಗೆ 5 minus 3 is 2. ಓಕೆ, 0 minus 1 is minus 1. 5 ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ 1 ಆಗುತ್ತೆ. ಸೊ 5 minus 2 ಅಂದರೆ 3 ಆಗುತ್ತೆ. ಓಕೆ, ಇಷ್ಟು ಬಂತು. ಬಟ್ ಇಟ್ ಈಸ್ ನಾಟ್ ಎ ಇನ್ವರ್ಸ್, ಇಟ್ ಈಸ್ 7A ಇನ್ವರ್ಸ್ ಆಯ್ತು ಈಗ. ಸೊ ನಾವೇನು ಕಂಡಿಡಬೇಕು? ಈ 7ನ ಒಂದು ಈ ಕಡೆ ತಗೊಂಬನ್ನಿ. ಸೊ ಅವಾಗ ಏನಾಗುತ್ತೆ? ಎ ಇನ್ವರ್ಸ್ ದಟ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 7 ಟೈಮ್ಸ್ ಆಫ್ 2 minus 1 1 3. ಸೊ ದಿಸ್ ಈಸ್ ವಾಟ್ ದಿ ಆನ್ಸರ್. ಸೊ ಇದನ್ನು ನಾವು ಕಂಡಿಡಿ ಅಂತ ಹೇಳಿದ್ರು. ದಿಸ್ ಈಸ್ ವಾಟ್ ವಿ ಹ್ಯಾವ್ ಫೌಂಡ್ ಔಟ್. ಓಕೆ, ಸೊ ಈಸಿಯಾಗಿ ನೋಡ್ಕೊಂಡು ಬರ್ಕೊಳ್ಳಿ. ನೋಡಿ ನಿಮ್ಗೆ ಆನ್ಸರ್ ನಮ್ಮ ಸಾಲ್ವ್ ಮಾಡಿ ಅಂದಿದ್ದಲ್ಲ, ಇದು ಬಂದಿದೆಯಲ್ಲ ನೋಡಿ, ಸಾಲ್ವ್ ಮಾಡಿದರೆ ನೀವು ಕರೆಕ್ಟ್ ಇದ್ದರೆ ಸೊ ಯು ಆರ್ ರೈಟ್ ಅಂತ ಅರ್ಥ. ಓಕೆ, ಈ ಕ್ವಶನ್ ನಂಬರ್ 3 ನೋಡಿ. ಸೊ ಇದನ್ನು ಸೇಮೇ, ಎಲ್ಲ ಸೇಮೇ ಕ್ವಶನ್ ಬರ್ತವೆ. ಬಟ್ ನೀವು ಒಂದೆರಡು ಕರೆಕ್ಟಾಗಿ ನೀಟಾಗಿ ಸಾಲ್ವ್ ಮಾಡಿಬಿಟ್ರೆ ಇವೆಲ್ಲ ಈಸಿಯಾಗಿ ಮಾಡ್ತೀರಾ. ಸೊ ಇದನ್ನು ಕ್ವಶನ್ ಬರ್ಕೊಳ್ಳಿ. ಕ್ವಶನ್ ಬರ್ಕೊಂಡು ನೀವು ಟ್ರೈ ಮಾಡಿ. ಸೊ ಬಂದಮೇಲೆ ಆಮೇಲೆ ಸೊ ನೀವು ಆನ್ಸರ್ ಏನು ಬರ್ತದೆ ನಂದು ಆನ್ಸರ್ಗೂ ಚೆಕ್ ಮಾಡ್ಕೊಳ್ಳಿ. ಸೊ ಇದನ್ನು ಮಾಡಿಸಿ, ನಾನು ಡಿಫ್ರೆಂಟ್ ಕ್ವಶನ್ಸ್ ಮಾಡಿಸ್ತಿದ್ದೀನಿ. ಓಕೆ, ಸೊ ಈಗ ನೋಡಿ ಮ್ಯಾಟ್ರಿಕ್ಸ್ ಏನು ಕೊಟ್ಟಿದ್ದಾರೆ? ಸೊ 1 1. ಸೊ ಮ್ಯಾಟ್ರಿಕ್ಸ್ ಏನು ಕೊಟ್ಟಿದ್ದಾರೆ ಅಂದರೆ ನಮಗೆ ಬರ್ಕೊಳ್ಳಿ. ಮ್ಯಾಟ್ರಿಕ್ಸ್ ಏನು ಕೊಟ್ಟಿದ್ದಾರೆ? ದಟ್ ಈಸ್ 1 2 3 4. ಸೊ ಇದು ಬರ್ಕೊಂಡ್ರೆ ಆಮೇಲೆ ಏನಂತ ಪ್ರೂವ್ ಮಾಡಿ ಅಂತ ಕೊಟ್ಟಿದ್ದಾರೆ ನಮಗೆ? ಸೊ ಎ ಸ್ಕ್ವಯರ್ ಮೈನಸ್ 5A ಪ್ಲಸ್ ಮೈನಸ್ 2i ಅಂತೇಳಿ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ ನಮಗೆ. ಓಕೆ, ಸೊ ನಾವೇನು ಮಾಡಬೇಕು? ಈ ಮ್ಯಾಟ್ರಿಕ್ಸ್ನ ಈ 0ಗೆ ಪ್ರೂವ್ ಮಾಡಿದ್ಮೇಲೆ ಫೈಂಡ್ ಎ ಇನ್ವರ್ಸ್ನ ಫೈಂಡ್ ಮಾಡಬೇಕು. ಫಸ್ಟ್ ಏನು ಮಾಡಿ? ಎ ಸ್ಕ್ವೇರ್ ಕಂಡುಹಿಡ್ಕೊಳ್ಳಿ. ಸೊ ಎ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಎ ಇಂಟು ಎ. ಸೊ ಎ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಎ ಮ್ಯಾಟ್ರಿಕ್ಸ್ ಏನಿದೆ ನಮಗೆ? ಸೊ ದಟ್ ಈಸ್ 1 2 3 4. ಸೊ ಅನಂತರ ಮಲ್ಟಿಪ್ಲೈಡ್ ಬೈ ಅದೇ ಮ್ಯಾಟ್ರಿಕ್ಸ್ 1 2 3 4. ಓಕೆ, ಸೊ ದಿಸ್ ಈಸ್ ಆಲ್ಸೋ 3 x 3 ಮ್ಯಾಟ್ರಿಕ್ಸ್. ದಿಸ್ ಇಸ್ ಆಲ್ಸೋ ದಿಸ್ ಇಸ್ 2 x 2 ಮ್ಯಾಟ್ರಿಕ್ಸ್. ದಿಸ್ ಇಸ್ ಆಲ್ಸೋ 2 x 2 ಮ್ಯಾಟ್ರಿಕ್ಸ್. ಬರೋ ಮ್ಯಾಟ್ರಿಕ್ಸ್ ಏನು ನಮಗೆ? ಸೊ ದಟ್ ಈಸ್ ಆಲ್ಸೋ 2 x 2 ಮ್ಯಾಟ್ರಿಕ್ಸ್ ಅಂತ ಅರ್ಥ. ಸೊ ನಮಗೇನು ಫಸ್ಟ್ ರೋ ಫಸ್ಟ್ ಕಲಮ್ ಜೊತೆ ಮಲ್ಟಿಪ್ಲೈ, ನೀವು ಫಸ್ಟ್ ರೋ ಫಸ್ಟ್ ಕಲಮ್ ಜೊತೆ 1 ಇಂಟು 1 ಮಾಡಿದಾಗ 1 ಆಗುತ್ತೆ. 2 ಇಂಟು 3 ಮಾಡಿದಾಗ ಏನಾಗುತ್ತೆ? 6 ಆಗುತ್ತೆ. ಓಕೆ, ಅದೇ ಥರ ಫಸ್ಟ್ ರೋ ಸೆಕೆಂಡ್ ಕಲಮ್ ಮಲ್ಟಿಪ್ಲೈ 1 ಇಂಟು 2 ಮಾಡಿದಾಗ 2 ಬರುತ್ತೆ. ನೆಕ್ಸ್ಟ್ 2 ಇಂಟು 4 ಮಾಡಿದಾಗ ದಟ್ ಈಸ್ 8 ಬರುತ್ತೆ. ಅದೇ ಥರ ಸೆಕೆಂಡ್ ರೋ ಫಸ್ಟ್ ಕಲಮ್ ಮಾಡಿ 3 ಇಂಟು 1 is 3 ಪ್ಲಸ್ 4 ಇಂಟು 3 is 12. ಓಕೆ, ಸೆಕೆಂಡ್ ರೋ ಸೆಕೆಂಡ್ ಕಲಮ್ ಮಾಡಿ 3 ಇಂಟು 2 is 6, 4 ಇಂಟು 4 is 16. ಓಕೆ, ಇಷ್ಟ ಆಯಿತಾ? ನಾವು ಯು ಜಸ್ಟ್ ಸಿ. ಸೊ 1 ಪ್ಲಸ್ 6 ಏನಾದರೆ 7 ಆಗುತ್ತೆ. 2 ಪ್ಲಸ್ 8 ಏನಾದರೆ 10 ಆಗುತ್ತೆ. ನೆಕ್ಸ್ಟು 3 ಪ್ಲಸ್ 12 ಏನಾಗುತ್ತೆ? 15 ಆಗುತ್ತೆ. 6 ಪ್ಲಸ್ 16 ಏನಾಗುತ್ತೆ? 22 ಆಗುತ್ತೆ. ಓಕೆ, ಎ ಸ್ಕ್ವೇರ್ ಬಂತು. ಎ ಸ್ಕ್ವೇರ್ ಬಂದಮೇಲೆ ಏನು ಮಾಡಬೇಕು ನಾವು? 5A ಕಂಡುಹಿಡ್ಕೊಳ್ಳಿ. ಸೊ 5A ಇಸ್ ಈಕ್ವಲ್ ಟು 5 ಟೈಮ್ಸ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ? ಸೊ 5 ಟೈಮ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಮಾಡಬೇಕು. ಎ ಮ್ಯಾಟ್ರಿಕ್ಸ್ ಏನಿದೆ ನಮಗೆ? 1 2 3 4. ಓಕೆ, ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನಮಗೆ? ಸೊ 5 10
15 20 ಬರುತ್ತೆ. ಓಕೆ, ಇಷ್ಟ ಆಯಿತಾ. ನೆಕ್ಸ್ಟ್ 2i ಕಂಡುಹಿಡಬೇಕಾ. ಸೊ 2i ಈಸ್ ಈಕ್ವಲ್ ಟು 1, 2i ಈಸ್ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ನ ಏನು ಮಾಡಬೇಕು, 2 ಇಂದ ಮಲ್ಟಿಪ್ಲೈ ಮಾಡಬೇಕು. ದಟ್ ಈಸ್ 1 0 0 1, ದಟ್ ಈಸ್ ಈಕ್ವಲ್ ಟು ನಮಗೆ ಸೊ 2 0 0 2 ಬರುತ್ತೆ. ಇಷ್ಟ ಆಯಿತಾ. ಇಷ್ಟ ಆದಮೇಲೆ ಏನು ಮಾಡಬೇಕು, ಇದನ್ನ ಈಕ್ವೇಷನ್ ಈಕ್ವಲ್ ಟು 0 ಅಂತೇಳಿ ಪ್ರೂವ್ ಮಾಡಬೇಕು. ಬರ್ಕೊಳ್ಳಿ ಫಸ್ಟು a² ಮೈನಸ್ 5a ಮೈನಸ್ 2i, ಸೊ ದಟ್ ಈಸ್ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡೋಕೆ ಫಸ್ಟ್ ಏನು ಮಾಡಿ a² ಬರ್ಕೊಳ್ಳಿ. a² ಏನು ಬಂದಿದೆ ನಮಗೆ, a² ಈಸ್ ಈಕ್ವಲ್ ಟು 7 10 15 22. ನೆಕ್ಸ್ಟ್ ಮೈನಸ್ ಆಫ್ 5 ಅಂದರೆ ಏನು ಬಂದಿದೆ, 5 ಏನು ಬಂದಿದೆ ನೋಡಿ, 5 ನಮಗೆ 5 10 15 20 5 10 15 20 5 10 15 20. ನೆಕ್ಸ್ಟ್ ಮೈನಸ್ ಆಫ್ 2 ಏನದೇನು, ಸೊ 2 0 0 2 ಇಷ್ಟು ಬಂತು. ಇಷ್ಟು ಬಂದಮೇಲೆ ಏನು ಮಾಡಬೇಕು, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆ್ಯಡ್ ಮಾಡ್ಕೊಂಬಿಡಿ. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆ್ಯಡ್ ಮಾಡಿದಾಗ ಏನಾಗುತ್ತೆ ನಮಗೆ, ಸೊ ಹಿಯರ್ 7 ಮೈನಸ್ 5 7 ಮೈನಸ್ 5 ಮೈನಸ್ 2. ಓಕೆ, ಅದೇ ಥರ ಇಲ್ಲಿ 10 ಮೈನಸ್ 10 10 ಮೈನಸ್ 10. ಅದೇ ಥರ 15 ಮೈನಸ್ 15 ಅಂದರೆ 15 ಮೈನಸ್ 15. ನೆಕ್ಸ್ಟ್ ಇಲ್ಲಿ 22 ಮೈನಸ್ 22 ಮೈನಸ್ 20 ಮೈನಸ್ 2. ನಾವೆಲ್ಲ ಆ್ಯಡ್ ಮಾಡ್ಕೊಳ್ಳಿ, ಏನು ಬರುತ್ತೆ ನೋಡಿ. ಆ್ಯಡ್ ಮಾಡ್ಕೊಂಡಾಗ ನಮಗೆ ಸೊ ಹಿಯರ್ ವಿಲ್ ಗೆಟ್ ಇಟ್ ಆಸ್ ಇದೇನು ಬರುತ್ತೆ, ಮೈನಸ್ 5 ಮೈನಸ್ 2 ಮಾಡಿದ್ರೆ ಮೈನಸ್ 7 ಬರುತ್ತೆ, ಪ್ಲಸ್ 7 ಮೈನಸ್ 7 ಏನಾಗುತ್ತೆ, ದಿಸ್ ಈಸ್ 0. ಮೈನಸ್ 10 ಪ್ಲಸ್ 10 ಏನಾಗುತ್ತೆ, 0 ಆಗುತ್ತೆ. ಓಕೆ, ನೆಕ್ಸ್ಟ್ ಅದೇ ಥರ ಏನಾಗುತ್ತೆ, 15 ಮೈನಸ್ 15 ಆದರೆ 0 ಆಗುತ್ತೆ. ಸೊ ಮೈನಸ್ 20 ಮೈನಸ್ 2 ಮಾಡಿದಾಗ ಮೈನಸ್ 22 ಮೈನಸ್ 22 ಪ್ಲಸ್ 22 ದಟ್ ಈಸ್ ಆಲ್ಸೋ 0. ಸೊ ಇದರಿಂದ ಏನು ಮಾಡಬೇಕು, ಸೊ ನಾವು ದೇರ್ಫೋರ್ a² ಮೈನಸ್ 5a ಮೈನಸ್ 2i ಈಸ್ ಈಕ್ವಲ್ ಟು 0 ಈಸ್ ಪ್ರೂವ್ಡ್ ಅಂತ ಬರ್ಕೊಳ್ಳಿ. ಓಕೆ, ಇದ್ರ ಕೆಳಗೆ ಬರ್ಕೊಳ್ಳಿ. ಇದಾಯ್ತಾ. ಸೊ ಇದಾದಮೇಲೆ ಏನು ಮಾಡಬೇಕು, ಎ ಇನ್ವರ್ಸ್ ಕಂಡುಹಿಡಬೇಕು. ಸೊ ಎ ಇನ್ವರ್ಸ್ ಕಂಡುಹಿಡ್ಬೇಕಂದ್ರೆ ಏನು ಮಾಡಬೇಕು, ಸೊ ಎ ಇನ್ವರ್ಸ್ ಕಂಡುಹಿಡ್ಬೇಕು. ನಾವು ಎ ಇನ್ವರ್ಸ್ ಕಂಡುಹಿಡ್ಬೇಕಂದ್ರೆ ಫಸ್ಟ್ ಕ್ವಶನ್ ಬರ್ಕೊಳ್ಳಿ, a² ಮೈನಸ್ 5a ಮೈನಸ್ 2i ಈಸ್ ಈಕ್ವಲ್ ಟು 0. ಯೂಸಿಂಗ್ ದಿಸ್ ಇಕ್ವೇಷನ್ ವಿ ಹ್ಯಾವ್ ಟು ಫೈಂಡ್ ಎ ಇನ್ವರ್ಸ್. ಅದಕ್ಕೋಸ್ಕರ ಏನು ಮಾಡಿ, ಎ ಇನ್ವರ್ಸ್ ಎಲ್ಲ ಕಡೆ ಮಲ್ಟಿಪ್ಲೈ ಪ್ರೀ ಮಲ್ಟಿಪ್ಲೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್. ಸೊ ಎ ಇನ್ವರ್ಸ್ ಬೋತ್ ಸೈಡ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಸೊ ದಟ್ ಈಸ್ ಎ ಇನ್ವರ್ಸ್ ಇಂಟು ನಾ a² ಹೆಂಗೆ ಬರ್ತೀನಿ, ಎ ಇಂಟು ಎ ಅಂತ ಬರ್ತೀನಿ. ಸೊ ಎ ಇಂಟು ಎ ಮೈನಸ್ 5 ಟೈಮ್ಸ್ ಆಫ್ ಎ ಇನ್ವರ್ಸ್ ಇಂಟು ಎ ಮೈನಸ್ 2 ಟೈಮ್ಸ್ ಆಫ್ ಎ ಇನ್ವರ್ಸ್ ಇಂಟು I, that is equal to A inverse into 0 matrix. Okay, so you know that A inverse into A ಮಾಡಿದಾಗ ಏನು ಬರುತ್ತೆ, that is I matrix. This is I into A, that is equal to 5 times A inverse into A ಮಾಡಿದಾಗ that is I ಆಗುತ್ತೆ, minus 2 times of A inverse into I ಮಾಡಿದಾಗ ನಮ್ಗೆ ಏನು ಬರುತ್ತೆ, A inverse ಬರುತ್ತೆ. A inverse that is equal to A inverse into 0 is 0 matrix. Okay, so our intention is to find, so here it is plus, here it is minus. Now you just see I into A ಮಾಡಿದಾಗ ಏನು ಬರುತ್ತೆ, so that is A minus 5A, I write as it is minus 2A inverse. ಓಕೆ, ಈಗ ಏನು ಮಾಡೋಣ, ಸೊ ಈಕ್ವಲ್ ಟು 0 ಇದನ್ನು ನಾವು ಈಗೇನು ಕಡೆ A ಇನ್ವರ್ಸ್ ಕಂಡುಹಿಡಬೇಕು. A ಇನ್ವರ್ಸ್ ಕಂಡು ಅಂದರೆ ಸೊ A ಇನ್ವರ್ಸ್ ಅಲ್ಲಿ ಇದ್ದಿದ್ದು ಒಂದು ಕಡೆ ತೊಗೊಳ್ಳೋಣ, ಸೊ ಉಳಿಕಿದ್ದೆಲ್ಲ ಒಂದು ಕಡೆ ತೊಗೊಳ್ಳೋಣ. ಸೊ ದಟ್ ಈಸ್ A minus 5I ದಟ್ ಈಸ್ ಈಕ್ವಲ್ ಟು ಇದು ಮೈನಸ್ 2A ಇನ್ವರ್ಸ್ ಆ ಕಡೆ ಹೋದರೆ ಏನಾಗುತ್ತೆ, ಸೊ 2A ಇನ್ವರ್ಸ್ ಆಗುತ್ತೆ. ಓಕೆ, ನಾನು ಹೆಂಗೆ ಬರಿಬೋದು, ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್ 2A ಇನ್ವರ್ಸ್ ದಟ್ ಈಸ್ ಈಕ್ವಲ್ ಟು A ಮೈನಸ್ 5I ಅಂತ ಬರಿತೀವಿ. ಓಕೆ, ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ, ಎ ಮ್ಯಾಟ್ರಿಕ್ಸ್ ಏನಿದೆ ಬರ್ಕೊಳ್ಳಿ. ಸೊ ಎ ಮ್ಯಾಟ್ರಿಕ್ಸ್ ಏನು ಕೊಟ್ಟಿದ್ದಾರೆ ನಮಗೆ, ಸೊ ಎ ಮ್ಯಾಟ್ರಿಕ್ಸ್ 1 2 3 4. ಸೊ ರೈಟ್ ಇಟ್ 1 2 3 4 1 2 3 4. ಓಕೆ, ನೆಕ್ಸ್ಟು ಸೊ ಮೈನಸ್ 5I, ಐ ಅಂದ್ರೇನು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಜೊತೆ 5 ಮಲ್ಟಿಪ್ಲೈ ಮಾಡೋಕೆ 5. ಸೊ ಇಷ್ಟು ಅಂತ ಇದನ್ನು ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ ನೋಡಿ. ಸೊ ಇದನ್ನು ಸಾಲ್ವ್ ಮಾಡಿದಾಗ ನಮಗೆ ಸೊ 1 ಇಂಟು ಮೈನಸ್ 5 ಇಸ್ ಮೈನಸ್ 4. Okay, so 2 into 0 is 0. Okay, next to so 3 minus 1 is 3 minus 0 is 3, 4 minus 5 is minus 1 ಬರುತ್ತೆ. ಓಕೆ, ಇಷ್ಟು ಬಂತ. ಬಟ್ ಇಲ್ಲಿ 2 ಇನ್ A ಇನ್ವರ್ಸ್ ಅದು. ಸೊ ನಮ್ಮ ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ ಬರೀ A ಇನ್ವರ್ಸ್. ಸೊ A ಇನ್ವರ್ಸ್ ಈಸ್ ಈಕ್ವಲ್ ಟು ಇಲ್ಲಿ ಡಿವೈಡೆಡ್ ಬೈ ಬಂದ್ಬಿಡಿ. ಸೊ 1 ಇನ್ವರ್ಸ್ 1 ಡಿವೈಡೆಡ್ ಬೈ 2 ಟೈಮ್ಸ್ ಆಫ್ ಮೈನಸ್ 4. ಓಕೆ, 0 3 ಮೈನಸ್ 1. ದಿಸ್ ಇಸ್ ವಾಟ್ ದಿ A ಇನ್ವರ್ಸ್. ಓಕೆ, ಇದನ್ನೇ ಕಂಡುಹಿಡಿ ಅಂತ ಹೇಳಿದ್ರು. ಸೊ ಇದು ಮಾಡಿದ್ದೀವಿ. ಓಕೆ, ನಿಮ್ಗೆ ನೋಡಿ ಈಗ ಚೆಕ್ ಮಾಡಿ ನಿಮ್ಮ ಆನ್ಸರ್ ಕರೆಕ್ಟ್ ಇದೆ ಅಲ್ಲ. ಓಕೆ, ನೋಡಿ ಬರ್ಕೊಳ್ಳಿ ಅನ್ಸಲ್ಲ. ಓಕೆ,
ಸೊ ಫೋರ್ತ್ ಕ್ವಶನ್ ನೋಡಿ ಇದನ್ನು ಸೇಮ್ ಕ್ವಶನ್ ಏನಂದರೆ ಇಲ್ಲಿ ವ್ಯಾಲ್ಯೂಸ್ ಚೇಂಜ್ ಮಾಡಿದ್ದಾನೆ, ಇಲ್ಲಿ ಈಕ್ವೇಷನ್ ಚೇಂಜ್ ಮಾಡಿದ್ದಾನೆ ಅಷ್ಟೇ. ಸೊ ಸೇಮ್ ಹಂಗೆ ಮಾಡಬೇಕು. ಇದನ್ನು ಪಾಸ್ ಮಾಡಿಕೊಂಡು ನೀವು ಸಾಲ್ವ್ ಮಾಡಿದರೆ ನನ್ನ ಆನ್ಸರು ನಿಮ್ಮ ಆನ್ಸರ್ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ. ಸೊ ಎ ಮ್ಯಾಟ್ರಿಕ್ಸ್ ಹೆಂಗಿದೆ ಬರ್ಕೊಳ್ಳಿ. ಫಸ್ಟು 1 2 4 2 ಅಂತ ಬರ್ಕೊಳ್ಳಿ. ನೆಕ್ಸ್ಟು ಸೊ ನಮಗೆ ಈಗ ಏನಂತ ಪ್ರೂವ್ ಮಾಡಬೇಕು, ದಟ್ ಈಸ್ ವಾಟ್ ವಿ ಹ್ಯಾವ್ ಟು ಪ್ರೂವ್ a² - 3a - 6i = 0 ಮ್ಯಾಟ್ರಿಕ್ಸ್ ಅಂತ ಪ್ರೂವ್ ಮಾಡಬೇಕು. ಸೊ ಇದನ್ನು ಪ್ರೂವ್ ಮಾಡಬೇಕಾ. ಸೊ ಇದನ್ನು ಪ್ರೂವ್ ಮಾಡಬೇಕಂದ್ರೆ ನಾವೇನು ಮಾಡೋದು, ಫಸ್ಟ್ a² ಕಂಡುಹಿಡ್ಕೊಳ್ಳಿ. ಸೊ ದಟ್ a² ದಟ್ ಈಸ್ ಈಕ್ವಲ್ ಟು a ಇಂಟು a. ಸೊ a ಇಂಟು a. ಸೊ ದಟ್ ಈಸ್ ಈಕ್ವಲ್ ಟು ನಮಗೆ ಎ ಮ್ಯಾಟ್ರಿಕ್ಸ್ ಏನಿದೆ. ಸೊ 1 2 4 2. ಸೊ ಇಂಟು 1 2 4 2 1 2 4 2. ಓಕೆ. ಸೊ ಇವೆರಡು ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಬೇಕಾ. ಸೊ ಮಲ್ಟಿಪ್ಲೈ ಹೆಂಗೆ ಮಾಡ್ತೀರಾ. ಸೊ ನಮಗೆ 2x2 ಎಲಿಮೆಂಟ್ 2x2 ಮ್ಯಾಟ್ರಿಕ್ಸ್ ಬರುತ್ತೆ. ಬಿಕಾಸ್ 2 rows 2 columns ಇದೆ. ಇಲ್ಲಿ 2 rows 2. ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ 1 × 1 ಮಾಡಿದಾಗ 1 ಬರುತ್ತೆ. 2 × 4 ಮಾಡಿದಾಗ ಏನು ಬರುತ್ತೆ, 8 ಬರುತ್ತೆ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ 1 × 2 ಮಾಡಿದಾಗ ಏನು ಬರುತ್ತೆ, 2 ಬರುತ್ತೆ. 2 × 2 ಮಾಡಿದಾಗ ಎಷ್ಟು ಬರುತ್ತೆ, 4 ಬರುತ್ತೆ. ಅದೇ ಥರ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಮಾಡಿ 4 × 4 ಮಾಡಿದಾಗ 4 ಬರುತ್ತೆ. ಸೊ ಪ್ಲಸ್ 2 × 4 ಮಾಡಿದಾಗ 8 ಬರುತ್ತೆ. ಇಷ್ಟ ಆಯಿತಾ. ನೆಕ್ಸ್ಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ 4 × 2 ಮಾಡಿದಾಗ 8 ಬರುತ್ತೆ. ಪ್ಲಸ್ 2 × 2 ಮಾಡಿದಾಗ 4 ಬರುತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ, ನಮಗೆ ಈ ಥರ ಮ್ಯಾಟ್ರಿಕ್ಸ್ 1 + 8 ಅಂದರೆ 9 ಬರುತ್ತೆ. 2 + 4 ಅಂದರೆ 6 ಬರುತ್ತೆ. ಅದೇ ಥರ 4 + 8 ಬಂದರೆ 12 ಬರುತ್ತೆ. ಸೊ 8 + 4 ಆಲ್ಸೋ 12 ಬರುತ್ತೆ. ಸೊ ಇದೇನಾಯಿತು, a² ಮ್ಯಾಟ್ರಿಕ್ಸ್ ಆಯಿತು. ಸೊ a² ಮ್ಯಾಟ್ರಿಕ್ಸ್ ಆದಮೇಲೆ ಏನು ಕಟ್ಬೇಕು, 3a ಕಂಡು ಹಿಡ್ಕೋಬೇಕು. ದಟ್ ಈಸ್ 3a ದಟ್ ಈಸ್ ಈಕ್ವಲ್ ಟು 3 ಟೈಮ್ಸ್ ಆಫ್ ಎ ಮ್ಯಾಟ್ರಿಕ್ಸ್. ಎ ಮ್ಯಾಟ್ರಿಕ್ಸ್ ನೋಡಿ ಏನಿದೆ, 8 ಮ್ಯಾಟ್ರಿಕ್ಸ್ 1 2 4 2. ಓಕೆ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ. ಸೊ 3ಇಂದ ಮಲ್ಟಿಪ್ಲೈ ಮಾಡಿದ್ರೆ ದಿಸ್ ಇಸ್ 3 ದಿಸ್ ಇಸ್ 6 ದಿಸ್ ಇಸ್ 12. ಓಕೆ. 3 2 6 ಆಗುತ್ತೆ. ಇಷ್ಟು ಬಂತು ನಾವು 3a ಮ್ಯಾಟ್ರಿಕ್ಸ್. ಅಗೇನ್ ಏನಿದೆ 6i ಮ್ಯಾಟ್ರಿಕ್ಸ್ ಅಂದರೆ ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ನ ಏನು ನೋಡಬೇಕು, 6ಇಂದ ಮಲ್ಟಿಪ್ಲೈ ಮಾಡಬೇಕು. 6 ಟೈಮ್ಸ್ ಆಫ್ 1 0 0 1. ಸೊ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಸೊ ದಟ್ ಈಸ್ 6 0 0 6 ಆಗುತ್ತೆ. ಇಷ್ಟ ಆಯಿತಾ. ಸೊ ಇಷ್ಟಾದಮೇಲೆ ಏನು ಮಾಡಿ ಅದನ್ನು ಇಲ್ಲಿ ಈಕ್ವಲ್ ಟು 0 ಅಂತೇಳಿ ಪ್ರೂವ್ ಮಾಡಬೇಕಾ. ಸೊ ದಟ್ ಇಲ್ಲಿ ರೈಟ್ ಇಟ್ ಫಸ್ಟು ಏನಿದೆ a² - 3a. ಓಕೆ. ನೀವು ಇಲ್ಲಿ ನಾನು ಸೈಡಿಗೆ ಬರ್ತೀನಿ, ನೀವು ಸೈಡಿಗೆ ಬರೀಬೇಡಿ, ಕೆಳಗಡೆ ಬರ್ಕೊಳ್ಳಿ. ನಾನು ಇಲ್ಲಿ ಕ್ವಶನ್ ಬರ್ಕೊಳ್ಳೋಕೆ ಈಸಿ ಆಗ್ತದೆ, ಇಲ್ಲಿ ಸೈಡಿಗೆ ಮಾಡ್ತಿದ್ದೀನಿ. ಓಕೆ. a² - 3a - 6i ದಟ್ ಈಸ್ ಈಕ್ವಲ್ ಟು 0 ಅಂತ ಬಿಡಿ. a² ಏನಿದೆ ನೋಡಿ. ಸೊ a² ಏನಿದೆ ನಮಗೆ, ಸೊ ದಟ್ ಈಸ್ 9 6 12 12. ಸೊ a² ಏನಿದೆ 9 6 12 12 ಇದೆನಾ. ಅದೇ ಥರ ಮೈನಸ್ ಟೈಮ್ಸ್ ಆಫ್ 3a ಎಷ್ಟು ಬಂದಿದೆ ನಮಗೆ. ಸೊ ದಟ್ ಈಸ್ 3 6 12 6. ಓಕೆ. 3 6 12 6 ಇದೆ. ಓಕೆ. ಅದೇ ಮೈನಸ್ ಆಫ್ 6i ಅಂದ್ರೇನು 6 0 0 6. ಓಕೆ. ಇದನ್ನು ಸಾಲ್ವ್ ಮಾಡಬೇಕಾ. ಇದನ್ನು ಸಾಲ್ವ್ ಮಾಡಬೇಕಂದ್ರೆ ಏನು ಮಾಡಬೇಕು, ಸೊ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆ್ಯಡ್ ಮಾಡ್ಕೊಳ್ಳಿ. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಏನಿದೆ 9 - 3 - 6. ಓಕೆ. ಇಷ್ಟ ಆಯಿತಾ. ನೆಕ್ಸ್ಟು 6 - 6 9 ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಪ್ಲಸ್ ಇಂಟು ಮೈನಸ್ -6 ಹಿಂಗೆ ಬರ್ಕೊಂಡಿದ್ದೀನಿ. ಅದೇ ಥರ ಸೊ 12. ಓಕೆ. ಪ್ಲಸ್ ಇಂಟು ಮೈನಸ್ -12. ಓಕೆ. ಅದೇ ಥರ ಇಲ್ಲಿ 0 ಇದೆ, ನೀವು ಏನು ಬರೋಲ್ಲ. ಸೊ ಇಲ್ಲಿ 12. ಸೊ ಪ್ಲಸ್ ಇಂಟು ಮೈನಸ್ -6 ಇಲ್ಲಿ -6 ಆಗುತ್ತೆ. ಓಕೆ. ಸೊ ಇದನ್ನು ಸಾಲ್ವ್ ಮಾಡಿದಾಗ ಏನು ಬರ್ತದೆ ನೋಡಿ. ಸೊ ಇದನ್ನು ಸಾಲ್ವ್ ಮಾಡಿದಾಗ ಸೊ ಇಲ್ಲಿ ಗಟ್ಟೆ ಸೊ 9 -3 -6 ಮಾಡಿದಾಗ ಏನಾಗುತ್ತೆ. ಸೊ ದಟ್ ಈಸ್ 0. 6 - 6 ಇಸ್ 0. ನೆಕ್ಸ್ಟ್ ಅಗೇನ್ 12 - 12 ಇಸ್ 0. -6 - 6 ಇಸ್ -12 ಪ್ಲಸ್ 12 - 12 ಇಸ್ 0. ಇಷ್ಟ ಆಯಿತಾ. ಇಷ್ಟ ಆಯ್ತು. ನಾವು ಹೆನ್ಸ್ ದೇರ್ ಫೋರ್ a² - 3i ಪ್ಲಸ್ ಮೈನಸ್ ದಿಸ್ ಇಸ್ ಮೈನಸ್ one second. a² - 3i - 6i that is equal to 0. therefore ಅಂತ ಬರ್ಕೊಂಡು equal to 0 is proved. ಇದು ಪ್ರೂವ್ ಮಾಡಿದ್ವ. ಸೊ ಇದು ಪ್ರೂವ್ ಮಾಡ್ಬೇಕಂದ್ರೆ ಏನು ಮಾಡಿ, ಇದು ಪ್ರೂವ್ ಮಾಡಿದ್ಮೇಲೆ ಮಾಡಬೇಕು ಎ ಇನ್ವರ್ಸ್ ಕಂಡುಹಿಡಬೇಕಾ. ಸೊ ಎ ಇನ್ವರ್ಸ್ ಶುಡ್ ಫೈಂಡ್. ಸೊ ಎ ಇನ್ವರ್ಸ್ ಎದರಿಂದ ಫೈಂಡ್ ಮಾಡಬೇಕು, ಕೊಟ್ಟಿರೋ ಇಕ್ವೇಷನಿಂದ ಫೈಂಡ್ ಮಾಡಬೇಕು. ಕೊಟ್ಟಿರೋ ಇಕ್ವೇಷನ್ ಏನು, a² - 3i - 3a ಇದು 3a - 6i ದಟ್ ಈಸ್ ಈಕ್ವಲ್ ಟು 0. ಓಕೆ. ಇದನ್ನು ಏನು ಮಾಡಿ ಎ ಇನ್ವರ್ಸ್ ಪ್ರೀ ಮಲ್ಟಿಪ್ಲೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್ ಪ್ರೀ ಮಲ್ಟಿಪ್ಲೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್. ಓಕೆ. ಸೊ ಪ್ರೀ ಮಲ್ಟಿಪ್ಲೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್ ಮಾಡಿದಾಗ ಏನು ಬರ್ತೀವಿ. ಸೊ ಎಲ್ಲ ಕಡೆ ಪ್ರೀ ಇನ್ವರ್ಸ್ ಮಲ್ಟಿಪ್ಲೈ ಮಾಡ್ಕೊ ಎ ಇನ್ವರ್ಸ್ ಆಫ್ a² ಹೆಂಗೆ ಬರೀಬೋದು, a ಇಂಟು ಎ ಬರೀಬೋದು ನಾನು. ಸೊ a ಇಂಟು ಎ. ಸೊ -3 ಟೈಮ್ಸ್ ಆಫ್ ಎ ಇನ್ವರ್ಸ್ ಇಂಟು ಎ -6 ಟೈಮ್ಸ್ ಆಫ್ ಎ ಇನ್ವರ್ಸ್ ಇಂಟು ಐ ದಟ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು 0 ಮ್ಯಾಟ್ರಿಕ್ಸ್. ಓಕೆ. ನಾವು ನೋಡಿ ಏನು ಎ ಇನ್ವರ್ಸ್ ಇಂಟು ಎ ಐ ಕ್ಯಾನ್ ರೈಟ್ ಆಸ್ ಐ. ಸೊ ದಿಸ್ ಇಸ್ ಐ ಇಂಟು ಎ -3 ಟೈಮ್ಸ್ ಆಫ್ ಎ ಇನ್ವರ್ಸ್ ಇಂಟು ಏನಂತ ಬರಿಬೋದು, ಐ ಬರಿಬೋದು. -6 ಟೈಮ್ಸ್ ಆಫ್ ಎ ಇನ್ವರ್ಸ್ ಇಂಟು ಐ ಮಾಡಿದಾಗ ನಂಗೆ ಏನು ಬರುತ್ತೆ, ದಟ್ ಈಸ್ ಎ ಇನ್ವರ್ಸೇ ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು 0 ಮ್ಯಾಟ್ರಿಕ್ಸ್ ಇಸ್ 0 ಮ್ಯಾಟ್ರಿಕ್ಸ್.
ಓಕೆ ನಾವು ಜಸ್ಟ್ ಐ ಇಂಟು ಎ ಮಾಡಿದಾಗ ವಾಪಸ್ ಏನು ಬರುತ್ತೆ ಐ ಎ ಬರೋದು -3i ರೈಟ್ ಆಸ್ ಇಟ್ ಈಸ್ ವಿಚ್ ಇಸ್ ಈಕ್ವಲ್ ಟು ಇದು -6a ಎ ಇನ್ವರ್ಸ್ನ ಆ ಕಡೆ ತೊಗೊಂಡಾಗದಾಗ ಏನಾಗುತ್ತೆ +6a ಇನ್ವರ್ಸ್. ಓಕೆ ಅದನ್ನ ಈ ಕಡೆ ರೈಟ್ ಸೈಡಲ್ಲಿ ಬರ್ಕೊಳ್ಳಿ 6a ಇನ್ವರ್ಸ್ ದಟ್ ಈಸ್ ಈಕ್ವಲ್ ಟು a - 3i. ಓಕೆ ಸೊ ಎ ಮ್ಯಾಟ್ರಿಕ್ಸ್ ಏನು ಕೊಟ್ಟಿದ್ದಾರೆ ಎ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಈಗ ಎ ಮ್ಯಾಟ್ರಿಕ್ಸ್ ಏನು ಕೊಟ್ಟಿದ್ದಾರೆ ನೋಡಿ here 1 2 4 2. Okay 1 2 4 2 write down. So here it is 1 2 4 2. ಓಕೆ ಮೈನಸ್ ಆಫ್ 3i ಮ್ಯಾಟ್ರಿಕ್ಸ್ ಅಂದ್ರೇನು? ಸೊ ಅಂದರೆ 3i ಮ್ಯಾಟ್ರಿಕ್ಸ್ನ ಐಡೆಂಟಿಟಿ ಮ್ಯಾಟ್ರಿಕ್ಸ್ನ 3ಇಂದ ಮಲ್ಟಿಪ್ಲೈ ಮಾಡ್ತಾರೆ 3 0 0 3. ಇದನ್ನು ಸಾಲ್ವ್ ಮಾಡಿದಾಗ ಏನು ಬರ್ತಿದೆ ನಮಗೆ 1ಅಲ್ಲಿ -2 ಆದಾಗ ಏನು ಬರುತ್ತೆ? ಸೊ ದಟ್ ಈಸ್ -2. ಸೊ 2 - 0 ಇಸ್ ದಟ್ ಈಸ್ 0. ನೆಕ್ಸ್ಟು 2 is 2. 2 - 0 is 2. ಓಕೆ 4 - 0 is 4. ಓಕೆ 2 - 3 ಮಾಡಿದಾಗ ಏನಾಗುತ್ತೆ -1 ಎಷ್ಟು ಬಂತ? ಸೊ ದಟ್ ಈಸ್ 6a ಇನ್ವರ್ಸ್ ಬಂತು. ನಮಗೆ ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ a ಇನ್ವರ್ಸ್ ನಾವು ಕಂಡಿಡೋ. ಸೊ a ಇನ್ವರ್ಸ್ ದಟ್ ಈಸ್ ಈಕ್ವಲ್ ಟು 1/6 ಇಡ್ತಾನೆ 1/6 ಇಂಟು -2 2 4 -1. ಓಕೆ ಸೊ ದಿಸ್ ಮಸ್ಟ್ ಬಿ ದಿ ಆನ್ಸರ್. ಓಕೆ ಸೊ ನೀವು ಈಸಿಯಾಗಿ ಮಾಡ್ಬೋದು, 4 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಸೊ ನೋಡ್ಕೊಳ್ಳಿ, ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ನೀವು ಚೆಕ್ ಮಾಡಿ ನಿಮ್ಮ ಆನ್ಸರ್ ಕರೆಕ್ಟ್ ಬಂದಿದೆ ಇಲ್ಲ. ಓಕೆ ಕಾಪಿ ಮಾಡ್ಕೊಳ್ಳಿ. ಓಕೆ ಸೊ 5th ಒನ್ ಲಾಸ್ಟ್ ಕ್ವಶನ್ ನೋಡಿ. ಸೊ ಲಾಸ್ಟ್ ಕ್ವಶನ್ ಮಾಡೋಣ. ಓಕೆ ಸೊ ಇದು ಸೇಮ್ ಎಕ್ಸಾಕ್ಟ್ಲಿ ಸೇಮ್ ನೋಡಿ, ಹೆಂಗಿದೆ ಹಂಗೆ, ಬಟ್ ವ್ಯಾಲ್ಯೂಸ್ ಅಷ್ಟೇ ಚೇಂಜ್ ಮಾಡಿದರೆ ಫಸ್ಟ್ ಏನು ಮಾಡಿ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ದಿಸ್ ಇಸ್ -1 5 -3 2 ಇದೆನಾ. ಅದೇ ಥರ ಸೊ ಏನಂತ ಪ್ರೂವ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ a² - a ಪ್ಲಸ್ 13i ಈಸ್ ಈಕ್ವಲ್ ಟು 0 ಅಂತೇಳಿ ಪ್ರೂವ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ನಾವು ಎಷ್ಟಿದ್ದಾನೆ, ಸೊ ಇಷ್ಟು ಪ್ರೂವ್ ಮಾಡಬೇಕಂದ್ರೆ ಸೊ ನಾವೇನು ಮಾಡಬೇಕು, ಫಸ್ಟು a² ಕಂಡು ಹಿಡ್ಕೊಳ್ಳಿ. ಅದು a² ಈಸ್ ಈಕ್ವಲ್ ಟು a ಇಂಟು a. ಸೊ ಎ ಮ್ಯಾಟ್ರಿಕ್ಸ್ ಏನು ಕೊಟ್ಟಿದ್ದಾರೆ? ಸೊ ಎ ಮ್ಯಾಟ್ರಿಕ್ಸ್ ಈಸ್ -1 5 -3 2 ಕೊಟ್ಟಿದ್ದಾರೆ. ಅದೇ ಥರ ಸೊ ನಮಗೆ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು, ಅದೇ ಎ ಜೊತೆ ಮಲ್ಟಿಪ್ಲೈ ಮಾಡಬೇಕು -1 5 ಓಕೆ -3 2. ಓಕೆ ಇಷ್ಟ ಆಯಿತಾ? ಸೊ ಇಲ್ಲೇನು ಮಾಡಿ, ಸೊ 2 × 2 ಮಲ್ಟಿಪ್ಲೈ ಮಾಡಿ. ಸೊ 2 × 2 ಮಲ್ಟಿಪ್ಲೈ ಮಾಡಿದಾಗ ಅದೇ ಸೊ ಇಲ್ಲಿನೂ 2 × 2 ಮ್ಯಾಟ್ರಿಕ್ಸು, ಸಾರಿ ಇಲ್ಲಿನೂ 2 × 2 ಮ್ಯಾಟ್ರಿಕ್ಸ್ ನಮ್ಗೆ ಬರೋ ರಿಸಲ್ಟೆಂಟ್ ಏನು? ದಟ್ ಈಸ್ 2 × 2 ಮ್ಯಾಟ್ರಿಕ್ಸ್ ಬರುತ್ತೆ. ಓಕೆ 2 × 2 ಮ್ಯಾಟ್ರಿಕ್ಸ್ ಬಂದಾಗ ನಾವು ಫಸ್ಟ್ ಕಲಮ್ ಜೊತೆ ಮಲ್ಟಿಪ್ಲೈ ಮಾಡಿ -1 × 1 is 1. ಸೊ 5 × -3 is -15. ಅದೇ ಥರ -1 × 5 is -5. 5 × 2 is +10. ಅದೇ ಥರ ಸೆಕೆಂಡ್ ರೋ ಫಸ್ಟ್ ಕಾಲಮ್ -3 × -1 is +3. 2 × -3 is -6. ಸೊ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ -3 × 5 is -15. ಓಕೆ ಸೊ 2 × 2 is +4 ಬರುತ್ತೆ. ಓಕೆ ಸೊ ನಮ್ಗೆ ಇಷ್ಟು ಬಂತ. ಸೊ ಇಷ್ಟು ಬಂದ ಮೇಲೆ ಏನು ಮಾಡೋಣ? ಸೊ ಇಷ್ಟು ಬಂದ ಮೇಲೆ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. 1 - 15 is -14 ಬರುತ್ತೆ. ಅದೇ ಥರ -1 +10 -5 +10 ಮಾಡಿದಾಗ ಏನಾಗುತ್ತೆ? ದಟ್ ಈಸ್ +5 ಬರುತ್ತೆ. ಸೊ ಸಿಮಿಲರ್ಲಿ 3 - 6 is -3 ಎಲ್ಲಿ ಗೆಟ್ ಇಟ್. ಓಕೆ -15 +4 ಮಾಡಿದಾಗ ಏನು ಬರುತ್ತೆ? ಸೊ ದಟ್ ಈಸ್ -11 ಬರುತ್ತೆ. ಓಕೆ ಇದಾಯ್ತಾ? ಸೊ a² ಬಂತು. a² ಬಂದಮೇಲೆ ಏನು ಮಾಡಬೇಕು? ಎ ಡೈರೆಕ್ಟ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ಉಳ್ಕಿದ್ದೇನು 39 ಕಂಡುಹಿಡಬೇಕು ನಾವು. 39 ದಟ್ ಈಸ್ ಈಕ್ವಲ್ ಟು ಸೊ 39 is equal to 13 times of 1001. ಸೊ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ? ಸೊ 13 0 0 13 ಮ್ಯಾಟ್ರಿಕ್ಸ್ ಇಷ್ಟು ಬರುತ್ತೆ. ಸೊ ನಾವೇನಂತ ಪ್ರೂವ್ ಮಾಡಬೇಕು? ಇದನ್ನು ಪ್ರೂವ್ ಮಾಡಬೇಕು. ಸೊ ಇದನ್ನು ಪ್ರೂವ್ ಮಾಡ್ಕೊಳ್ಳಿ ಸೈಡಿಗೆ. ಓಕೆ ದಟ್ ಈಸ್ a² - +13i ದಟ್ ಈಸ್ ಈಕ್ವಲ್ ಟು 0. ಓಕೆ a² ಏನಿದೆ ನಮಗೆ? a² ರೈಟ್ ಡೌನ್ -14 5 ನೆಕ್ಸ್ಟು -3 -11 ಮೈನಸ್ ಆಫ್ ಎ ಏನಿದೆ ನೋಡಿ. ಸೊ ಎ ಇಸ್ ಈಕ್ವಲ್ ಟು -1 5 -3 2. ಸೊ -3 2 ಓಕೆ ಪ್ಲಸ್ 13i ಏನಿದೆ ನಮಗೆ? ಸೊ 13 0 0 13. ಓಕೆ ಇಷ್ಟು ಬಂದಮೇಲೆ ಏನು ಮಾಡಿ? ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆ್ಯಡ್ ಮಾಡ್ಕೊಂಬಿಡಿ. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಏನಾಗುತ್ತೆ? ಸೊ ದಟ್ ಈಸ್ -14 ನೆಕ್ಸ್ಟು -14 -1 ಸೊ ಪ್ಲಸ್ ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಓಕೆ ಪ್ಲಸ್ 13 ಆಗುತ್ತೆ. ಓಕೆ ನೆಕ್ಸ್ಟು ಇಲ್ಲಿ 5 ಮೈನಸ್ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? 5 - 5 ಆಗುತ್ತೆ. ಓಕೆ ಸಿಮಿಲರ್ಲಿ ಇಲ್ಲಿ ನೋಡಿ -3 ಮೈನಸ್ ಇಂಟು ಮೈನಸ್ +3 ಇಲ್ಲಿ 0 ಇದೆ 0 0 ಕೊಡಿ. ಸೊ ಅದೇ ಥರ ಇಲ್ಲಿ ಇದೆ -11 ಇದೆ. ಸೊ here you have -11. ಸೊ -11 ಇದೆನಾ? ಸೊ ಇಲ್ಲಿ -11 ಇದೆ. ಮೈನಸ್ ಇಂಟು +2 is -2 ಆಗುತ್ತೆ. ಓಕೆ ಇಲ್ಲಿ +13 ಇದೆ +13 ರೈಟ್ ಆಸ್ ಇಟ್ ಇಸ್. ನಮ್ಗೆ ಏನು ಬರುತ್ತೆ ರಿಸಲ್ಟೆಂಟು? ಸೊ ನಮಗೇನಾಗುತ್ತೆ? ಸೊ +1
13 ಏನು ಬರುತ್ತೆ -14 ಬರುತ್ತೆ, -14 + 14 0 ಆಗುತ್ತೆ. ಸೊ +5 - 5 0 ಆಗಿಬಿಡುತ್ತೆ. ಅದೇ ಥರ +3 - 3 0 ಆಗಿಬಿಡುತ್ತೆ. ಇಲ್ಲೇನಾಗುತ್ತೆ -11 - 2 ಮಾಡಿದಾಗ -13 ಬರುತ್ತೆ. -13 + 13 ಏನಾಗುತ್ತೆ 0 ಆಗುತ್ತೆ. ಇಷ್ಟ ಆಯಿತಾ? ಸೊ ಇಷ್ಟಾದಮೇಲೆ ಏನು ಮಾಡಿ, ಸೊ ದೇರ್ ಫೋರ್ a² - a + 13i = 0 ಈಸ್ ಪ್ರೂವ್ಡ್ ಅಂತ ಬರ್ಕೊಡಿ. ಓಕೆ, ಇದು ಪ್ರೂವ್ ಮಾಡಿದ್ಮೇಲೆ ಏನು ಮಾಡಬೇಕು, ಎ ಇನ್ವರ್ಸ್ ಕಂಡುಹಿಡಬೇಕು. ಸೊ ಎ ಇನ್ವರ್ಸ್ ಕಂಡುಹಿಡ್ಬೇಕಂದ್ರೆ ಇಕ್ವೇಷನ್ ಬರ್ಕೊಳ್ಳಿ ಫಸ್ಟು. ಸೊ ಎ ಇನ್ವರ್ಸ್ ಕಂಡ್ರೆ a² - a + 13i. ಓಕೆ, ಇದನ್ನು = 0 ಅಂತೇಳಿ ಪ್ರೂವ್ ಮಾಡಬೇಕು. ಇದನ್ನು = 0 ಅಂತ ಪ್ರೂವ್ ಮಾಡಬೇಕು. ಅದಕ್ಕೋಸ್ಕರ ಏನು ಮಾಡಿ, ಫಸ್ಟಿಗೆ ನಾನು ಬರ್ಕೊಂಬಿಟ್ಟಿದ್ದೀನಿ ಆಲ್ರೆಡಿ, ಮತ್ತೆ ಬರೆಯೋದು ಎಲ್ಲಿಲ್ಲ ಅಂತೇಳಿ. ಅದಕ್ಕೆ ಪ್ರೀ ಮಲ್ಟಿಪ್ಲೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್. ಸೊ ಪ್ರೀ ಮಲ್ಟಿಪ್ಲೈ ಮಾಡಿ ಎ ಇನ್ವರ್ಸ್ ಬೋತ್ ಸೈಡು. ಓಕೆ, ಎ ಇನ್ವರ್ಸ್ ಟೈಮ್ಸ್ ಎ ಇನ್ವರ್ಸ್ ಇಂಟು a² - a ಇನ್ವರ್ಸ್ ಇಂಟು a + 13 ಇಂಟು a ಇನ್ವರ್ಸ್ ಇಂಟು i ದಟ್ ಈಸ್ = a ಇನ್ವರ್ಸ್ ಇಂಟು i ಮ್ಯಾಟ್ರಿಕ್ಸ್. ಓಕೆ, a ಇನ್ವರ್ಸ್ ಇಂಟು 0 ಮ್ಯಾಟ್ರಿಕ್ಸ್. ನಾವು ಜಸ್ಟ್ ಸೊ ಇಲ್ಲಿ ಏನು ಬರಿಬೋದು, ನಾನು a² ಹೆಂಗೆ ಬರಿಬೋದು, ಸೊ ದಟ್ ಈಸ್ a² ಇಂಟು ಸೊ a ಇನ್ವರ್ಸ್ ಇಂಟು a² ಟೈಮ್ಸ್ a ಇಂಟು a. ಸೊ ಮೈನಸ್ a ಇನ್ವರ್ಸ್ ಇಂಟು a ಮಾಡಿದ್ರೆ ಏನಾಗುತ್ತೆ, i ಬರುತ್ತೆ. ಪ್ಲಸ್ 13 ಟೈಮ್ಸ್ ಆಫ್ a ಇನ್ವರ್ಸ್ ಇಂಟು i ಮಾಡಿದಾಗ ದಟ್ ಈಸ್ a ಇನ್ವರ್ಸೇ ಬರುತ್ತೆ. ಸೊ a ಇನ್ವರ್ಸ್ ಇಂಟು 0 ಮ್ಯಾಟ್ರಿಕ್ಸ್ ಮಾಡಿದಾಗ 0 ಮ್ಯಾಟ್ರಿಕ್ಸೇ ಬರುತ್ತೆ ನಮಗೆ. ಅದೇ ಥರ ಇಲ್ಲಿ ನೋಡಿ, a ಇನ್ವರ್ಸ್ ಇಂಟು a ಮಾಡಿದಾಗ ನೋಡುತ್ತೆ i ಮ್ಯಾಟ್ರಿಕ್ಸ್ ಬರುತ್ತೆ. i ಇಂಟು a - i ಪ್ಲಸ್ 13 a ಇನ್ವರ್ಸ್ = 0. ಈಗ ಮಾಡಿ ಇನ್ನೊಂದು ಸ್ಟೆಪ್, i ಇಂಟು a ಮಾಡಿದಾಗ ನಮ್ಗೆ ಏನು ಬರ್ತಿತ್ತು, a ಮ್ಯಾಟ್ರಿಕ್ಸೇ ಬರ್ತು. a - i ಪ್ಲಸ್ 13 a ಇನ್ವರ್ಸ್ ದಟ್ ಈಸ್ = 0. ಓಕೆ, ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ ಎ ಇನ್ವರ್ಸ್ ಕಂಡಿಡ್ಬೇಕು. ಎ ಇನ್ವರ್ಸ್ ಕಂಡಿದ್ರೆ ಎ ಇನ್ವರ್ಸ್ ಇಲ್ಲಿ ಇಟ್ಕೊಂಡು ಉಳಿಕಿದ್ದೆಲ್ಲ ಹಾಕೊಂಡು ತೊಗೊಂಡಾಗ ಏನಾಗುತ್ತೆ, -i ಇದೇನಾಗುತ್ತೆ ಆ ಕಡೆ ಹೋದ್ರೆ +i ಆಗುತ್ತೆ. +a ಇದ್ದಿದ್ದ ಕಡೆ ಹೋದ್ರೆ ಏನಾಗುತ್ತೆ -a ಆಗುತ್ತೆ. ಸೊ ದಿಸ್ 13 a ಇನ್ವರ್ಸ್ ಯು ರೈಟ್ ಆ್ಯಸ್ ಇಟ್ ಈಸ್. ಓಕೆ, i ಮ್ಯಾಟ್ರಿಕ್ಸ್ ಅನ್ನೋದೇನು, ಸೊ i ಮ್ಯಾಟ್ರಿಕ್ಸ್ ಈಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ದಟ್ ಈಸ್ 1 0 0 1. ಓಕೆ, ಮೈನಸ್ ಆಫ್ ಎ ಮ್ಯಾಟ್ರಿಕ್ಸ್ ಏನಿದೆ ನೋಡಿ, ಎ ಮ್ಯಾಟ್ರಿಕ್ಸ್ ಏನಿದೆ -1 5 -3 2. So that is -1 5 -3 2. Okay, so that is -3 2. ಇದನ್ನು ಸಾಲ್ವ್ ಮಾಡಿ ಕೀழே ಏನಾಗುತ್ತೆ, 1 - 1 ಬಂದರೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ ದಿಸ್ ಈಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. +1 ಅಂದರೆ +2 ಆಗುತ್ತೆ. ಓಕೆ, ಅದೇ ಥರ ಸೊ ದಿಸ್ ವಿಲ್ ಬಿಕಮ್ 0 - 5 0 - 5 ಅಂದರೆ -5 ಆಗುತ್ತೆ. ಅದೇ ಥರ ಇಲ್ಲಿ 0 ಮೈನಸ್ ಇಂಟು ಮೈನಸ್ +3 ಆಗುತ್ತೆ. ಸೊ ದಿಸ್ ಈಸ್ 0 + 3 is +3. ಓಕೆ, 1 ಮೈನಸ್ ಆಫ್ -2 1 - 2 ಅಂದರೆ ಏನು ಬರ್ತದೆ, ದಟ್ ಈಸ್ -1. ಇಷ್ಟ ಆಯಿತಾ? ಸೊ ದಿಸ್ ಈಸ್ 13 a ಇನ್ವರ್ಸ್. ಬಟ್ ಅವರ್ ಇಂಟೆನ್ಷನ್ ಇಸ್ ಟು ವಾಟ್, ಎ ಇನ್ವರ್ಸ್ ಕಂಡುಹಿಡಬೇಕು. ಸೊ ದಟ್ ಈಸ್ ಎ ಇನ್ವರ್ಸ್ = ಸೊ ದಿಸ್ 13 ಇಲ್ಲಿ ತಾನೆ 1/13. ಸೊ ಇಂಟು 2 ಟೈಮ್ಸ್ ಆಫ್ 5 - 3 - 1. ಸೊ ದಿಸ್ ಮಸ್ಟ್ ಬಿ ದಿ ಆನ್ಸರ್. ಇಷ್ಟು ಆನ್ಸರ್ ಮಾಡಿದರೆ ಮುಗೀತು. ಸೊ ಇಲ್ಲಿ ನೋಡಿ, ನಾನು ಭಾಳಷ್ಟು ಕ್ವಶನ್ ಮಾಡಿಸ್ಬಿಟ್ಟಿದ್ದೀನಿ. ಓಕೆ, ನೀವು ಫಸ್ಟ್ 2 ಕ್ವಶನ್ ನೀಟಾಗಿ ಸಾಲ್ವ್ ಮಾಡಿಬಿಟ್ರೆ ಮುಗೀತು. ಸೊ ಇವೆಲ್ಲ 4 ಮಾರ್ಕ್ಸ್ ಆರಾಮಾಗಿ ಬರುತ್ತೆ ನಿಮಗೆ. ಓಕೆ, ಸೊ ಫಸ್ಟ್ 2 ಕ್ವಶನ್ ನೀಟಾಗಿ ಮಾಡಿಬಿಡಿ. ಸೊ ಈಸಿಯಾಗಿ ಕ್ವಶನ್ಸ್ ಬರ್ತವೆ. ಓಕೆ, ಸೊ ಈ ಟಾಪಿಕಿಂದ ಈ 4 ಮಾರ್ಕ್ಸು ನಿಮಗೆ ಪಕ್ಕ ಬಂದೇ ಬರುತ್ತೆ. ಓಕೆ, ಇದಾದಮೇಲೆ ಸೊ ಇಷ್ಟು ಕ್ವಶನ್ ಬಿಟ್ಟು ಮತ್ತೆ ಬೇರೆ ಕ್ವಶನ್ ಯಾವುದು ಕೇಳೋಕ್ಕೆ ಆಗಲ್ಲ, ಅವನು ಕೇಳೋದು ಇಲ್ಲ. ಓಕೆ, ಸೊ ಇಷ್ಟು ನೀಟಾಗಿ ಬರ್ಕೊಂಡು ಸೊ ಅರ್ಥ ಮಾಡ್ಕೊಂಡು ನೀವೇ ಸಾಲ್ವ್ ಮಾಡಿ ಎಲ್ಲ ಕ್ವಶನ್ಸು ಫಸ್ಟು. ಓಕೆ, ಥ್ಯಾಂಕ್ ಯು. ಸೊ ಪಾರ್ಟಿಯಲ್ಲಿ ಸೊ ನಿಮಗೆ ಎಲ್ಲ ಕ್ವಶನ್ಸು 6 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡಬೇಕಂದ್ರೆ ಸೊ ನಾನು ಏನು ಕ್ವಶನ್ಸ್ ಈಗ ಮಾಡಿಸಿದ್ನಲ್ಲ ಇಷ್ಟು ಕ್ವಶನ್ಸು ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿಬಿಟ್ರೆ ಆರಾಮಾಗಿ ನೀವು ಪಾರ್ಟಿಯಲ್ಲಿ 6 ಮಾರ್ಕ್ಸು ಕ್ವಶನ್ಸ್ ಬರುತ್ತೆ. 6 ಮಾರ್ಕ್ಸ್ ಬರುತ್ತೆ, 4 ಮಾರ್ಕ್ಸ್ಗೆ 4 ಮಾರ್ಕ್ಸ್ ಬರುತ್ತೆ. ಓಕೆ, ನಮಗೆ MCQs ನೋಡಿ, ಇನ್ನೊಂದು MCQs ನೀವು MCQs ನಮಗೆ ಏನು ಮಾಡೋಣ ಸರ್, ನೀವು 2 ಮಾರ್ಕ್ಸು 3 ಮಾರ್ಕ್ಸು 5 ಮಾರ್ಕ್ಸು ಮತ್ತು 6 ಮಾರ್ಕ್ಸು 4 ಮಾರ್ಕ್ಸ್ ಹೇಳ್ಬಿಟ್ರಿ. MCQs ಏನು ಮಾಡೋಣ ಓಕೆ, MCQs ನಾನು ಸಾಲ್ವ್ ಮಾಡಿದ್ದೀನಿ. ಓಕೆ, ಸೊ ಅದನ್ನು ಅಪ್ಲೋಡ್ ಮಾಡ್ತೀನಿ, ನಾಳೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಎಲ್ಲ MCQsದು ಟೋಟಲ್ ಆಗಿ 300 ಮೇಲೆ MCQs ಇದ್ದಾವೆ. ಓಕೆ, 300+ MCQs ಇದ್ದಾವೆ ಎಲ್ಲ ಚಾಪ್ಟರ್ಸಿಂದ. ಓಕೆ, ಅಷ್ಟೇ MCQs ಕ್ವಶನ್ ಸಾಲ್ವ್ ಮಾಡಿಬಿಟ್ರೆ ಸಾಕು, ನಿಮಗೆ ಯಾವ ಥರದ MCQ ಕೊಡಿ ನೀವು ಸಾಲ್ವ್ ಮಾಡ್ತೀರಿ. ಓಕೆ, ಸೊ ಅದಕ್ಕೋಸ್ಕರ ನೀವೇನು ಕ್ವಶನ್ಸ್ ಮಾಡ್ತೀನಲ್ಲ ಅರ್ಥ ಮಾಡ್ಕೊಂಡು ಕ್ವಶನ್ನ ಸಾಲ್ವ್ ಮಾಡಬೇಕು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫೈನಲ್ ಎಕ್ಸಾಮ್.